Hi guys, I'm your physics lecturer Sunil sir. Okay, in last class we have solved so many problems, previous year question papers. The previous year question papers ಅನ್ನು solve ಮಾಡಿದ್ವಿ. In this session also we will study the previous year question papers. CET, JEE, NEET ಅಲ್ಲಿ ಕೇಳಿರುವಂತಹ questions ಅನ್ನ solve ಮಾಡ್ತಾ ಹೋಗೋಣ. Okay, first question is okay. First question is given that when a capacitor is fully charged, find the current drawn from the cell ಅಂತ ಕೇಳಿದ್ದಾರೆ. ಓಕೆ, ಇಲ್ಲಿ ಕೆಪಾಸಿಟರ್ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ನೋಡಿ, when a capacitor is fully charged, ಈಗ ಇಲ್ಲಿ ಏನಿದೆ, ಈ ತರ ಸರ್ಕ್ಯೂಟ್ ಕೊಟ್ಟಿದ್ದಾರಲ್ವಾ, ಇಲ್ಲಿ 1 ಕಿಲೋ ಓಮ್ ಇದೆ, ಇಲ್ಲಿ 2 ಕಿಲೋ ಓಮ್ ಇದೆ, ಇಲ್ಲಿ ಕೆಪಾಸಿಟರ್ ಇದೆ. ಓಕೆ, ಕೆಪಾಸಿಟರ್ ಫುಲ್ಲಿ ಚಾರ್ಜ್ ಆದ್ಮೇಲೆ ಈ ಸರ್ಕ್ಯೂಟ್ ಅಲ್ಲಿ ಎಷ್ಟು ಕರೆಂಟ್ ಫ್ಲೋ ಆಗುತ್ತೆ ಅನ್ನೋದನ್ನ ಕೇಳಿದ್ದಾರೆ ಕ್ವೆಶನ್ಸ್. ಓಕೆ, ಈಗ ನೋಡಿ, ಕೆಪಾಸಿಟರ್ ನ ಒಳಗಡೆ ಫುಲ್ಲಿ ಚಾರ್ಜ್ ಆದ್ಮೇಲೆ, ಓಕೆ, ವೆನ್ ಕೆಪಾಸಿಟರ್ ವಿಲ್ ಗೆಟ್ ಫುಲ್ಲಿ ಚಾರ್ಜ್, ಫುಲ್ ಚಾರ್ಜ್ ಆದ್ಮೇಲೆ ಏನಾಗುತ್ತೆ, ಇದ್ರ ಒಳಗಡೆ ಯಾವುದೇ ರೀತಿಯಾದಂತ, ಈ ಕಡೆಯಿಂದ ಯಾವುದೇ ರೀತಿಯಂತ ಕರೆಂಟ್ ಪಾಸ್ ಆಗಲ್ಲ, ಇದ್ರೊಳಗಡೆ ಯಾವುದೇ ರೀತಿಯಂತ ಕರೆಂಟ್ ಪಾಸ್ ಆಗಲ್ಲ ಅಲ್ವಾ. ಫುಲ್ ಚಾರ್ಜ್ ಆದ್ಮೇಲೆ, ಚಾರ್ಜ್ ಆಗೋಕ್ಕಿಂತ ಮೊದಲು ಏನಾಗ್ತಾ ಇತ್ತು, ಸೊ ದ ಕರೆಂಟ್ ಇಟ್ ವಿಲ್ ಬಿ ಪಾಸಸ್ ಥ್ರೂ ದಿಸ್ ಸರ್ಕ್ಯೂಟ್. ಈ ಸರ್ಕ್ಯೂಟ್ ಅಲ್ಲೂ ಏನಾಗುತ್ತೆ, ಕರೆಂಟ್ ಪಾಸ್ ಆಗ್ತಾ ಇರ್ತದೆ ಈ ಸರ್ಕ್ಯೂಟ್ ಅಲ್ಲಿ. ಓಕೆ, ಈ ತರ. ಬಟ್ ಆದ್ರೆ ವೆನ್ ದ ಕೆಪಾಸಿಟರ್ ಇಸ್ ಫುಲ್ಲಿ ಚಾರ್ಜ್, ಫುಲ್ ಚಾರ್ಜ್ ಆದ್ಮೇಲೆ ಈ ಸರ್ಕ್ಯೂಟ್ ಒಳಗಡೆ ಏನು, ಈ ಕೆಪಾಸಿಟರ್ ನ ಒಳಗಡೆ ಯಾವುದೇ ರೀತಿಯಾದಂತ ಕರೆಂಟು ಪಾಸ್ ಆಗಲ್ಲ. ಅವಾಗ ಏನಾಗುತ್ತೆ, ಇಟ್ ವಿಲ್ ಬಿ ಪಾಸಸ್ ಥ್ರೂ, ಫುಲ್ ಚಾರ್ಜ್ ಆದ್ಮೇಲೆ ಯಾವ್ದ್ರಿಂದ ಪಾಸ್ ಆಗುತ್ತೆ, ಇಟ್ ವಿಲ್ ಪಾಸಸ್ ಥ್ರೂ ಇನ್ ದಿಸ್ ಲೂಪ್ ಇಟ್ ಸೆಲ್ಫ್. ಈ ಲೂಪ್ ಅಲ್ಲಿ ಏನಾಗ್ತಾ ಹೋಗುತ್ತೆ, ಕರೆಂಟು ಪಾಸ್ ಆಗ್ತಾ ಹೋಗುತ್ತೆ. ಇದ್ರಲ್ಲಿ ಏನಾಗಿರುತ್ತೆ, ಇದ್ರೊಳಗಡೆ ಯಾವುದೇ ರೀತಿಯಾದಂತ, ಈ ಲೂಪಿನಲ್ಲಿ ಯಾವುದೇ ರೀತಿಯಾದಂತ ಕರೆಂಟು ಪಾಸ್ ಆಗಲ್ಲ ಅಲ್ವಾ. ವಿ ನೋ ದಟ್ ಇಸ್ when a capacitor is fully charged, find the current drawn in this cell. ಈ ಸರ್ಕ್ಯೂಟ್ ಒಳಗಡೆ ಎಷ್ಟು ಕರೆಂಟು ಪಾಸ್ ಆಗ್ತಾ ಇದೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕು ನಾವು. ಓಕೆ, ಇಲ್ಲಿ ನೋಡಿ, ಎಷ್ಟು ಕರೆಂಟ್ ಪಾಸ್ ಆಗ್ತಾ ಇದೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಸಿ, ಈಗ ರೆಸಿಸ್ಟೆನ್ಸ್ ಎಷ್ಟಿದೆ, ಇಲ್ಲಿ ನೋಡಿ, ಇಲ್ಲಿ 2 ಕಿಲೋ ಓಮ್, ಆಮೇಲೆ ಇಲ್ಲಿ 1 ಕಿಲೋ ಓಮ್ ಇದೆ. ಈ ಎರಡರದು ರೆಸಿಸ್ಟೆನ್ಸ್ ಎಷ್ಟಾಗುತ್ತೆ, 1 ಕಿಲೋ ಓಮ್. ದೀಸ್ ಟು ಆರ್ ಇನ್ ಕನೆಕ್ಟೆಡ್ ಇನ್ ಸೀರೀಸ್. ಎರಡು ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿರೋದ್ರಿಂದ, ಸೀರೀಸ್ ಅಲ್ಲಿ ಕನೆಕ್ಷನ್ ಮಾಡಿದ್ರೆ ರೆಸಿಸ್ಟೆನ್ಸ್ ಅನ್ನ ಸೀರೀಸ್ ಅಲ್ಲಿ ಕನೆಕ್ಷನ್ ಮಾಡಿದ್ರೆ ಏನಾಗಿರುತ್ತೆ, ಫಾರ್ಮುಲಾ R1 ಪ್ಲಸ್ R2 ಆಗಿರುತ್ತೆ. ಓಕೆ, ಇಲ್ಲಿ ಎಷ್ಟಿದೆ, 1 ಕಿಲೋ ಓಮ್, 1 ಕಿಲೋ ಓಮ್ ಇದೆ, ಪ್ಲಸ್ ಇಲ್ಲಿ ಎಷ್ಟಿದೆ, 2 ಕಿಲೋ ಓಮ್ ಇದೆ. ಸೊ 2 ಎಷ್ಟಾಗತ್ತೆ, ದಟ್ ವಿಲ್ ಬಿ ದಿ 3 ಕಿಲೋ ಓಮ್ ಆಗುತ್ತೆ. ಯಾವ್ದು ಈಕ್ವಲೆಂಟ್ ರೆಸಿಸ್ಟೆನ್ಸ್, ಎಷ್ಟಾಗತ್ತೆ, 3 ಕಿಲೋ ಓಮ್ ಆಯ್ತು. ನಮಗೇನ್ ಕೇಳಿದ್ದಾರೆ, ಕರೆಂಟ್ ಫೈಂಡ್ ಔಟ್ ಮಾಡ್ಲಿಕ್ಕೆ ಕೇಳಿದ್ದಾರೆ. ವಾಟ್ ಇಸ್ ಅ ಕರೆಂಟ್ ಫಾರ್ಮುಲಾ, ಕರೆಂಟ್ ಇನ್ ಟರ್ಮ್ಸ್ ಆಫ್, ಇಲ್ಲಿ ಕರೆಂಟ್ ಕೊಟ್ಟಿದ್ದಾರೆ, ಪೊಟೆನ್ಶಿಯಲ್ ಡಿಫರೆನ್ಸ್ ಕೊಟ್ಟಿದ್ದಾರೆ, ರೆಸಿಸ್ಟೆನ್ಸ್ ಸಿಕ್ಕಿದೆ ಅಲ್ವಾ, ರೆಸಿಸ್ಟೆನ್ಸ್ ಸಿಕ್ಕಿದೆ. ದಟ್ ಈಸ್ ನಮಗೆ ವಿ ವ್ಯಾಲ್ಯೂ ಸಿಕ್ಕಿದೆ, ವಿ ವ್ಯಾಲ್ಯೂ ಎಷ್ಟಿದೆ, 9 ವೋಲ್ಟ್. ಆರ್ ವ್ಯಾಲ್ಯೂ ಸಿಕ್ತು, ಆರ್ ವ್ಯಾಲ್ಯೂ ಎಷ್ಟಿದೆ, 3 ಕಿಲೋ ಓಮ್. ಆಮೇಲೆ ಈಗೇನು ಕ್ಯಾಲ್ಕುಲೇಟ್ ಮಾಡಬೇಕು, ಐ. ಸೊ ವಿ ನೋ ದಟ್ ಇಸ್ ಓಮ್ಸ್ ಲಾ, ವಿ ಇಸ್ ಈಕ್ವಲ್ಸ್ ಟು ಐ ಆರ್ ಅಲ್ವಾ. ಸೊ ನಮ್ಗೇನು ಬೇಕು, ಐ ಬೇಕು. ಸೊ ಐ ಇಸ್ ಈಕ್ವಲ್ಸ್ ಟು ವಾಟ್, ವಿ ಡಿವೈಡ್ ಬೈ ಆರ್. ಸೊ ವಿ ವ್ಯಾಲ್ಯೂ ಎಷ್ಟಿದೆ, 9 ಡಿವೈಡೆಡ್ ಬೈ, ಇಲ್ಲಿ ಎಷ್ಟಿದೆ, ಆ ರೆಸಿಸ್ಟೆನ್ಸ್ ಎಷ್ಟಿದೆ, 3 ಇಂಟು 3 ಕಿಲೋ ಓಮ್, ದಟ್ ಇಸ್ 3 ಇಂಟು 10 ಟು ದ ಪವರ್ 3. ಸೊ ಸಿಂಪ್ಲಿಫೈ ಮಾಡಿದವಾಗ ಎಷ್ಟು ಬರುತ್ತೆ, 3 ಇಂಟು 10 ಟು ದ ಪವರ್ ಮೈನಸ್ 3 ಆಂಪಿಯರ್. ಆರ್ ಇದು 10 ಟು ದ ಪವರ್ ಮೈನಸ್ 3 ಅಂತ ಹೇಳಿದ್ರೆ ಇಟ್ಸ್ ನಥಿಂಗ್ ಬಟ್ ಮಿಲಿ ಆಂಪಿಯರ್. ಓಕೆ, ಆನ್ಸರ್ ಏನಾಗಿರುತ್ತೆ, ದಟ್ ಇಸ್ 3 ಮಿಲಿ ಆಂಪಿಯರ್, 3 ಮಿಲಿ ಆಂಪಿಯರ್ ಆಗಿರುತ್ತೆ. ಓಕೆ, ಸೊ ದಿಸ್ ಇಸ್ ದಿ ಆನ್ಸರ್ ಫಾರ್ ದಿಸ್. ಓಕೆ, ನೆಕ್ಸ್ಟ್ ಒನ್, ನೆಕ್ಸ್ಟ್ ಕ್ವೆಶ್ಚನ್ ಇಸ್, ಸಿ, ಇಲ್ಲಿ ಫಸ್ಟ್ ಕ್ವೆಶ್ಚನ್ ಅಸರ್ಷನ್ ಕೊಟ್ಟಿದ್ದಾರೆ. ಚಾರ್ಜ್ ನೆವರ್ ಫ್ಲೋಸ್ ಫ್ರಮ್ ಅ condenser of a higher capacity to the lower higher capacity to the condenser of the lower capacity ಅಂತ ಕೊಟ್ಟಿದ್ದಾರೆ. ಓಕೆ, ಚಾರ್ಜಸ್ ಹೇಗೆ ಪಾಸ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಓಕೆ, the charge never flows from a condenser of the higher capacity to the condenser of the lower capacity. Okay, next reason ಏನು ಕೊಟ್ಟಿದ್ದಾರೆ, the flow of charge between the two bodies connected by a thin wire is determined by the
ಚಾರ್ಜಸ್ ಆನ್ ದೆಮ್. ಈಗ ನಮ್ಗೆ ಗೊತ್ತಿರಬೇಕು ಚಾರ್ಜಸ್ ಫ್ಲೋಸ್ ಅಥವಾ ಚಾರ್ಜಸ್ ಫ್ಲೋ ಆಗತ್ತೆ ಅಂತ ಹೇಳಿದ್ರೆ ಏನು, ಇಟ್ಸ್ ನಥಿಂಗ್ ಬಟ್ ಕರೆಂಟ್ ಫ್ಲೋ ಆಗುತ್ತೆ ಅಲ್ವಾ. ಈಗ ಎರಡು ಬಾಡಿಯಲ್ಲಿ ಇಲ್ಲೊಂದು ಬಾಡಿ ಇದೆ, ಇಲ್ಲೊಂದು ಬಾಡಿ ಇದೆ. ಈ ಎರಡು ಬಾಡಿನ ನಡುವೆ ಇರುವಂತಹ ಈ ಒಂದು ಬಾಡಿಯಿಂದ ಇನ್ನೊಂದು ಬಾಡಿಗೆ ಚಾರ್ಜಸ್ ಫ್ಲೋ ಆಗಬೇಕು ಅಂತ ಹೇಳಿದ್ರೆ ಏನಿರಬೇಕು, ದೇರ್ ಮಸ್ಟ್ ಬಿ ಅ ಪೊಟೆನ್ಷಿಯಲ್ ಡಿಫರೆನ್ಸ್. ಪೊಟೆನ್ಷಿಯಲ್ ಡಿಫರೆನ್ಸ್ ಇದ್ರೆ ಮಾತ್ರ ಏನಾಗುತ್ತೆ, ಇಟ್ ವಿಲ್ ಬಿ ಫ್ಲೋ ಫ್ರಮ್ ಒನ್ ಬಾಡಿ ಟು ಅನದರ್ ಬಾಡಿ ಅಥವಾ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್. ಈ ಪಾಯಿಂಟ್ ಇಂದ ಈ ಪಾಯಿಂಟಿಗೆ, ದಿಸ್ ಇಸ್ ಪಾಯಿಂಟ್ ಎ ಅಂಡ್ ದಿಸ್ ಇಸ್ ಪಾಯಿಂಟ್ ಬಿ. ಎ ಪಾಯಿಂಟ್ ಇಂದ ಬಿ ಪಾಯಿಂಟಿಗೆ ಚಾರ್ಜಸ್ ಫ್ಲೋ ಆಗ್ಬೇಕು ಅಂತ ಹೇಳಿದ್ರೆ ಏನಾಗಿರ್ಬೇಕು, ದರ್ ಮಸ್ಟ್ ಬಿ ಅ ಪೊಟೆನ್ಷಿಯಲ್ ಡಿಫರೆನ್ಸ್. ಪೊಟೆನ್ಷಿಯಲ್ ಡಿಫರೆನ್ಸ್ ಅಂದ್ರೆ ಏನು, ಸೊ ದಿಸ್ ಇಸ್ ವಿ ಎ. ಇದು ಎ ಪಾಯಿಂಟ್ ಅಲ್ಲಿ ವಿ ಎ ತಗೊಳ್ತೀನಿ, ಅದೇ ಬಿ ಪಾಯಿಂಟ್ ಅಲ್ಲಿ ವಿ ಬಿ ಅಂತ ತಗೊಂಡ್ರೆ ಕರೆಂಟ್ ಈಗ ಫ್ಲೋ ಆಗ್ತಾ ಇದ್ರೆ ಅಂತ ಹೇಳಿದ್ರೆ ಅರ್ಥ ಏನು, ಸೊ ವಿ ಎ ಈಸ್ ಮಸ್ಟ್ ಬಿ ಗ್ರೇಟರ್ ದೆನ್ ವಿ ಬಿ ಆಗಿರ್ಬೇಕು. ಆವಾಗ ಏನಾಗುತ್ತೆ, ಕರೆಂಟು ಫ್ಲೋ ಆಗುತ್ತೆ. ಇಟ್ಸ್ ನಥಿಂಗ್ ಬಟ್ ಚಾರ್ಜಸ್ ಫ್ಲೋ ಆಗುತ್ತೆ. ಬಟ್ ಕಂಡೀಷನ್ ಏನಾಗಿರ್ಬೇಕು, ಇಟ್ಸ್ ಓನ್ಲಿ ದಿ ಪೊಟೆನ್ಷಿಯಲ್ ಡಿಫರೆನ್ಸ್. ಪೊಟೆನ್ಷಿಯಲ್ ಡಿಫರೆನ್ಸ್ ಮಾತ್ರ ಏನಾಗಿರ್ಬೇಕು, ವೇರಿಯೇಷನ್ ಇರಬೇಕು. ಸೊ ವಾಟ್ ಎವರ್ ಮೇ ಬಿ ದಿ ಕೆಪಾಸಿಟೆನ್ಸ್, ಕೆಪಾಸಿಟೆನ್ಸ್ ಮೇಲೆ ಡಿಪೆಂಡ್ ಆಗಿರಲ್ಲ. ಓಕೆ, ಯಾವುದು, ಫ್ಲೋ ಆಫ್ ಚಾರ್ಜಸ್. ದ ಚಾರ್ಜಸ್ ನೆವರ್ ಫ್ಲೋಸ್ ಫ್ರಮ್ ಅ ಕಂಡೆನ್ಸರ್ ಆಫ್ ಅ ಹೈಯರ್ ಕೆಪಾಸಿಟಿ ಟು ದಿ ಕಂಡೆನ್ಸರ್ ಆಫ್ ದಿ ಲೋವರ್ ಕೆಪಾಸಿಟೀಸ್. ಇಟ್ ಮೇ ಫ್ಲೋ ಅಲ್ವಾ. ಹೈಯರ್ ಕೆಪಾಸಿಟೀಸ್ ಕಂಡೀಷನ್ ಅಂತ ತಗೊಳ್ತೀನಿ. ಈಗ ಫಸ್ಟ್ ಕಂಡೀಷನ್ ಏನು ಅಸೆಪ್ಷನ್ ಅಲ್ಲಿ ಕೊಟ್ಟಿದ್ದಾರೆ, ಹೈಯರ್ ಕೆಪಾಸಿಟಿ. ಇದ್ರದ್ದು ಒಂದು ಕೆಪಾಸಿಟರ್ ಇದೆ, ಇದರ ಕೆಪಾಸಿಟೀಸ್ 4 ಮೈಕ್ರೋಫ್ಯಾರಡ್ ಇದೆ. ಇನ್ನೊಂದು ಕೆಪಾಸಿಟರ್ ಇದೆ, ಸೊ ಇದರದ ಕೆಪಾಸಿಟೆನ್ಸ್ 2 ಮೈಕ್ರೋಫ್ಯಾರಡ್ ಎಷ್ಟೋ ಇದೆ ಅಂತ ಕನ್ಸಿಡರ್ ಮಾಡಿ. ಸೊ ಇದ್ರ ಒಳಗಡೆ ಏನಿದೆ ಅಂತ ಹೇಳಿದ್ರೆ, ಇಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್, ಈ ಇದರೊಳಗಿರುವಂತ ಪೊಟೆನ್ಷಿಯಲ್ ಡಿಫರೆನ್ಸ್ ವಿ ಇದೆ. ಇದ್ರ ಒಳಗಡೆ ವಿ ಒನ್ ಇದೆ ಅಂತ ಕನ್ಸಿಡರ್ ಮಾಡಿ. ಇಲ್ಲಿ ಇದು ವಿ ಒನ್, ಇದು ವಿ ಟು ಅಂತ ತಗೊಳ್ತೀನಿ. ಲೆಟಸ್ ಅಸ್ಯೂಮ್ ಈಗ ಈ ಪಾಯಿಂಟ್ ಇಂದ ಈ ಕೆಪಾಸಿಟರ್ ಅಲ್ಲಿ ಹೈಯರ್ ಕಂಡೆನ್ಸರ್, ಇದು ಲೋವರ್ ಕಂಡೆನ್ಸರ್ ಅಲ್ವಾ, ಹೈಯರ್ ಕೆಪಾಸಿಟಿ ಲೋವರ್ ಕೆಪಾಸಿಟಿ. ಸೊ ಇದ್ರೊಳಗಡೆಯಿಂದ ಇದು ಕರೆಂಟ್ ಪಾಸ್ ಆಗಬೇಕು ಅಂತ ಹೇಳಿದ್ರೆ ನಾವೀಗ ಕನೆಕ್ಟ್ ಮಾಡಿದವಾಗ, ಸೊ ಇದು ಕೆಪಾಸಿಟೆನ್ಸ್ ಮೇಲೆ ಡಿಪೆಂಡ್ ಆಗಿರಲ್ಲ. ಇಟ್ ಡಸ್ ನಾಟ್ ಡಿಪೆಂಡ್ಸ್ ಆನ್ ದಿ ಕೆಪಾಸಿಟೆನ್ಸ್. ಕೆಪಾಸಿಟೆನ್ಸ್ ಮೇಲೆ ಡಿಪೆಂಡ್ ಆಗಿರಲ್ಲ. ವೆದರ್ ಈಗ ನಾನು ಕನ್ಸಿಡರ್ ಮಾಡಿದ್ರೆ ವಿ ಟು ಈಸ್ ಗ್ರೇಟರ್ ದೆನ್ ವಿ ಒನ್ ಅಂತ ಕನ್ಸಿಡರ್ ಮಾಡ್ತೀನಿ. ವಿ ಟು ಎಷ್ಟಿದೆ, ವಿ ಟು ಈಸ್ ಗ್ರೇಟರ್ ದೆನ್ ವಿ ಒನ್. ವಿ ಟು ಕೆಪಾಸಿಟಿ ಎಷ್ಟಿದೆ, 2 ಮೈಕ್ರೋಫ್ಯಾರಡ್, ಇದು 4 ಮೈಕ್ರೋಫ್ಯಾರಡ್ ಇದೆ. ಆವಾಗ ಕರೆಂಟ್ ಎಲ್ಲಿ ಫ್ಲೋ ಆಗುತ್ತೆ, ಹೇಗೆ ಫ್ಲೋ ಆಗುತ್ತೆ, ದ ಕರೆಂಟ್ ವಿಲ್ ಬಿ ಫ್ಲೋ ಫ್ರಮ್ ಹೈಯರ್ ಪೊಟೆನ್ಷಿಯಲ್ ಟು ಲೋವರ್ ಪೊಟೆನ್ಷಿಯಲ್. ಹೈಯರ್ ಪೊಟೆನ್ಷಿಯಲ್ ಇಂದ ಲೋವರ್ ಪೊಟೆನ್ಷಿಯಲ್ಗೆ ಮೂವ್ ಆಗುತ್ತೆ. ಹಾಗಾಗಿ ದ ಫಸ್ಟ್ ಆಪ್ಷನ್, ಈ ಫಸ್ಟ್ ದಿಸ್ ಇಸ್ ರಾಂಗ್. ಇದು ಕೆಪಾಸಿಟೆನ್ಸ್ ಮೇಲೆ ಡಿಪೆಂಡ್ ಆಗಿರಲ್ಲ. ಓಕೆ, ಯಾವುದು, ಚಾರ್ಜಸ್ ಫ್ಲೋ. ಓಕೆ, ಆದ್ರೆ ಇದು ಇಟ್ ಕ್ಯಾನ್ ಬಿ ಲೋ, ಇಟ್ ವಿಲ್ ಬಿ ಫ್ಲೋ ಫ್ರಮ್ ಲೋವರ್ ಕೆಪಾಸಿಟಿ ಇಂದನೂ ಹೈಯರ್ ಕೆಪಾಸಿಟಿಗೆ ಪಾಸ್ ಆಗ್ಬೋದು. ಬಟ್ ಆದ್ರೆ ಕಂಡೀಷನ್ ಏನಿರಬೇಕು, ಪೊಟೆನ್ಷಿಯಲ್ ವೇರಿಯೇಷನ್ ಇರಬೇಕು. ಈ ಕಂಡೀಷನ್ ನೋಡಿ, ಹೈಯರ್ ಪೊಟೆನ್ಷಿಯಲ್ ಇಂದನೇ ಲೋವರ್ ಪೊಟೆನ್ಷಿಯಲ್ ಪಾಸ್ ಆಗಬೇಕು ಅಂತೇನಿಲ್ಲ, ಲೋವರ್ ಪೊಟೆನ್ಷಿಯಲ್ ಇಂದನೂ ಹೈಯರ್ ಪೊಟೆನ್ಷಿಯಲ್ ಪಾಸ್ ಆಗುತ್ತೆ. ಓಕೆ, next one, the law of the flow of charge between the two bodies connected by a thin wire determined by the charges on them. ಇಲ್ಲಿ ಇದೊಂದು ಬಾಡಿ ಇದೆ, ಇಲ್ಲೊಂದು ಬಾಡಿ ಇದೆ, ಇಲ್ಲೊಂದು ಬಾಡಿ ಇದೆ, ಎರಡು ಬಾಡಿ ಇದೆ ಅಲ್ವಾ. ಈ ಎರಡು ಬಾಡಿದು ಮೋಷನ್ ಆಫ್ ದಿ ಚಾರ್ಜಸ್, ಚಾರ್ಜ್ ಮೂಮೆಂಟಮ್ ಹೇಗೆ, ಚಾರ್ಜ್ ಹೇಗೆ ಫ್ಲೋ ಆಗ್ಬೇಕು, ಹೇಗೆ ಫ್ಲೋ ಆಗುತ್ತೆ ಅಂತ ಹೇಳಿದ್ರೆ, ಇಟ್ಸ್ ಬಾಡಿ ಎ ಅಂಡ್ ದಿಸ್ ಇಸ್ ಬಾಡಿ ಬಿ. ಇದು ಹೇಗೆ ಫ್ಲೋ ಆಗುತ್ತೆ ಅಂತ ಹೇಳಿದ್ರೆ, ಸೊ ಇದ್ರೊಳಗಡೆ ಜಾಸ್ತಿ ಚಾರ್ಜ್ ಇದ್ರೆ ಫ್ಲೋ ಆಗಬೇಕು, ಇದ್ರೊಳಗಡೆ ಕಡಿಮೆ ಚಾರ್ಜ್ ಇದ್ರೆ ಫ್ಲೋ ಆಗಬೇಕು ಅಂತೇನಿಲ್ಲ. ಚಾರ್ಜಸ್ ಫ್ಲೋ ಆಗಬೇಕು ಅಂತ ಹೇಳಿದ್ರೆ, ಕರೆಂಟ್ ಪಾಸ್ ಆಗಬೇಕು ಅಂತ ಹೇಳಿದ್ರೆ ಹೇಗಿರ್ಬೇಕು, ದಟ್ ಇಸ್ ಫ್ಲೋ ಆಗಬೇಕು, ಕರೆಂಟ್ ಚಾರ್ಜಸ್ ಫ್ಲೋ ಆಗಬೇಕು ಅಂತ ಹೇಳಿದ್ರೆ ಏನಿರಬೇಕು, ದೇರ್ ಮಸ್ಟ್ ಬಿ ಅ ಪೊಟೆನ್ಷಿಯಲ್ ಡಿಫರೆನ್ಸ್. ಹೈಯರ್ ಪೊಟೆನ್ಷಿಯಲ್ ಇಂದ ಲೋವರ್ ಪೊಟೆನ್ಷಿಯಲ್ಗೆ ಫ್ಲೋ ಆಗುತ್ತೆ ಚಾರ್ಜಸ್. ಹಾಗಾಗಿ ಏನಾಗಿರುತ್ತೆ, ಇದು ಸಹ ರಾಂಗ್ ಆಪ್ಷನ್. ಓಕೆ, ದ ಫ್ಲೋ ಆಫ್ ಚಾರ್ಜ್ ಬಿಟ್ವೀನ್ ದಿ ಟೂ ಬಾಡೀಸ್ ಕನೆಕ್ಟೆಡ್ ಬೈ ಅ thin wire ಈಸ್ ಡಿಟರ್ಮೈನ್ಡ್ ಬೈ ದ ಚಾರ್ಜ್ ಆನ್ ದಮ್. ಇದ್ರೊಳಗಡೆ ಇರುವಂತ ಚಾರ್ಜ್ ಮೇಲೆ ಡಿಪೆಂಡ್ ಆಗಿರಲ್ಲ. ಇದ್ರ ಮೇಲೆ ಎಷ್ಟೇ ಬೇಕಾದ್ರೂ ಚಾರ್ಜ್ ಇರಲಿ, 10 ಕೂಲಮ್ ಇರಲಿ, ಇದ್ರೊಳಗಡೆ ಎಷ್ಟೋ ಚಾರ್ಜ್ ಇರಲಿ, ದಿಸ್ ಇಸ್ ಕ್ಯೂ ಚಾರ್ಜ್ ಇರಲಿ, ಇಲ್ಲೊಂದು ಕ್ಯೂ ಚಾರ್ಜ್ ಇರಲಿ. ಓಕೆ, ಈ ಚಾರ್ಜ್ ಮೇಲೆ ಡಿಪೆಂಡ್ ಆಗಿರಲ್ಲ. ಇದು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಇಟ್ ವಿಲ್ ಡಿಪೆಂಡ್ಸ್ ಆನ್ ದಿ ಪೊಟೆನ್ಷಿಯಲ್ ಡಿಫರೆನ್ಸ್. ಸೊ ಹಾಗಾಗಿ ಏನಾಗಿರುತ್ತೆ, ಬೋತ್ ಆಪ್ಷನ್ಸ್ ಆರ್ ರಾಂಗ್. ಸೊ ಬೋತ್ ಅಸರ್ಷನ್ಸ್ ಅಂಡ್ ರೀಸನ್ಸ್ ಆರ್ ಫಾಲ್ಸ್. ಸೊ ಆಪ್ಷನ್ ಡಿ is the correct answer. Okay, so next one, a parallel plate air capacitor has a capacitance C. The distance of separation between the plate is D. Okay, illéniದೆ, a parallel plate capacitor A has a capacitance C, capacitance ಇದೆ. The distance separation between the plate, that is D ಕೊಟ್ಟಿದ್ದಾರೆ.
ಇದೊಂದು ಕೆಪಾಸಿಟರ್ ಇದೆ, ಇದರ ಕೆಪಾಸಿಟೆನ್ಸ್ ಎಷ್ಟಿದೆ, ಸಿ ಇದೆ. ಡಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ದಾರೆ, ಡಿ ಕೊಟ್ಟಿದ್ದಾರೆ. ದ ಪೊಟೆನ್ಷಿಯಲ್ ಡಿಫರೆನ್ಸ್ ಈಸ್ ವಿ ಈಸ್ ಅಪ್ಲೈಡ್ ಬಿಟ್ವೀನ್ ದಿ ಪ್ಲೇಟ್ಸ್. ಇದರೊಳಗಡೆ ಎಷ್ಟು ಅಪ್ಲೈಡ್ ಮಾಡಿದ್ದಾರೆ, ವಿ ಪೊಟೆನ್ಷಿಯಲ್ ಡಿಫರೆನ್ಸ್ ಅನ್ನ ಅಪ್ಲೈ ಮಾಡಿದ್ದಾರೆ. ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದಿ ಪ್ಲೇಟ್ ಆಫ್ ದಿ ಪ್ಯಾರಲಲ್ ಪ್ಲೇಟ್ ಏರ್ ಕೆಪಾಸಿಟರ್. ಇಲ್ಲಿ ನೋಡಿ, ನಾವು ಪೊಟೆನ್ಷಿಯಲ್ ಡಿಫರೆನ್ಸ್ ಅನ್ನ ಹಾಕಿದವಾಗ, ಪೊಟೆನ್ಷಿಯಲ್ ಡಿಫರೆನ್ಸ್ ಕೊಟ್ಟವಾಗ, ಈಗ ಬ್ಯಾಟ್ರಿ ಕೊಟ್ಟಿದ್ದೀನಿ ಅಂತ ಕನ್ಸಿಡರ್ ಮಾಡಿ. ಈ ಬ್ಯಾಟ್ರಿ ಕೊಟ್ಟವಾಗ ಏನಾಗುತ್ತೆ, ಇಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ಕ್ರಿಯೇಟ್ ಆಯ್ತಲ್ವಾ. ಈ ಕಡೆ ಏನಾಯ್ತು, ಪಾಸಿಟಿವ್ ಚಾರ್ಜಸ್ ಅಕ್ಯುಮುಲೇಟ್ ಆಯ್ತಲ್ವಾ, ಪಾಸಿಟಿವ್ ಚಾರ್ಜಸ್ ಅಕ್ಯುಮುಲೇಟ್ ಆಯ್ತು. ಈ ಕಡೆ ಏನಾಯ್ತು, ನೆಗೆಟಿವ್ ಚಾರ್ಜಸ್ ಅಕ್ಯುಮುಲೇಟ್ ಆಯ್ತು. ಈಗ ನೋಡಿ, ಇದು ಪಾಸಿಟಿವ್ ಚಾರ್ಜಸ್, ಇದು ನೆಗೆಟಿವ್ ಚಾರ್ಜಸ್ ಅಲ್ವಾ. ಇಲ್ಲಿ ಪ್ಲೇಟ್ ಇದೆ, ಇದು ಪ್ಲೇಟ್ ಮೇಲೆ ಎಕ್ಸರ್ಟ್ ಆಗುತ್ತೆ. ಇಲ್ಲಿ ನೋಡಿ, ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಪಾಸಿಟಿವ್ ಚಾರ್ಜು ನೆಗೆಟಿವ್ ಚಾರ್ಜ್ ಮೇಲೆ ಏನ್ ಮಾಡ್ತಾ ಇದೆ, ಫೋರ್ಸ್ ಎಕ್ಸರ್ಟ್ ಮಾಡ್ತಾ ಇದೆ. ದ ಪಾಸಿಟಿವ್ ಚಾರ್ಜಸ್ ಅಂಡ್ ನೆಗೆಟಿವ್ ಚಾರ್ಜಸ್ ಇಟ್ ವಿಲ್ ಬಿ ಅಟ್ರಾಕ್ಟ್ಸ್ ಈಚ್ ಅದರ್. ಎರಡು ಏನಾಗುತ್ತೆ, ಅಟ್ರಾಕ್ಷನ್ ಆಗುತ್ತೆ ಅಲ್ವಾ. ಸೊ ದಿಸ್ ಇಸ್ ಆ ಫೋರ್ಸ್ ಆಫ್ ಅಟ್ರಾಕ್ಷನ್ ಎಷ್ಟು ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಎಷ್ಟು ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತೆ ಬಿಟ್ವೀನ್ ದೀಸ್ ಟು ಪ್ಲೇಟ್ಸ್, ಈ ಪ್ಲೇಟ್ ನಡುವೆ ಎಷ್ಟು ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲಿ ನೋಡಿ, ಈ ಪ್ಲೇಟ್ ಇರುತ್ತಲ್ವಾ, ಈ ಪಾಸಿಟಿವ್ ಚಾರ್ಜಸ್ ಇದನ್ನ ಏನ್ ಮಾಡ್ತಾ ಇದೆ, ಅಟ್ರಾಕ್ಷನ್ ಮಾಡ್ತಾ ಇದೆ. ಈಗ ಇಟ್ಕೊಂಡು ಈ ಕಡೆ ತನ್ನೊಳಗಡೆ ಎಳ್ಕೊಳ್ತಾ ಇದೆ. ಇದು ಸಹ ಪಾಸಿಟಿವ್ ಚಾರ್ಜಸ್ ಹೀಗೆ ಎಳ್ಕೊಂತ ಇದೆ ಅಲ್ವಾ. ಸೊ ದರ್ ಈಸ್ ಅ ಫೋರ್ಸ್ ಆಫ್ ಅಟ್ರಾಕ್ಷನ್. ದ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಫಾರ್ಮುಲಾ ಏನು, F is equals to Q into E ಅಲ್ವಾ. F is equals to Q into E. This is force ಫಾರ್ಮುಲಾ. ಈಗ ನಮ್ಗೆ ಏನ್ ಬೇಕು, ಈಗ E ಗೊತ್ತಿದೆ ನಮಗೆ. ಇ ಅಂತ ಹೇಳಿದ್ರೆ ಏನು, ದಿಸ್ ಇಸ್ ಫಾರ್ ದಿ ಓನ್ಲಿ ಒನ್ ಪ್ಲೇಟ್. ಈ ಒನ್ ಪ್ಲೇಟ್ ಇಂದ ಈ ಫಸ್ಟ್ ಪ್ಲೇಟು ಈ ಸೆಕೆಂಡ್ ಪ್ಲೇಟ್ ಮೇಲೆ ಏನಾಗುತ್ತೆ, ಪಾಸಿಟಿವ್ ಚಾರ್ಜಸ್ ಇರುವಂತಹ ಪ್ಲೇಟು ಇಲ್ಲಿ ನೆಗೆಟಿವ್ ಚಾರ್ಜಸ್ ಮೇಲೆ ಇರುವಂತಹ ಪ್ಲೇಟ್ ಮೇಲೆ ಏನ್ ಮಾಡ್ತಾ ಇದೆ, ಫೋರ್ಸ್ ಎಕ್ಸರ್ಟ್ ಮಾಡ್ತಾ ಇದೆ. ಸೊ ಹಾಗಾಗಿ ನಾವೇನ್ ಕನ್ಸಿಡರ್ ಮಾಡ್ತೀವಿ, ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಓನ್ಲಿ ವಿ ವಿಲ್ ಕನ್ಸಿಡರ್ ಫಾರ್ ದಿ ಓನ್ಲಿ ಒನ್ ಪ್ಲೇಟ್. ಒಂದು ಪ್ಲೇಟ್ ಇಂದ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಆಗ್ತಾ ಇದೆಯಲ್ವಾ, ಅದನ್ನ ಕನ್ಸಿಡರ್ ಮಾಡ್ತೀವಿ. ಸೊ ಒನ್ ಪ್ಲೇಟ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ಕ್ರಿಯೇಟ್ ಆಗುತ್ತೆ, ದಟ್ ಈಸ್ ಅನ್ ಎಲೆಕ್ಟ್ರಿಕ್ ಫೀಲ್ಡ್ ವಿಚ್ ಇಸ್ ಈಕ್ವಲ್ಸ್ ಟು ಸಿಗ್ಮಾ ಡಿವೈಡ್ ಬೈ 2 epsilon naught ಅಲ್ವಾ. ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ಮುಲಾ ನಾವು ವಿ ವಿಲ್ ಸಬ್ಸ್ಟಿಟ್ಯೂಟ್ ಇಟ್ ಹಿಯರ್. ಸಬ್ಸ್ಟಿಟ್ಯೂಟ್ ಮಾಡಿ. ಈಗ ಸಿಗ್ಮಾ ಅಂತ ಹೇಳಿದ್ರೆ ಏನು, ಸಿಗ್ಮಾ ವಿಚ್ ಇಸ್ ಈಕ್ವಲ್ಸ್ ಟು ವಾಟ್, ದಟ್ ಈಸ್ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ. ಸಿಗ್ಮಾ ಇಸ್ ಈಕ್ವಲ್ಸ್ ಟು ವಾಟ್, ಸಿಗ್ಮಾ ವಿಚ್ ಇಸ್ ಈಕ್ವಲ್ಸ್ ಟು ಕ್ಯೂ ಡಿವೈಡ್ ಬೈ ಎ ಅಲ್ವಾ. ನಾವು ವಿ ವಿಲ್ ಸಬ್ಸ್ಟಿಟ್ಯೂಟ್ ಹಿಯರ್. ಸಬ್ಸ್ಟಿಟ್ಯೂಟ್ ಮಾಡಿದವಾಗ ಏನ್ ಸಿಗುತ್ತೆ ನಮಗೆ, ಈಗ ದಟ್ ಇಸ್ ಕ್ಯೂ ಇದೆ, ಫೋರ್ಸ್ ಅಲ್ಲಿ ನಾನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಫೋರ್ಸ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಕ್ಯೂ ಇದೆ. ಸೊ ದಿಸ್ ಇಸ್ ಓಕೆ, ಇಲ್ಲಿ ಕ್ಯೂ ಆಯ್ತಲ್ವಾ. ಇಲ್ಲಿ ಸಿಗ್ಮಾ ಅಂತ ಹೇಳಿದ್ರೇನು, ಇಲ್ಲಿ ಸಿಗ್ಮಾ ಇದೆಯಲ್ವಾ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ, ಸಿಗ್ಮಾ ಅಂತ ಹೇಳಿದ್ರೇನು, ದಿಸ್ ಇಸ್ ಕ್ಯೂ ಡಿವೈಡ್ ಬೈ ಎ ಡಿವೈಡೆಡ್ ಬೈ ಎಷ್ಟು, ಸಿಗ್ಮಾ ಡಿವೈಡ್ ಬೈ 2 epsilon naught. ಸೊ ಕ್ಯೂ ಇಂಟು ಕ್ಯೂ ಏನಾಯ್ತು, ಕ್ಯೂ ಸ್ಕ್ವೇರ್ ಆಯ್ತಲ್ವಾ. ಕ್ಯೂ ಸ್ಕ್ವೇರ್ ಡಿವೈಡೆಡ್ ಬೈ 2 epsilon naught ಇಂಟು ಎ. ಕ್ಯೂ ಸ್ಕ್ವೇರ್ ಡಿವೈಡ್ ಬೈ 2 epsilon naught ಇಂಟು ಎ. ಕ್ಯೂ ಅಂತ ಹೇಳಿದ್ರೆ ಏನು, ಇಟ್ಸ್ ನಥಿಂಗ್ ಬಟ್ ಕ್ಯೂ ಇಸ್ ಈಕ್ವಲ್ಸ್ ಟು ಸಿ ವಿ ಅಲ್ವಾ. ಕ್ಯೂ ಅಂತ ಹೇಳಿದ್ರೇನು, ಕ್ಯೂ ವಿಚ್ ಇಸ್ ಈಕ್ವಲ್ಸ್ ಟು ಸಿ ವಿ. ಸಬ್ಸ್ಟಿಟ್ಯೂಟ್ ದಿಸ್ ವ್ಯಾಲ್ಯೂ, ದಟ್ ಇಸ್ ಸಿ ಸ್ಕ್ವೇರ್ ವಿ ಸ್ಕ್ವೇರ್ ಡಿವೈಡೆಡ್ ಬೈ 2 ಇಂಟು ಎಪ್ಸಿಲಾನ್ ನಾಟ್ ಇಂಟು ಎ ಅಂತ ಹೇಳಿದ್ರೇನು, ಎಪ್ಸಿಲಾನ್ ನಾಟ್. ಸಿ ಫಾರ್ಮುಲಾ ಏನು, ಸೊ ದಿಸ್ ಇಸ್ ಸಿ ಇಸ್ ಈಕ್ವಲ್ಸ್ ಟು ಎಪ್ಸಿಲಾನ್ ನಾಟ್ ಎ ಡಿವೈಡ್ ಬೈ ಡಿ. ಸೊ ಸಿ ಡಿ ವಿಚ್ ಇಸ್ ಈಕ್ವಲ್ಸ್ ಟು ಎಪ್ಸಿಲಾನ್ ನಾಟ್ ಇಂಟು ಎ. ನಾವು ವಿ ವಿಲ್ ಸಬ್ಸ್ಟಿಟ್ಯೂಟ್ ಹಿಯರ್. ಇಲ್ಲೇನಿದೆ, 2 into epsilon naught into a. Instead of writing the epsilon naught into a, ಏನು epsilon naught into a ಅನ್ನ ಬರೆಯೋ ಬದಲು ಏನ್ ಬರೀತೀನಿ ನಾನು, ಸಿ ಡಿ ಅಂತ ಬರೀತೀನಿ. ಒಂದು ಸಿ ಗೆಟ್ ಕ್ಯಾನ್ಸಲ್ಸ್ ಆಯ್ತು. ಉಳಿದಿರೋದೇನು, ದಟ್ ಇಸ್ ಸಿ ವಿ ಸ್ಕ್ವೇರ್ ಡಿವೈಡ್ ಬೈ 2d. ಸೊ ದಿಸ್ ಇಸ್ ದಿ force of attraction, okay, between the plates of the parallel plate capacitor. Okay, ಇದು ಫೋರ್ಸ್ ಆಗಿರುತ್ತೆ. ಹಾಗಾದ್ರೆ ಫಾರ್ಮುಲಾ ಯಾವ್ದು ಸರಿ ಇದು, ಸೊ ದಿಸ್ ಇಸ್ ವಿಚ್ ಆಪ್ಷನ್ ಇಸ್ ರೈಟ್ ಒನ್, ಸಿ ಬಿ ಸ್ಕ್ವೇರ್ ಡಿವೈಡ್ ಬೈ 2d. ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. ಓಕೆ, ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಒನ್. ಓಕೆ, a capacitor is charged by a battery. The battery is removed. Another identical uncharged capacitor is connected in a parallel. The total electrostatic energy of resulting system is. ಈಗ ಫಸ್ಟ್ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಒಂದು ಕೆಪಾಸಿಟರ್ ಇದೆ. ಈ ಕೆಪಾಸಿಟರ್ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಚಾರ್ಜ್ ಮಾಡಿದ್ದಾರೆ. ಬ್ಯಾಟ್ರಿ ಕೊಟ್ಟು ಏನ್ ಮಾಡಿದ್ದಾರೆ, ಚಾರ್ಜ್ ಮಾಡಿದ್ದಾರೆ. ಓಕೆ, ಕೆಪಾಸಿಟರ್ ಈಸ್ ಚಾರ್ಜ್ಡ್ ಬೈ ಅ ಬ್ಯಾಟ್ರಿ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನ್ ಮಾಡಿದ್ದಾರೆ, ಬ್ಯಾಟ್ರಿ ಈಸ್ ರಿಮೂವ್. ಬ್ಯಾಟ್ರಿನ ಏನ್ ಮಾಡಿದ್ದಾರೆ, ರಿಮೂವ್ ಮಾಡಿದ್ದಾರೆ.
ಆಮೇಲೆ ಏನ್ ಮಾಡಿದರೆ ಐಡೆಂಟಿಕಲ್ ಅನ್ಚಾರ್ಜ್ಡ್ ಕೆಪಾಸಿಟರ್ ಈಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಇನ್ನೊಂದು ಐಡೆಂಟಿಕಲ್ ಅನ್ಚಾರ್ಜ್ಡ್ ಕೆಪಾಸಿಟರ್ ಅನ್ನ, ಇದು ಚಾರ್ಜ್ ಆಗಿದೆ, ಫುಲ್ಲಿ ಚಾರ್ಜ್ ಆಗಿದೆ, ಕ್ಯೂ ಚಾರ್ಜ್ ಇದೆ. ಸೊ ಇದನ್ನ ಅನ್ಚಾರ್ಜ್ಡ್ ಕೆಪಾಸಿಟರ್ ಅನ್ನ ಕನೆಕ್ಟ್ ಮಾಡಿದೆ. ಅನ್ಚಾರ್ಜ್ಡ್ ಕೆಪಾಸಿಟರ್ ನ ಕನೆಕ್ಟ್ ಮಾಡಿದವಾಗ ಈಗೇನಾಯ್ತು, ಶೇರಿಂಗ್ ಆಫ್ ಚಾರ್ಜಸ್ ವಿಲ್ ಬಿ ಟೇಕ್ಸ್ ಪ್ಲೇಸ್. ಇಲ್ಲಿರುವಂತಹ ಚಾರ್ಜಸ್ ಏನಾಯ್ತು, ಈ ಕಡೆನೂ ಏನಾಗುತ್ತೆ, ಫ್ಲೋ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ. ಸೊ ದ ಟೋಟಲ್ ಇಲೆಕ್ಟ್ರೋಸ್ಟಾಟಿಕ್ ಎನರ್ಜಿ ಆಫ್ ದಿ ಸಿಸ್ಟಮ್ ಇಸ್, ಈಗ ಈ ಈ ಈ ಪೊಸಿಷನ್ ಅಲ್ಲಿ ಇನಿಷಿಯಲ್ ಇದ್ದವಾಗ ಇದರ ಇಲೆಕ್ಟ್ರೋಸ್ಟಾಟಿಕ್ ಎನರ್ಜಿ ಏನಿತ್ತು, ವಾಟ್ಸ್ ಅನ್ ಇಲೆಕ್ಟ್ರೋಸ್ಟಾಟಿಕ್ ಎನರ್ಜಿ ವಿಚ್ ಇಸ್ ಈಕ್ವಲ್ಸ್ ಟು ಕ್ಯೂ ಸ್ಕ್ವೇರ್ ಡಿವೈಡ್ ಬೈ 2c ಅಂತ ಬರೀಬಹುದಲ್ವಾ. ಕ್ಯೂ ಸ್ಕ್ವೇರ್ ಡಿವೈಡ್ ಬೈ 2c ದಿಸ್ ಅನ್ ಎಲೆಕ್ಟ್ರೋಸ್ಟಾಟಿಕ್ ಎನರ್ಜಿ. ಓಕೆ, ಈಗ ನೋಡಿ, ಈಗ ಏನಾಯ್ತು ಅಂತ ಹೇಳಿದ್ರೆ, ಇದು ಎರಡು ಕೆಪಾಸಿಟರ್, ಇದು ಎರಡು ಐಡೆಂಟಿಕಲ್ ಕೆಪಾಸಿಟರ್. ಇದು ಸಿ ಇದೆ ಕೆಪಾಸಿಟರ್, ಇದರ ಕೆಪಾಸಿಟಿನು ಸಿ, ಇದರ ಕೆಪಾಸಿಟಿನು ಸಿ ಇದೆ ಅಂತ ಕನ್ಸಿಡರ್ ಮಾಡಿ. ಇಫ್ ದ ಟೂ ಕೆಪಾಸಿಟರ್ಸ್ ಆರ್ ಕನೆಕ್ಟೆಡ್ ಇನ್ ಸಿ ಪ್ಯಾರಲಲ್ ಕನೆಕ್ಷನ್ ಮಾಡಿದ್ರೆ ಈ ಎರಡು ಕೆಪಾಸಿಟರ್ ಈಕ್ವಲೆಂಟ್ ಕೆಪಾಸಿಟೆನ್ಸ್ ಏನಾಗುತ್ತೆ, ಸಿ ಪಿ ವಿಚ್ ಇಸ್ ಈಕ್ವಲ್ಸ್ ಟು 2c ಅಲ್ವಾ. ಈಕ್ವಲೆಂಟ್ ಕೆಪಾಸಿಟೆನ್ಸ್ ಏನಾಯ್ತು 2c. ಈಗ ಕನೆಕ್ಟ್ ಮಾಡಿದವಾಗ ಈ ಬಟ್ ಆದ್ರೆ ಚಾರ್ಜ್ ಏನಾಗಿರುತ್ತೆ, ಬ್ಯಾಟ್ರಿ ಡಿಸ್ಕನೆಕ್ಟ್ ಮಾಡಿದವಾಗ ಆ ಮೊದಲು ಆ ಚಾರ್ಜ್ ಅಲ್ಲಿ ಕೆಪಾಸಿಟರ್ ಅಲ್ಲಿ ಎಷ್ಟು ಚಾರ್ಜ್ ಇತ್ತು ಅಷ್ಟೇ ಚಾರ್ಜ್ ಇರುತ್ತೆ. ದೇರ್ ಇಸ್ ನೋ ವೇರಿಯೇಷನ್ ಇನ್ ದಿ ಚಾರ್ಜಸ್ ಅಲ್ಲಿ ಯಾವುದೇ ರೀತಿಯಾದ ವೇರಿಯೇಷನ್ ಆಗಲ್ಲ ಅಲ್ವಾ. ಬಟ್ ಚಾರ್ಜ್ ಇಟ್ ವಿಲ್ ಬಿ ದಿ ಕಾನ್ಸ್ಟೆಂಟ್. ಈಗ ನನಗೇನ್ ಬೇಕು, ದಿಸ್ ಇಸ್ ಇನಿಷಿಯಲ್. ಈಗ ಏನಾಯ್ತು, ಫೈನಲ್ ಎಷ್ಟು ಚೇಂಜಸ್ ಆಗುತ್ತೆ, ಯು ವ್ಯಾಲ್ಯೂ ದಟ್ ಇಸ್ ಕ್ಯೂ ಸ್ಕ್ವೇರ್, ಇಟ್ ವಿಲ್ ಬಿ ದಿ ಸೇಮ್ ಡಿವೈಡೆಡ್ ಬೈ 2 ಇಂಟು ಕೆಪಾಸಿಟೆನ್ಸ್ ಎಷ್ಟಾಯ್ತು, ಫಸ್ಟ್ ಗೆ ಸಿ ಇತ್ತು, ಈಗ ಏನಾಗುತ್ತೆ 2c ಆಗತ್ತೆ. ಸೊ ಇದನ್ನ ಹೇಗೆ ಬರಿತೀನಿ ನಾನು, ಇದನ್ನ ಯು ನಾಟ್ ಅಂತ ಕನ್ಸಿಡರ್ ಮಾಡ್ತೀನಿ. ಓಕೆ, ಇದನ್ನ ಯು ನಾಟ್ ಅಂತ ಕನ್ಸಿಡರ್ ಮಾಡ್ತೀನಿ, ಇದು u1 ಅಂತ ಕನ್ಸಿಡರ್ ಮಾಡ್ತೀನಿ. ಈಗ u1 ಏನಾಗುತ್ತೆ, ದಿಸ್ ಇಸ್ ಕ್ಯೂ ಸ್ಕ್ವೇರ್ ಡಿವೈಡ್ ಬೈ 2c ಅಂತ ಹೇಳಿದ್ರೆ ನೋಟ್ಸ್ ನಥಿಂಗ್ ಬಟ್ ಯು ನಾಟ್ ಡಿವೈಡ್ ಬೈ 2 ಅಂತ ಬರೀಬಹುದಲ್ವಾ. ಸೊ ದಿಸ್ ಇಸ್, ಇದು ಇನಿಷಿಯಲ್ ಎನರ್ಜಿ, ಇದೇನಾಯ್ತು ಫೈನಲ್ ಎನರ್ಜಿ ಆಯ್ತು. ಇನಿಷಿಯಲ್ ಎನರ್ಜಿ ಎಷ್ಟಿತ್ತು, ಯು ನಾಟ್ ವ್ಯಾಲ್ಯೂ ದಟ್ ಇಸ್ ಕ್ಯೂ ಸ್ಕ್ವೇರ್ ಡಿವೈಡ್ ಬೈ 2c ಇತ್ತು. ಈ ನೆಕ್ಸ್ಟ್ ಫೈನಲ್ ಏನಾಗುತ್ತೆ, ಯು ನಾಟ್ ಡಿವೈಡ್ ಬೈ 2 ಆಗುತ್ತೆ. ಸೊ ಹಾಗಾದ್ರೆ ಎಷ್ಟು ಡಿಕ್ರೀಸ್ ಆಗ್ತಾ ಇದೆ, ಸೊ ದ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎನರ್ಜಿ ಈಸ್ ಡಿಕ್ರೀಸ್ಡ್ ಬೈ ಅ ಫ್ಯಾಕ್ಟರ್ ಆಫ್ 2. ಎಷ್ಟಾಗುತ್ತೆ, ಇಟ್ ಈಸ್ ಡಿಕ್ರೀಸ್ಡ್ ಬೈ ಅ ಫ್ಯಾಕ್ಟರ್ ಆಫ್ 2 ಅಷ್ಟು ಡಿಕ್ರೀಸ್ ಆಗುತ್ತೆ. ರಿಮೇನ್ ಸೇಮ್ ಇದೆ, ರಿಮೇನ್ ಸೇಮ್ ಇರಲ್ಲ. ಚಾರ್ಜಸ್ ಆದ್ರೆ ಒಂದ್ ವೇಳೆ ಚಾರ್ಜ್ ಕೇಳಿದ್ರೆ ಏನಾಗ್ತಿತ್ತು, ಚಾರ್ಜ್ ರಿಮೇನ್ ಸೇಮ್, ಇಟ್ ವಿಲ್ ಬಿ ಇನ್ಕ್ರೀಸ್ಡ್ ಬೈ ಫ್ಯಾಕ್ಟರ್ ಆಫ್ 2. ಫ್ರಮ್ ಕೆಪಾಸಿಟೆನ್ಸ್ ಕೇಳಿದ್ರೆ ಏನಾಗ್ತಿತ್ತು, ಇಟ್ ವಿಲ್ ಬಿ ಇನ್ಕ್ರೀಸ್ಡ್ ಬೈ ಅ ಫ್ಯಾಕ್ಟರ್ ಆಫ್ 2 ಆಗ್ತಾ ಇತ್ತು. ಓಕೆ, increased by a factor of 4. It's wrong. Okay, this is wrong. This is answer ಯಾವುದು, that is decreases by a factor of 2. Okay, next question. Okay, next question is a particle of a mass m and a charge q is an electric and magnetic field is given by electric field ಕೊಟ್ಟಿದ್ದಾರೆ. electric field ಎಷ್ಟಿದೆ, E is equals to 2i cap plus 3j cap and B is equals to 4j cap plus 6k cap ಕೊಟ್ಟಿದ್ದಾರೆ. ಓಕೆ, the charged particle is shifted, ಇಲ್ಲಿ ನೋಡಿ ವರ್ಡ್ ಏನಿದೆ, shifted from the origin to the point P is equals to 1:1, x is equals to 1, y is equals to 1 along the straight path. The magnitude of the work done is, ಇಲ್ಲಿ ಪಾಯಿಂಟ್ ಎಲ್ಲಿದೆ, ದ ಚಾರ್ಜ್ ಪಾರ್ಟಿಕಲ್ ಮಾಸ್ ಎಷ್ಟಿದೆ, m ಮಾಸ್ ಇದೆ, ಚಾರ್ಜ್ ಎಷ್ಟಿದೆ, q ಚಾರ್ಜ್ ಇದೆ. ಓಕೆ, ಎಲೆಕ್ಟ್ರಿಕ್ ಫೀಲ್ಡ್ ಕೊಟ್ಟಿದ್ದಾರೆ, ಮ್ಯಾಗ್ನೆಟಿಕ್ ಫೀಲ್ಡ್ ಕೊಟ್ಟಿದ್ದಾರೆ. ಚಾರ್ಜ್ ಅನ್ನು ಏನ್ ಮಾಡ್ತಾ ಇದ್ದಾರೆ, ಶಿಫ್ಟೆಡ್ ಮಾಡ್ತಿದೆ. ಎಲ್ಲಿಂದ ಚಾರ್ಜ್ ಅನ್ನ ಶಿಫ್ಟ್ ಮಾಡ್ತಾ ಇದ್ದಾರೆ, ಸೊ ವಿ ವಿಲ್ ಶಿಫ್ಟಿಂಗ್ ದಿ ಚಾರ್ಜ್ ಫ್ರಮ್ ದಿ ಒರಿಜಿನ್ ಇಂದ ಶಿಫ್ಟ್ ಮಾಡ್ತಾ ಇದ್ದಾರೆ. ಎಲ್ಲಿ, ಎಕ್ಸ್ ಆಕ್ಸಿಸ್ ಅಲ್ಲಿ 1 ಪಾಯಿಂಟ್ ಆಗಿರ್ಬೇಕು, ವೈ ಆಕ್ಸಿಸ್ ಅಲ್ಲಿ 1 ಪಾಯಿಂಟ್ ಆಗಿರ್ಬೇಕು. ಯಾವ ಪಾಯಿಂಟ್ಗೆ, ಲೆಟಸ್ ಈ ಪಾಯಿಂಟಿಗೆ ಅಂತ ಕನ್ಸಿಡರ್ ಮಾಡಿ. ಒರಿಜಿನ್ ಇಂದ ಎಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ, ಈ ಪಾಯಿಂಟಿಗೆ ತಗೊಂಡು ಹೋಗ್ತಾ ಇದ್ದಾರೆ. ಒರಿಜಿನ್ ಇಂದ ಈ ಪಾಯಿಂಟ್ ತಗೊಂಡು ಹೋಗ್ತಾ ಇದ್ದಾರೆ. ಯಾವ ಪಾಯಿಂಟ್ ಇದು, P is equals to 1,1 ಪಾಯಿಂಟ್ಗೆ ತಗೊಂಡು ಹೋಗ್ತಾ ಇದ್ದಾರೆ. ಸೊ ಹಾಗಾದ್ರೆ ತಗೊಂಡು ಹೋಗ್ಬೇಕಾದ್ರೆ ಎಷ್ಟು ವರ್ಕ್ ಡನ್ ಮಾಡಬೇಕು ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಲ್ವಾ, ಎಷ್ಟು ವರ್ಕ್ ಡನ್ ಮಾಡಬೇಕು ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ವಾಟ್ಸ್ ಅ ಫಾರ್ಮುಲಾ, ಈಗ ವರ್ಕ್ ಡನ್ ಅಂತ ಹೇಳಿದ್ರೆ ಏನು, ವರ್ಕ್ ಡನ್ ವಿಚ್ ಇಸ್ ಈಕ್ವಲ್ಸ್ ಟು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಅಲ್ವಾ. ವರ್ಕ್ ಡನ್ ಕೇಳಿದ್ದಾರೆ, ನಮ್ಗೇನು ವರ್ಕ್ ಡನ್ ಫಾರ್ಮುಲಾ ಏನು, ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಫೋರ್ಸ್ ಎಷ್ಟಿರುತ್ತೆ, ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ಸೊ ಹಾಗಾಗಿ ಎಲೆಕ್ಟ್ರಿಕ್ ಫೀಲ್ಡ್ ಇದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಇರೋದ್ರಿಂದ ಸೊ ಇದರ ಫಾರ್ಮುಲಾ ಏನಾಗುತ್ತೆ, F is equals to ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ಮುಲಾ ಏನಾಗುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಫೋರ್ಸ್ ಎಷ್ಟಿರುತ್ತೆ, ದಟ್ ಇಸ್ F is equals to Q into E. ಅದೇ ತರನೇ ಫೋರ್ಸ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್, ಡ್ಯೂ ಟು ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ
ಫೋರ್ಸ್ ಏನಾಗುತ್ತೆ, ದಟ್ ಈಸ್ ಫೋರ್ಸ್ ಇಸ್ ಈಕ್ವಲ್ಸ್ ಟು ಕ್ಯೂ ವಿ ಪಿ ಅಲ್ವಾ, ಕ್ಯೂ ಇಂಟು ವಿ ಇಂಟು ಬಿ. ದಿಸ್ ಇಸ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್ ಫೋರ್ಸ್. ಒಂದು ಚಾರ್ಜಡ್ ಪಾರ್ಟಿಕಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಮೂವ್ ಆದಾಗ ಅದರಲ್ಲಿ ಇಷ್ಟು ಫೋರ್ಸ್ ಎಕ್ಸರ್ಟ್ ಆಗುತ್ತೆ. ಅದೇ ತರನೇ ಚಾರ್ಜಡ್ ಪಾರ್ಟಿಕಲ್ ಇಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಮೂವ್ ಆದಾಗ ಇಷ್ಟು ಫೋರ್ಸ್ ಎಕ್ಸರ್ಟ್ ಆಗುತ್ತೆ. ಸೊ ಇದೆರಡನ್ನು ಕಂಬೈನ್ ಮಾಡಿದೀವ, ಇಲೆಕ್ಟ್ರಿಕ್ ಫೀಲ್ಡ್ ಇದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ, ಇದೆರಡನ್ನು ಕಂಬೈನ್ ಮಾಡಿದವಾಗ ಇದನ್ನ ಹೇಳ್ತೀವಿ ನಾವು ಲಾರೆನ್ಸ್ ಫೋರ್ಸ್ ಅಂತ ಹೇಳ್ತೀವಿ. ದಿಸ್ ಇಸ್ ಎಫ್ ನೆಟ್ ದಟ್ ಈಸ್ ಈಕ್ವಲ್ಸ್ ಟು ಲಾರೆನ್ಸ್ ಫೋರ್ಸ್ ಏನಾಗಿರುತ್ತೆ, ಎಫ್ ಇಂಟು ಕ್ಯೂ ಇಂಟು ಇ ಪ್ಲಸ್ ಕ್ಯೂ ಇಂಟು ವಿ ಕ್ರಾಸ್ ಬಿ. ಓಕೆ, ಈಗ ನೋಡಿ ಇಲ್ಲಿ ಏನಿದೆ, ಚಾರ್ಜಡ್ ಪಾರ್ಟಿಕಲ್ ಅನ್ನ ಏನ್ ಮಾಡ್ತಾ ಇದ್ದಾರೆ, ಇದು ಶಿಫ್ಟ್ ಮಾಡ್ತಾ ಇದ್ದಾರೆ. ಸೊ ಶಿಫ್ಟ್ ಅಂತ ಹೇಳಿದ್ರೆ ಇಲ್ಲಿರುವಂತ ಚಾರ್ಜಡ್ ಪಾರ್ಟಿಕಲ್ ಅನ್ನ ಇಲ್ಲಿ ಮೂವ್ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಚಾರ್ಜಡ್ ಪಾರ್ಟಿಕಲ್ಗೆ ಯಾವುದೇ ರೀತಿಯಂತ ವೆಲಾಸಿಟಿ ಇರಲ್ಲ. ಇಲ್ಲಿ ನೋಡಿ, ಇಲ್ಲಿ ವಿ ಅಂತ ಹೇಳಿದ್ರೆ ಕ್ಯೂ ಅಂತ ಹೇಳಿದ್ರೆ ಫೋರ್ಸ್ ಡ್ಯೂ ಟು ದಿ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಕ್ಯೂ ಅಂತ ಹೇಳಿದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ದಿ ಚಾರ್ಜ್, ವಿ ಅಂತ ಹೇಳಿದ್ರೆ ವೆಲಾಸಿಟಿ ಆಫ್ ದಿ ಚಾರ್ಜ್. ವಿ ಅಂತ ಹೇಳಿದ್ರೆ ಏನು, ವಿ ಮೀನ್ಸ್ ವೆಲಾಸಿಟಿ ಆಫ್ ದಿ ಚಾರ್ಜ್. ಓಕೆ, ವಿ ಅಂತ ಹೇಳಿದ್ರೆ ವಿ ಇಸ್ ನಥಿಂಗ್ ಬಟ್ ವೆಲಾಸಿಟಿ ಆಫ್ ಚಾರ್ಜ್, ವೆಲಾಸಿಟಿ ಆಫ್ ದಿ ಚಾರ್ಜ್. ಬಿ ಅಂತ ಹೇಳಿದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್, ಬಿ ಅಂತ ಹೇಳಿದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್, ಬಿ ಅಂತ ಹೇಳಿದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ವಿ ಕ್ರಾಸ್ ಬಿ ಇದೆ. ಸೊ ಇದೇನಾಗುತ್ತೆ, ಇಲ್ಲಿ ವೆಲಾಸಿಟಿ ಆಫ್ ದಿ ಚಾರ್ಜ್ ಎಷ್ಟಿದೆ, ಚಾರ್ಜ್ ಅನ್ನ ಶಿಫ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಏನಾಗುತ್ತೆ, ವೆಲಾಸಿಟಿ ಏನಾಗಿರುತ್ತೆ, ವೆಲಾಸಿಟಿ ವಿಚ್ ಇಸ್ ಈಕ್ವಲ್ಸ್ ಟು 0. ಇದಕ್ಕೆ ಯಾವುದೇ ರೀತಿಯಂತ ವೆಲಾಸಿಟಿ ಇರಲ್ಲ. ಸೊ ದಿಸ್ ಟರ್ಮ್ ವಿಲ್ ಬಿ ದಿ 0. ಹಾಗಾಗಿ ಏನಾಗುತ್ತೆ, ಈ ಟರ್ಮ್ ಏನಾಗುತ್ತೆ 0 ಆಗುತ್ತೆ. ಸೊ ದಿಸ್ ಇಸ್ ವಿ ಕ್ಯಾನ್ ರೈಟ್ ಆಸ್, ಹೇಗೆ ಬರಿತೀವಿ ನಾವು, ದಿಸ್ ಇಸ್ ಎಫ್ ವಿಚ್ ಇಸ್ ಈಕ್ವಲ್ಸ್ ಟು ಕ್ಯೂ ಇಂಟು ಇ ಪ್ಲಸ್ ಈ ಟರ್ಮ್ ಕ್ಯೂ ವಿ ಬಿ ಏನಾಗಿರುತ್ತೆ, ಇದು 0 ಆಗಿರುತ್ತೆ. ಹಾಗಾಗಿ ಸೊ ಇಟ್ ವಿಲ್ಸ್ ಓನ್ಲಿ ದಿ ಫೋರ್ಸ್, ಯಾವ್ದು ಫೋರ್ಸ್ ಆಕ್ಟ್ ಆಗ್ತಾ ಇರ್ತದೆ, ಇಲೆಕ್ಟ್ರಿಕ್ ಫೀಲ್ಡ್ ಫೋರ್ಸ್ ಮಾತ್ರ ಆಕ್ಟ್ ಆಗ್ತಾ ಇರ್ತದೆ. ಸೊ ದಿಸ್ ಇಸ್ ದ ವರ್ಕ್ ಡನ್ ಅನ್ನು ಹೇಗೆ ಬರೀತೀವಿ ನಾವು, ವರ್ಕ್ ಡನ್ ವಿಚ್ ಇಸ್ ಈಕ್ವಲ್ಸ್ ಟು, ದಟ್ ಈಸ್ ವರ್ಕ್ ಡನ್ ಡಬ್ಲ್ಯೂ ವಿಚ್ ಇಸ್ ಈಕ್ವಲ್ಸ್ ಟು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಫೋರ್ಸ್ ಎಷ್ಟಾಯ್ತು, ಫೋರ್ಸ್ ಎಷ್ಟಿದೆ, ಫೋರ್ಸ್ ವಿಚ್ ಇಸ್ ಈಕ್ವಲ್ಸ್ ಟು ಕ್ಯೂ ಇಂಟು ಇ. ಫೋರ್ಸ್ ಎಷ್ಟಿದೆ, ಕ್ಯೂ ಇಂಟು ಇ ವ್ಯಾಲ್ಯೂ ಎಷ್ಟಿದೆ, ಇ ವ್ಯಾಲ್ಯೂ 2i ಪ್ಲಸ್ 3j ಇಂಟು ಎಸ್ ವ್ಯಾಲ್ಯೂ ಎಷ್ಟಿದೆ, ಎಸ್ ವ್ಯಾಲ್ಯೂನ ಎಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ, 0 ದಿಂದ ಎಲ್ಲಿ ತಗೊಂಡು ಹೋಗ್ತಾ ಇದೀವಿ, 1,1 ತಗೊಂಡು ಹೋಗ್ತಾ ಇದೀವಿ. ಡಿಸ್ಪ್ಲೇಸ್ಮೆಂಟ್ ಏನಾಯ್ತು, ದಟ್ ಈಸ್ ಡಿಸ್ಪ್ಲೇಸ್ಮೆಂಟ್ ಏನಾಗುತ್ತೆ 1,1, ದಟ್ ಈಸ್ i ಪ್ಲಸ್ j ಅಲ್ವಾ. ಡಿಸ್ಪ್ಲೇಸ್ಮೆಂಟ್ i 1 ಇಂಟು i ಪ್ಲಸ್ 1 ಇಂಟು j ಆಯ್ತು. ಸೊ ಇದನ್ನೇನ್ ಮಾಡ್ತೀವಿ ನಾವು, ಈಗ ಮಲ್ಟಿಪ್ಲೈ ಮಾಡಿದವಾಗ ಇದೇನಿದೆ, ದಿಸ್ ಇಸ್ ಐ ಇಂಟು ಐ ಅಲ್ವಾ, ಎಫ್ ಡಾಟ್ ಎಸ್ ಇಟ್ ಈಸ್, ಎಫ್ ಡಾಟ್ ಎಸ್. ಎಫ್ ಡಾಟ್ ಅಂತ ಹೇಳಿದ್ರೆ ಡಾಟ್ ಪ್ರಾಡಕ್ಟ್ ಅಲ್ಲಿ ಐ ಇಂಟು ಐ ವ್ಯಾಲ್ಯೂ ಏನಾಗಿರುತ್ತೆ, ಐ ಇಂಟು ಐ ವ್ಯಾಲ್ಯೂ ವಿಚ್ ಇಸ್ ಈಕ್ವಲ್ಸ್ ಟು 1. ಡಾಟ್ ಅಂತ ಹೇಳಿದ್ರೆ ಏನು, ದಟ್ ಈಸ್ ಎ ಕ್ರಾಸ್ ಬಿ ಅಲ್ಲ, ಎ ಡಾಟ್ ಬಿ. ಎ ಡಾಟ್ ಬಿ ಅಂತ ಹೇಳಿದ್ರೆ ಕಾಸ್ ಥೀಟಾ ಬರುತ್ತೆ, ಕಾಸ್ 0 ವಿಚ್ ಇಸ್ ಈಕ್ವಲ್ಸ್ ಟು 1 ಆಗಿರುತ್ತೆ. ಸೊ ಐ ಡಾಟ್ ಐ ವಿಚ್ ಇಸ್ ಈಕ್ವಲ್ಸ್ ಟು 1. ಅದೇ ತರನೇ ಜೆ ಡಾಟ್ ಜೆ ಏನಾಗಿರುತ್ತೆ 1 ಆಗಿರುತ್ತೆ, ಕೆ ಡಾಟ್ ಕೆ ಏನಾಗಿರುತ್ತೆ 1 ಆಗಿರುತ್ತೆ ಫಾರ್ ದಿ ಡಾಟ್ ಪ್ರಾಡಕ್ಟ್ ಅಲ್ಲಿ. ಸೊ ಇದನ್ನ ಸಿಂಪ್ಲಿಫೈ ಮಾಡಿದವಾಗ, ಮಲ್ಟಿಪ್ಲೈ ಮಾಡಿದವಾಗ ನಮ್ಗೆ ಏನ್ ಸಿಗುತ್ತೆ, ಕ್ಯೂ ಇಂಟು 2 ಇಂಟು 1 ಏನಾಗಿತ್ತು 2 ಅಂಡ್ ದಿಸ್ ಇಸ್ 3 ಇಂಟು 1 ಏನಾಯ್ತು 3 ಆಯ್ತು. ಸೊ ಇಟ್ ವಿಲ್ ಬಿ ದಿ ಆನ್ಸರ್ ಎಷ್ಟಾಗುತ್ತೆ 5q. ಸೊ ದ ಆನ್ಸರ್ ಈಸ್ 5q. ಹಾಗಾದ್ರೆ ಆಪ್ಷನ್ ಯಾವುದು, ವರ್ಕ್ ಡನ್ ಫಾರ್ಮುಲಾ ಏನಾಗುತ್ತೆ, ವರ್ಕ್ ಡನ್ ವಿಚ್ ಇಸ್ ಈಕ್ವಲ್ಸ್ ಟು 5q ಆಗಿರುತ್ತೆ. ಓಕೆ, so the next question is, okay, ಈಗ ನೋಡಿ, the figure shows the charge q versus voltage v graph for the series and parallel combination of the two given capacitor. The capacitance are, ಇಲ್ಲಿ ಗ್ರಾಫ್ ಕೊಟ್ಟಿದ್ದಾರೆ. ಗ್ರಾಫ್ ಯಾವ್ದು ಟರ್ಮಲ್ ಕೊಟ್ಟಿದ್ದಾರೆ, ಚಾರ್ಜ್ ಟರ್ಮಲ್ ಕೊಟ್ಟಿದ್ದಾರೆ ಮತ್ತೆ ಪೊಟೆನ್ಷಿಯಲ್ ಡಿಫರೆನ್ಸ್ ಟರ್ಮಲ್ ಕೊಟ್ಟಿದ್ದಾರೆ. ಸೊ ಸಿಯರ್ ಈಗ ಇದರ ಚಾರ್ಜು ಮತ್ತೆ ಪೊಟೆನ್ಷಿಯಲ್, ಇದರ ಸ್ಲೋಪ್ ಅನ್ನ ಫೈಂಡ್ ಔಟ್ ಮಾಡಿದ್ರೆ ನೋಡಿ, ಇದು ಸ್ಲೋಪ್ ಅಂತ ಹೇಳಿದ್ರೆ ಹೇಗೆ ಫೈಂಡ್ ಔಟ್ ಮಾಡ್ತೀವಿ ನಾವು, y ಡಿವೈಡ್ ಬೈ x ಆಕ್ಸಿಸ್ ಅಲ್ವಾ, y ಆಕ್ಸಿಸ್ ಡಿವೈಡ್ ಬೈ x ಆಕ್ಸಿಸ್ ಅಂತ ಹೇಳಿದ್ರೆ ಏನಾಗಿರುತ್ತೆ, ದಟ್ ಇಸ್ y ಆಕ್ಸಿಸ್ ಅಲ್ಲಿ ಏನಿದೆ q ಇದೆ, ಡಿವೈಡ್ ಬೈ ಏನಿದೆ v ಇದೆ. ಇಟ್ಸ್ ನಥಿಂಗ್ ಬಟ್ ವಾಟ್, q ಡಿವೈಡ್ ಬೈ v ಅಂತ ಹೇಳಿದ್ರೆ ಇಟ್ಸ್ ನಥಿಂಗ್ ಬಟ್ c ಇಸ್ ಈಕ್ವಲ್ಸ್ ಟು q ಡಿವೈಡ್ ಬೈ v ಅಲ್ವಾ. ಇದರ ಸ್ಲೋಪ್, ಈ ಗ್ರಾಫಿನ ಸ್ಲೋಪು ನಮಗೆ ಏನನ್ನ ಕೊಡುತ್ತೆ ಅಂತ ಹೇಳಿದ್ರೆ, ಈ ಗ್ರಾಫಿನ ಸ್ಲೋಪ್ ಯಾವ್ದು ಕೊಡುತ್ತೆ, ಇದು ದಿಸ್ ಗ್ರಾಫ್ ಸ್ಲೋಪ್ ಇಟ್ ವಿಲ್ ಗಿವ್ಸ್ ದಿ ವ್ಯಾಲ್ಯೂ ಆಫ್ ದಿ capacitance. The slope of
Q and V graph, it will gives the value of the capacitance. Capacitance value ನ ಕೊಡುತ್ತೆ ಇದು. ಓಕೆ, ಈಗ ನೋಡಿ, ಈಗ ಅಲ್ಲಿ Q ಡಿವೈಡ್ ಬೈ V ಸ್ಲೋಪ್ ಯಾವ್ದ್ರದ್ದು ಜಾಸ್ತಿ ಇದೆ, ಇದರ ಯಾವ್ದ್ರ ವ್ಯಾಲ್ಯೂ ಸ್ಲೋಪ್ ವ್ಯಾಲ್ಯೂ ಜಾಸ್ತಿ ಇದೆ. ದಿಸ್ ಇಸ್ ಫಸ್ಟ್ ಪಾಯಿಂಟ್. ಈ ಎ ಪಾಯಿಂಟ್ ಅಲ್ಲಿ ನೋಡಿ, ಎ ಪಾಯಿಂಟ್ ಅಲ್ಲಿ ಸ್ಲೋಪ್ ವೈ ಆಕ್ಸಸ್ ಅಲ್ಲಿ ಏನಿದೆ, ವೈ ಆಕ್ಸಸ್ ಅಲ್ಲಿ ಈ ಪಾಯಿಂಟ್ ಅಂತ ಕನ್ಸಿಡರ್ ಮಾಡಿದೆ, ಇದನ್ನ ಕನ್ಸಿಡರ್ ಮಾಡಿದೆ. ಓಕೆ, ನಾನು ಸ್ಲೋಪ್ ಅನ್ನ ತಗೊಳ್ತೀನಿ ಈಗ. ಈಗ ನೋಡಿ, ಈಗ ಈ ಪಾಯಿಂಟ್ ಅಲ್ಲಿ ನಾನು ಸ್ಲೋಪ್ ತಗೊಳ್ತೀನಿ. ಇಲ್ಲಿ ಏನಾಗುತ್ತೆ, ಎಕ್ಸ್ ಆಕ್ಸಿಸ್ ಏನಾಯ್ತು, ದಿಸ್ ಇಸ್ ವೈ ಆಕ್ಸಿಸ್. ವೈ ಆಕ್ಸಿಸ್ ಅಲ್ಲಿ 500 ಇದೆ ಅಲ್ವಾ, 500 ಚಾರ್ಜ್ ಮೈಕ್ರೋ ಕೂಲಮ್ ಡಿವೈಡೆಡ್ ಬೈ ಇಲ್ಲಿ ಎಷ್ಟಿದೆ 10 ಅಲ್ವಾ, 10 ಇದೆ. ಎಷ್ಟಾಯ್ತು, ದಿಸ್ ಇಸ್ ಇಟ್ ವಿಲ್ ಬಿ ದಿ 50 ಮೈಕ್ರೋ ಫ್ಯಾರಡೆ ಆಯ್ತು. ಯಾವ್ದ್ರದ್ದು ಕೆಪಾಸಿಟನ್ಸ್ 50 ಮೈಕ್ರೋ ಫ್ಯಾರಡೆ ಆಯ್ತು. ಯಾವ್ದ್ರಲ್ಲಿ, ಇದರಲ್ಲಿ, ದಟ್ ಈಸ್ ಈ ಪಾಯಿಂಟ್ ಎದಲ್ಲಿ. ಓಕೆ, ಈ ಇದು ಸ್ಲೋಪ್ ಇದ್ದಲ್ಲಿ. ಅದೇ ತರನೇ ಇಲ್ಲಿ ನೋಡಿ, ಬಿ ಸ್ಲೋಪ್ ಅಲ್ಲಿ ನೋಡಿದವಾಗ ಏನಾಗುತ್ತೆ, ಬಿ ಸ್ಲೋಪ್ ಹೀಗಿದೆ ಅಲ್ವಾ, ಇಲ್ಲಿಂದ ಹೀಗಿದೆ. ಸೊ ಇದ್ರ ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಷ್ಟು ಬರ್ತಾ ಇದೆ, 80 ಇದೆ. ಇಲ್ಲಿ ವ್ಯಾಲ್ಯೂಸ್ ಬಿ ವ್ಯಾಲ್ಯೂ ಎಷ್ಟು ಕೊಡ್ತಾ ಇದ್ದಾರೆ, 10 ಇದೆ. ದಟ್ ಈಸ್ 80 ಡಿವೈಡ್ ಬೈ 10, ದಟ್ ಈಸ್ ಈಕ್ವಲ್ಸ್ ಟು 8 ಮೈಕ್ರೋ ಫ್ಯಾರಡೆ. ಸೊ ಇದರಲ್ಲಿ ನಮ್ಗೆ ಯಾವಾಗ ಕೆಪಾಸಿಟನ್ಸ್ ಜಾಸ್ತಿ ಸಿಗುತ್ತೆ, ನಮ್ಗೆ ಪ್ಯಾರಲಲ್ ಕನೆಕ್ಷನ್ ಮಾಡಿದವಾಗ ಜಾಸ್ತಿ ಸಿಗುತ್ತಾ, ಅಥವಾ ಸೀರೀಸ್ ಮಾಡಿದವಾಗ ಕೆಪಾಸಿಟನ್ಸ್ ಜಾಸ್ತಿ ಸಿಗುತ್ತೋ? ಯಾವಾಗ ಪ್ಯಾರಲಲ್ ಕನೆಕ್ಷನ್ ಮಾಡಿದವಾಗ ನಮಗೆ ಕೆಪಾಸಿಟನ್ಸ್ ಜಾಸ್ತಿ ಸಿಗುತ್ತೆ ಅಲ್ವಾ. ದಟ್ ಈಸ್ CP ವಿಚ್ ಇಸ್ ಈಕ್ವಲ್ಸ್ ಟು C1 ಪ್ಲಸ್ C2 ಪ್ಲಸ್ C3 ಆಸ್ ಆನ್. ಸೊ ಹಾಗಾಗಿ ಏನಾಗುತ್ತೆ, ಯಾವ್ದ್ರಲ್ಲಿ ಕೆಪಾಸಿಟನ್ಸ್ ಜಾಸ್ತಿ ಇದೆ, 50, ಇದು ಜಾಸ್ತಿ ಇದೆ. ಹಾಗಾಗಿ ಇದರ ಮೀನಿಂಗ್ ಏನು, ದಿಸ್ ಇಸ್ CP ಕಂಬೈನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಇದು ಯಾವ್ದ್ರದ್ದು ಸ್ಲೋಪ್ ಕೊಡ್ತಾ ಇದೆ, ಪ್ಯಾರಲಲ್ ಕಾಂಬಿನೇಷನ್ದು ಸ್ಲೋಪ್ ಕೊಡ್ತಾ ಇದೆ. ಇದು ಯಾವ್ದು ಕಾಂಬಿನೇಷನ್ ಕೊಡ್ತಾ ಇದೆ, ಸೀರೀಸ್ ಕಾಂಬಿನೇಷನ್ದು ಕೊಡ್ತಾ ಇದೆ. ಓಕೆ, ಈ ಎರಡು ಕೆಪಾಸಿಟರ್ನ ಪ್ಯಾರಲಲ್ ಕಾಂಬಿನೇಷನ್ ಮಾಡಿದವಾಗ ಎಷ್ಟಾಗುತ್ತೆ, ಪ್ಯಾರಲಲ್ ಕಾಂಬಿನೇಷನ್ ಮಾಡಿದವಾಗ CP ಅಂತ ಹೇಳಿದ್ರೆ ಏನು, C1 ಪ್ಲಸ್ C2 ಅಲ್ವಾ. ಎರಡು ಕೆಪಾಸಿಟರ್ ಇದೆ, CP ಅಂತ ಹೇಳಿದ್ರೆ ಏನಾಗುತ್ತೆ, C1 ಪ್ಲಸ್ C2 ಆಗುತ್ತೆ. ಅದೇ ತರನೇ CS ಅಂತ ಹೇಳಿದ್ರೆ ಏನಾಗಿರುತ್ತೆ, CS which is equals to C1 into C2 divided by C1 plus C2 which is equals to ಎಷ್ಟಿದೆ, 8 ಮೈಕ್ರೋ ಫ್ಯಾರಡೆ ಆಯ್ತಲ್ವಾ. 8 ಮೈಕ್ರೋ ಫ್ಯಾರಡೆ ಇದೆ ಕೆಪಾಸಿಟನ್ಸ್. ಈಗ C1 plus C2 ಇದೆ, ದಿಸ್ ಇಸ್ C1 into C2 divided by C1 plus C2 ವ್ಯಾಲ್ಯೂ ಎಷ್ಟಿದೆ, 50 ಇದೆ ಅಲ್ವಾ. ಸೊ ವಿಚ್ ಇಸ್ ಈಕ್ವಲ್ಸ್ ಟು 8 into 50 ಮೈಕ್ರೋ ಫ್ಯಾರಡೆ. ಓಕೆ, ಸೊ ಇದರ ಆನ್ಸರ್ ಎಷ್ಟಾಗುತ್ತೆ, ದಿಸ್ ಇಸ್ ಅಪ್ರಾಕ್ಸಿಮೇಟ್ಲಿ 40 ಅಂತ ಹೇಳಿದ್ರೆ 400 ಇಂಟು ಮೈಕ್ರೋ ಫ್ಯಾರಡೆ 400 ಬರುತ್ತೆ ಅಲ್ವಾ. ಓಕೆ, ನೋಡಿ ಈಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ C1 ಪ್ಲಸ್ C2 ಮಾಡಿದವಾಗ, C1 ಇಂಟು C2 ಮಾಡಿದವಾಗ ಎಷ್ಟು ಬರ್ತಾ ಇದೆ ಆನ್ಸರು, 400 ಬರಬೇಕು. C1 ಪ್ಲಸ್ C2 ಮಾಡಿದವಾಗ, C1 ಪ್ಲಸ್ C2 ಮಾಡಿದವಾಗ ಎಷ್ಟು ಬರಬೇಕು, 50 ಬರಬೇಕು. ಹಾಗಾದ್ರೆ ಇಲ್ಲಿ ಕೊಟ್ಟಿರುವಂತ ಆಪ್ಷನ್ಸ್ ಅಲ್ಲಿ ನೋಡಿ ಯಾವ್ದು ಕರೆಕ್ಟ್ ಆಗಿ ಸೂಟೇಬಲ್ ಆಗುತ್ತೆ, C1 ಪ್ಲಸ್ C2 ಮಾಡಿದವಾಗ 50 ಬರಬೇಕು, C1 ಪ್ಲಸ್ C2 ಮಾಡಿದವಾಗ 50 ಬರಬೇಕು, C1 ಇಂಟು C2 ಮಾಡಿದವಾಗ ಎಷ್ಟು ಬರಬೇಕು, 400 ಬರಬೇಕು. ಹಾಗಾದ್ರೆ ಆಪ್ಷನ್ ಯಾವುದು, ಈಗ ಆಪ್ಷನ್ ಎ ಕರೆಕ್ಟ್ ಆಗುತ್ತಾ, ನೋ. ಆಪ್ಷನ್ ಬಿ ನೋಡಿ, 60 ಇಂಟು 60 ಪ್ಲಸ್ 40 ಎಷ್ಟಾಯ್ತು, 100 ಆಗುತ್ತೆ. ಸೊ ಇದು ಸಹ ಅಲ್ಲ. ಇದು ನೋಡಿ, ಈಗ 20 ಪ್ಲಸ್ 30 ಏನಾಗುತ್ತೆ, 50 ಆಗುತ್ತೆ. ಬಟ್ ಆದ್ರೆ ಇದನ್ನ ಮಲ್ಟಿಪ್ಲೈ ಮಾಡಿದವಾಗ ಏನಾಗುತ್ತೆ, 60 ಬರುತ್ತೆ. ಸೊ ದಿಸ್ ಇಸ್ ನಾಟ್ ಆಲ್ಸೋ ರಾಂಗ್ ಆನ್ಸರ್. ಹಾಗಾದ್ರೆ ಉಳಿದಿರೋದೇನು, 40 ಇಂಟು 10 ಎಷ್ಟಾಯ್ತು, 400 ಬರುತ್ತೆ. ಇದಕ್ಕೂ ಮ್ಯಾಚ್ ಆಗುತ್ತೆ. ಅದೇ ತರನೇ 40 ಪ್ಲಸ್ 10 ಏನಾಯ್ತು, 50 ಆಯ್ತು. ಇದಕ್ಕೂ ಮ್ಯಾಚ್ ಆಗುತ್ತೆ. ಹಾಗಾದ್ರೆ ಆಪ್ಷನ್ ಯಾವುದು, ಆಪ್ಷನ್ ಡಿ ಈಸ್ ದಿ ರೈಟ್ ಆನ್ಸರ್. ಓಕೆ, ಆಪ್ಷನ್ ಡಿ ಈಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ one. Okay, next question. A solid conducting sphere having a charge Q is surrounded by an uncharged conducting hollow spherical shell ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಒಂದು ಸಾಲಿಡ್ ಸ್ಪಿಯರ್ ಇದೆ. ಓಕೆ, ಹ್ಯಾವಿಂಗ್ ಅ ಚಾರ್ಜ್ ಕ್ಯೂ ಚಾರ್ಜ್ ಇದೆ ಅಂತ ಕೊಟ್ಟಿದ್ದಾರೆ. ಇದ್ರ ಸುತ್ತಲೂ ಏನಾಗಿದೆ ಅಂತ ಹೇಳಿದ್ರೆ ಹೋಲೋ ಶೆಲ್. ದಿಸ್ ಇಸ್ ವಾಟ್ ಇಯರ್, ಇಟ್ಸ್ ಅ ಸ್ಪಿಯರ್. ಇದು ಸ್ಪಿಯರ್. ಇದರನ್ನು ಸರೌಂಡ್ ಮಾಡಿದ್ದಾರೆ. ಯಾವ್ದು ಹೇಗೆ ಸರೌಂಡೆಡ್ ಆಗಿದೆ, ಇಟ್ಸ್ ಅನ್ ಅನ್ಚಾರ್ಜ್ಡ್ ಕಂಡಕ್ಟಿಂಗ್ ಹೋಲೋ ಸ್ಪೆರಿಕಲ್ ಶೆಲ್. ಇದೇನಿದು, ಇದು ಸ್ಪಿಯರ್ ಆದ್ರೆ ಇದು ಶೆಲ್. ಇದು
So it's an uncharged shell surrounded by this sphere. Let the potential difference between the surfaces of the solid sphere and that of the outer surfaces of the hollow shell be ವಿ ಅಂತ ಕೊಟ್ಟಿದ್ದಾರೆ. ಅಂತ ಹೇಳಿದ್ರೆ ಇಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ಇಲ್ಲಿ ಮತ್ತೆ ಈ ಪಾಯಿಂಟ್ ಅಲ್ಲಿ ಮತ್ತೆ ಈ ಪಾಯಿಂಟ್ ಗೆ ಕಂಪೇರ್ ಮಾಡಿದಾಗ ಇದರ ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟು ಬರ್ತಾ ಇದೆ, ವಿ ಬರ್ತಾ ಇದೆ. ಹಾಗಾದ್ರೆ ಇಫ್ ದ ಶೆಲ್ ಈಸ್ ನೌ ಗಿವನ್ ಅ ಚಾರ್ಜ್ ಮೈನಸ್ q charge minus 4q charge ಅನ್ನ ಕೊಟ್ರೆ, so what will be the new potential difference between the same surfaces? ಇಲ್ಲಿ ನೋಡಿ ಕ್ವೆಶ್ಚನ್ ಗೊತ್ತಾಯ್ತಾ. ಈಗ ಒಂದು ಸರ್ಫೇಸ್ ಇದೆ ಅಲ್ವಾ, ಸ್ಪೆರಿಕಲ್ ಸರ್ಫೇಸಸ್ ಇದೆ, ಇದರೊಳಗಡೆ ಚಾರ್ಜ್ ಏನಿದೆ, q ಇದೆ, ಇದು ಹೋಲೋ ಶೆಲ್ ಇದೆ. ಸೊ ಇವಾಗ ಇದೇನಿದೆ, ಇಟ್ಸ್ ಅನ್ ಅನ್ಚಾರ್ಜ್ಡ್ ಇದೆ, ಯಾವ್ದೇ ರೀತಿ ಅಂತ ಚಾರ್ಜ್ ಇಲ್ಲ. ಈಗ ಏನಿದೆ ಅಂತ ಹೇಳಿದ್ರೆ ಇದೆರಡರ ನಡುವೆ ಪೊಟೆನ್ಷಿಯಲ್ ಡಿಫರೆನ್ಸ್ ವಿ ಇದೆ. ಹಾಗಾದರೆ ನಾನು ಈ ಶೆಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ, ಎಕ್ಸ್ಟ್ರಾ ಮೈನಸ್ 4q ಚಾರ್ಜ್ ಅನ್ನ ಹಾಕ್ತಾ ಇದ್ದೀನಿ. ಅವಾಗ ಏನಾಗತ್ತೆ, ಅವಾಗ ಇದರ ನಡುವೆ ಇರುವಂತಹ ಪೊಟೆನ್ಷಿಯಲ್ ಡಿಫರೆನ್ಸ್ ಏನಾಗತ್ತೆ ಅಂತ ಕೇಳಿದ್ದಾರೆ. ಓಕೆ, ಈಗ ನೋಡುವ ಏನು. ಲೆಟ್ ಅಸ್ ಅಸ್ಯೂಮ್, ಈಗ ನಾನೇನ್ ತಗೊಳ್ತೀನಿ ಅಂತ ಹೇಳಿದ್ರೆ ಇಲ್ಲೊಂದು ಶೆಲ್ ಇದೆ. ಓಕೆ, ಇದರ ಚಾರ್ಜ್, ಇದರಲ್ಲಿ ಚಾರ್ಜ್ ಎಷ್ಟಿದೆ, ಕ್ಯೂ ಎ ಚಾರ್ಜ್ ಇದೆ ಅಂತ ಕನ್ಸಿಡರ್ ಮಾಡಿ. ಹ್ಯಾವಿಂಗ್ ಅ ರೇಡಿಯಸ್ ಎ ಇದೆ, ಎ ಇಸ್ ದಿ ರೇಡಿಯಸ್. ಆಮೇಲೆ ಇನ್ನೊಂದು ಇದೊಂದು ಶೆಲ್. ಓಕೆ, ಇದ್ರ ಶೆಲ್ ಇದೆ, ಇದರಲ್ಲಿ ಚಾರ್ಜ್ ಎಷ್ಟಿದೆ, ಕ್ಯೂ ಬಿ ಚಾರ್ಜ್ ಇದೆ, ಅಂಡ್ ಇಟ್ ವಿಲ್ ಹ್ಯಾವ್ ಎನ್ ರೇಡಿಯಸ್. ಇದರ ರೇಡಿಯಸ್ ಎಷ್ಟಿದೆ, ಬಿ ರೇಡಿಯಸ್ ಇದೆ. ಓಕೆ, ನೌ ಐ ವಾಂಟ್ ಟು ಫೈಂಡ್ ಔಟ್ ದಿ ಪೊಟೆನ್ಷಿಯಲ್ ಡಿಫರೆನ್ಸ್. ಈ ಪಾಯಿಂಟ್ ಅಲ್ಲಿ ಇದೆರಡರ ನಡುವೆ ಇರುವಂತಹ ಪೊಟೆನ್ಷಿಯಲ್ ಡಿಫರೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ನಾವು. ಸೊ ಹಾಗಾದ್ರೆ ದಿಟ್ ಇಸ್ ವಿ ಕ್ಯಾನ್ ರೈಟ್ ಅಸ್ ವಿ ಎ. ಈ ಪಾಯಿಂಟ್ ಅಲ್ಲಿ ಪೊಟೆನ್ಷಿಯಲ್ ಎಷ್ಟಿರುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಈ ಪಾಯಿಂಟ್ ಅಲ್ಲಿ ಪೊಟೆನ್ಷಿಯಲ್ ಎಷ್ಟಿರುತ್ತೆ, ಡ್ಯೂ ಟು ದಿ ಸ್ಪಿಯರ್ ಇಂದ ಏನಾಗ್ತಾ ಇದೆ, ಈ ಪಾಯಿಂಟ್ ಅಲ್ಲಿ ಪೊಟೆನ್ಷಿಯಲ್ ಕ್ರಿಯೇಟ್ ಆಗ್ತಾ ಇದೆ ಅಲ್ವಾ. ಯಾವ ಪಾಯಿಂಟ್ ಅಲ್ಲಿ, ಈ ಪಾಯಿಂಟ್ ಅಂತ ಕನ್ಸಿಡರ್ ಮಾಡಿ. ಈ ಪಾಯಿಂಟ್ ಅಲ್ಲಿ ಪೊಟೆನ್ಷಿಯಲ್ ಕ್ರಿಯೇಟ್ ಆಗ್ತಾ ಇದೆ. ಸೊ ಈ ಪಾಯಿಂಟ್ ಅಲ್ಲಿ ಪೊಟೆನ್ಷಿಯಲ್ ಹೇಗೆ ಕ್ರಿಯೇಟ್ ಆಗ್ತಾ ಇದೆ, ಡ್ಯೂ ಟು ದಿ ದಿಸ್ ಇಸ್ ಅ ಸ್ಪಿಯರ್. ಆ ಸ್ಪಿಯರ್ ಇಂದ ಪೊಟೆನ್ಷಿಯಲ್ ಕ್ರಿಯೇಟ್ ಆಗ್ತಾ ಇದೆ. ಎಷ್ಟು ಕ್ರಿಯೇಟ್ ಆಗ್ತಾ ಇದೆ ಪೊಟೆನ್ಷಿಯಲ್, ಕೆ ಕ್ಯೂ ಎ ಡಿವೈಡೆಡ್ ಬೈ ದಿಸ್ ಇಸ್ ಡಿಸ್ಟೆನ್ಸ್, ದಟ್ ಇಸ್ ಎ, ಪ್ಲಸ್ ಅದಲ್ಲದೆ ಅದ್ರ ಒಳಗಡೆ ಏನಿದೆ, ಇಲ್ಲಿ ನಾನು ಎಕ್ಸಾಂಪಲ್ ತಗೊಂಡಿರೋದು, ಇಲ್ಲಿ ಏನಿದೆ ಕ್ಯೂ ಬಿ ಅನ್ನುವಂಥದ್ದು ಇನ್ನೂ ಯಾವುದೋ ಒಂದು ಚಾರ್ಜ್ ಇದೆ. ಈ ಶೆಲ್ ಒಳಗಡೆ ಕ್ಯೂ ಬಿ ಚಾರ್ಜ್ ಇದೆ ಅಂತ ಕನ್ಸಿಡರ್ ಮಾಡಿ. ಈ ಕ್ಯೂ ಬಿ ಚಾರ್ಜ್ ಏನಾಗ್ತಾ ಇದೆ, ಈ ಪಾಯಿಂಟ್ ಅಲ್ಲಿ ಪೊಟೆನ್ಷಿಯಲ್ ಕ್ರಿಯೇಟ್ ಆಗ್ತಾ ಇದೆ ಅಲ್ವಾ. ಸೊ ಹಾಗಾದ್ರೆ ಏನ್ ಬರೀತೀನಿ ನಾನು, ಕೆ ಇಂಟು ಕ್ಯೂ ಬಿ ಡಿವೈಡೆಡ್ ಬೈ ಬಿ. ಸೊ ದಿಸ್ ಇಸ್ ಅನ್ ಇಕ್ವೇಶನ್ ನಂಬರ್ 1 ಅಂತ ಕನ್ಸಿಡರ್ ಮಾಡ್ತೀನಿ. ಅದೇ ತರನೇ ಈಗ ಈ ಪಾಯಿಂಟ್ ಅಲ್ಲಿ, ಯಾವ ಪಾಯಿಂಟ್ ಅಲ್ಲಿ, ಸೆಕೆಂಡ್ ಪಾಯಿಂಟ್, ಈ ಪಾಯಿಂಟ್ ಅಲ್ಲಿ ನಾನು ಪೊಟೆನ್ಷಿಯಲ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಫಸ್ಟ್ ಈ ಪಾಯಿಂಟ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ವಿ, ಈಗ ಎಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು, ಈ ಪಾಯಿಂಟ್, ಈ ಸರ್ಫೇಸ್ ಅಲ್ಲಿ ಈ ಪಾಯಿಂಟ್ ಅಲ್ಲಿ ಎಷ್ಟು ಪೊಟೆನ್ಷಿಯಲ್ ಕ್ರಿಯೇಟ್ ಆಗ್ತಾ ಇದೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಸೇಮ್ ಥಿಂಗ್, ದಟ್ ಇಸ್ ವಿ ಬಿ ವಿಚ್ ಇಸ್ ಈಕ್ವಲ್ಸ್ ಟು, ಸೊ ವಿ ಬಿ ವಿಚ್ ಇಸ್ ಈಕ್ವಲ್ಸ್ ಟು ಏನಾಗಿರುತ್ತೆ, ಈ ಪಾಯಿಂಟ್ ಅಲ್ಲಿ ಕ್ರಿಯೇಟ್ ಆಗ್ತಾ ಇದೆ ಅಲ್ಲ, ಯಾವ್ದ್ರಿಂದ ಕ್ರಿಯೇಟ್ ಆಗ್ತಾ ಇದೆ ಇದು, ಬಿಕಾಸ್ ಡ್ಯೂ ಟು ದಿ ದ ಪಾಸಿಟಿವ್ ಶೆಲ್ ಅಲ್ಲಿ ಆಗ್ತಾ ಇರುವಂತ ಚಾರ್ಜಸ್ ಇಂದ, ದಟ್ ಇಸ್ ಕೆ ಕ್ಯೂ ಬಿ ಡಿವೈಡೆಡ್ ಬೈ ಬಿ. ಓಕೆ, ಕೆ ಕ್ಯೂ ಬಿ ಡಿವೈಡೆಡ್ ಬೈ ಬಿ ಪ್ಲಸ್ ಮತ್ತೆ ಯಾವ್ದ್ರಿಂದ ಚಾರ್ಜ್ ಈ ಪೊಟೆನ್ಷಿಯಲ್ ಕ್ರಿಯೇಟ್ ಆಗ್ತಾ ಇದೆ, ಇದರಿಂದನೂ ಈ ಶೆಲ್, ಇದರಲ್ಲಿ ಈ ಸರ್ಫೇಸ್, ಅದ್ರ ಒಳಗಡೆ ಸ್ಪಿಯರ್ ಇದೆಯಲ್ವಾ, ಆ ಸ್ಪಿಯರ್ ಇಂದನೂ ಏನಾಗ್ತಾ ಇದೆ, ಪೊಟೆನ್ಷಿಯಲ್ ಕ್ರಿಯೇಟ್ ಆಗ್ತಾ ಇದೆ ಅಲ್ವಾ. ಸೊ ಅದನ್ನ ಹೇಗೆ ಬರಿತೀವಿ ನಾವು, ದಟ್ ಇಸ್ ಕೆ ಕ್ಯೂ ಎ ಡಿವೈಡೆಡ್ ಬೈ ಬಿ ಅಲ್ವಾ, ಡಿವೈಡೆಡ್ ಬೈ this is b. Okay, this distance q k q a divided by b. Okay, ಈಗ ನೋಡಿ, ಈಗ ಏನಾಗುತ್ತೆ, ನಾವು ಐ ವಾಂಟ್ ಟು ಫೈಂಡ್ ಔಟ್ ದಿ ಪೊಟೆನ್ಷಿಯಲ್ ಡಿಫರೆನ್ಸ್. ಇದೆರಡರ ನಡುವೆ ಇರುವಂತ, ಎರಡು ಸರ್ಫೇಸ್ ನ ನಡುವೆ ಇರುವಂತ ಪೊಟೆನ್ಷಿಯಲ್ ಡಿಫರೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ದಟ್ ಇಸ್ ವಾಟ್ ಇಯರ್ ವಿ ಎ ಮೈನಸ್ ವಿ ಬಿ ಮಾಡ್ತೀನಿ. ವಿ ಎ ಮೈನಸ್ ವಿ ಬಿ ಮಾಡಿದವಾಗ ಏನಾಗುತ್ತೆ, ಇದು ವಿ ಎ, ದಟ್ ಇಸ್ ಇನ್ ಇಕ್ವೇಶನ್ ನಂಬರ್ 1 ಡಿವೈಡ್ ಬೈ ಇಕ್ವೇಶನ್ ನಂಬರ್ 1 ಮೈನಸ್ ಇಕ್ವೇಶನ್ ನಂಬರ್ 2. ವಿ ಎ ಮೈನಸ್ ವಿ ಬಿ ಮಾಡ್ತಾ ಇದ್ವಿ. ಸೊ ಮೈನಸ್ ಮಾಡಿದವಾಗ ಏನ್ ಬರುತ್ತೆ ನಮಗೆ, ಇಲ್ಲಿ ನೋಡಿ, ಇಲ್ಲಿ ಏನಿದೆ, ಕೆ ಕ್ಯೂ ಬಿ ಡಿವೈಡ್ ಬೈ ಬಿ, ಕೆ ಕ್ಯೂ ಬಿ ಡಿವೈಡ್ ಬೈ ಬಿ. ಸೊ ಇದೆರಡು ಏನಾಗಿತ್ತು, ಕ್ಯಾನ್ಸಲ್ ಆಯ್ತು. ಉಳಿದಿರೋದೇನು, ವಿ ವಿಲ್ ಗೆಟ್ ಹಿಯರ್ ದ ವ್ಯಾಲ್ಯೂ, ದಟ್ ಇಸ್ ವಿ ಎ ಮೈನಸ್ ವಿ ಬಿ ವಿಚ್ ಇಸ್ ಈಕ್ವಲ್ಸ್ ಟು ಕೆ ಕ್ಯೂ ಎ ಡಿವೈಡ್ ಬೈ ಎ ಪ್ಲಸ್ ಮೈನಸ್, ಓಕೆ, ಮೈನಸ್ ಬರುತ್ತಲ್ಲ, ಮೈನಸ್ ಕೆ ಕ್ಯೂ ಎ ಡಿವೈಡೆಡ್ ಬೈ ಬಿ, ಕೆ ಕ್ಯೂ ಎ ಡಿವೈಡೆಡ್ ಬೈ ಬಿ.
ಸೊ ಇದನ್ನ ಈಗ ಮೈನಸ್ ಸಿಂಪ್ಲಿಫೈ ಮಾಡಿದ್ರೆ ಕೆ ಕ್ಯೂ ಎ ಇಸ್ ಕಾಮನ್, ದಟ್ ಈಸ್ ಎ ಮೈನಸ್ ಬಿ, 1/a ಮೈನಸ್ 1/b ಬಂತು. ಇದೇನು ರೆಪ್ರೆಸೆಂಟ್ ಮಾಡುತ್ತೆ, ವಿ ಎ ಮೈನಸ್ ವಿ ಬಿ ಅಂತ ಹೇಳಿದ್ರೆ ಪೊಟೆನ್ಷಿಯಲ್ ಡಿಫ್ರೆನ್ಸು ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದು ನಾನು ಎಕ್ಸ್ಟ್ರಾ ಶೆಲ್ಲಲ್ಲಿ ಏನು ತಗೊಂಡಿದ್ದೀನಿ, ನಾನು ಎಕ್ಸ್ಟ್ರಾ ಚಾರ್ಜ್ ಇದೆ ಅಂತ ಕನ್ಸಿಡರ್ ಮಾಡಿದ್ದೀನಿ. ಅವಾಗ ಏನಾಗ್ತಾ ಇದೆ, ಸೊ ಇಟ್ಸ್ it will gives the value that is kqa divided by kqa into 1/a minus 1/b ಅಂತ ತೋರಿಸ್ತಾ ಇದೆ. ಸೊ ಹಾಗಾಗಿ ಏನಾಗುತ್ತೆ, ಇದ್ರೊಳಗಡೆ ಈ ಕ್ಯೂ ಬಿ ವ್ಯಾಲ್ಯೂನೇ ಇಲ್ಲಲ್ವಾ. ಸೊ ದಿಸ್ ಇಸ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಈಸ್ ಡಸ್ ನಾಟ್ ಡಿಪೆಂಡ್ಸ್ ಆನ್ the potential difference is does not depends on charge of the outer shell ಅಲ್ಲಿ ಎಷ್ಟು ಚಾರ್ಜ್ ಇದೆ ಅದ್ರ ಮೇಲೆ ಡಿಪೆಂಡ್ ಆಗಿಯೇ ಇಲ್ಲ. ಹಾಗಾಗಿ ಏನಾಗುತ್ತೆ, ವಿ ಎ ಮೈನಸ್ ವಿ ಬಿ ವಿಚ್ ಇಸ್ ಈಕ್ವಲ್ಸ್ ಟು ಕೆ ಕ್ಯೂ ಎ ಇಂಟು 1/a ಮೈನಸ್ 1/b. ಸೊ ಇಟ್ ಡಸ್ ನಾಟ್ ಡಿಪೆಂಡ್ಸ್. ಹಾಗಾಗಿ ಏನಾಗಿರುತ್ತೆ, ಇದ್ರೊಳಗಡೆ 4q ಚಾರ್ಜ್ ಬೇಕಾದ್ರೂ ಹಾಕ್ಲಿ, ನಾವು 10q ಚಾರ್ಜ್ ಬೇಕಾದ್ರೂ ಹಾಕ್ಲಿ, ಎಷ್ಟೇ ಚಾರ್ಜ್ ಹಾಕ್ಲಿ, ಸೊ ದ ಪೊಟೆನ್ಷಿಯಲ್ ಡಿಫರೆನ್ಸ್ ರಿಮೇನ್ಸ್ ಸೇಮ್. ಏನಿರುತ್ತೆ, ಸೇಮ್ ಇರುತ್ತೆ. ಸೊ ಹಾಗಾಗಿ ಆನ್ಸರ್ ಏನಾಗಿರುತ್ತೆ, ಸೊ ಆನ್ಸರ್ ಇಟ್ ವಿಲ್ ಬಿ ದಿ ವಿ. ಮೊದಲು ಎಷ್ಟು ಪೊಟೆನ್ಷಿಯಲ್ ಡಿಫರೆನ್ಸ್ ಇತ್ತು, ಇವಾಗಲೂ ಸಹ ಏನಾಗಿರುತ್ತೆ, ಪೊಟೆನ್ಷಿಯಲ್ ಡಿಫರೆನ್ಸು ಅಷ್ಟೇ ಇರುತ್ತೆ. ದೆರ್ ಇಸ್ ನೋ ಚೇಂಜ್ ಇನ್ ದಿ ಪೊಟೆನ್ಷಿಯಲ್ ಡಿಫರೆನ್ಸಸ್. ಓಕೆ, so the next question ನೋಡುವ. A capacitor of a capacitance 9 nanofarad having a dielectric slab. capacitance ಎಷ್ಟಿದೆ, ಸಿ ಕೊಟ್ಟಿದ್ದಾರೆ, ಎಷ್ಟು, 9 nanofarad having a dielectric slab, that is k ಎಷ್ಟು ಕೊಟ್ಟಿದ್ದಾರೆ, 2.4, that is this is epsilon r ಅಂತ ಹೇಳಿದ್ರೆ ಇಟ್ಸ್ ನಥಿಂಗ್ ಬಟ್ k. okay, and the dielectric strength ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇಟ್ಸ್ ನಥಿಂಗ್ ಬಟ್ electric field that is v divided by d which is equals to ಎಷ್ಟಿದೆ, 20 milli this is volt per meter ಅಂತ ಕೊಟ್ಟಿದ್ದಾರೆ. ಓಕೆ, 20 ಮೈಕ್ರೋ, ಓಕೆ, 20 ಮೆಗಾ ವೋಲ್ಟ್ ಪರ್ ಮೀಟರ್. and the potential difference is ಎಷ್ಟು ಕೊಟ್ಟಿದ್ದಾರೆ, this is ವೋಲ್ಟ್ ಅಂತ ಕೊಟ್ಟಿದ್ದಾರೆ. ಓಕೆ, ಈಗ ನೋಡಿ, ಕ್ಯಾಲ್ಕುಲೇಟ್ ದಿ ಏರಿಯಾ ಆಫ್ ದಿ ಪ್ಲೇಟ್. ನಾವೇನು ಕ್ಯಾಲ್ಕುಲೇಟ್ ಮಾಡಬೇಕು, ಪ್ಲೇಟಿನ ಏರಿಯಾನ ಕ್ಯಾಲ್ಕುಲೇಟ್ ಮಾಡಬೇಕು. ವಿ ವಿಲ್ ಕ್ಯಾಲ್ಕುಲೇಟ್ ದಿ ಏರಿಯಾ ಆಫ್ ದಿ ಪ್ಲೇಟ್. ಈಗ ದಿಸ್ ಇಸ್ ಈ ಇಲೆಕ್ಟ್ರಿಕ್ ಫೀಲ್ಡ್ ಕೊಟ್ಟಿದ್ದಾರಲ್ವಾ, ಇಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿದೆ, ದಿಸ್ ಇಸ್ 20 into 10 to the power 6 ಇದೆ, is equals to E ಅಂತ ಹೇಳಿದ್ರೆ ಇಟ್ಸ್ ನಥಿಂಗ್ ಬಟ್ V divided by D. V ಎಷ್ಟು ಕೊಟ್ಟಿದ್ದಾರೆ, V which is equals to 20 volt ಇದೆ, divided by D. okay, so 20 and this is 20, so answer ಎಷ್ಟಾಗುತ್ತೆ, D which is equals to 10 to the power minus 6. D ವ್ಯಾಲ್ಯೂ ಸಿಕ್ತು ನಮಗೆ, 10 to the power minus 6 ಸಿಕ್ತು. ನಾವೇನು ಕ್ಯಾಲ್ಕುಲೇಟ್ ಮಾಡಬೇಕು, ಏರಿಯಾ ಆಫ್ ದಿ ಪ್ಲೇಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಆಲ್ರೆಡಿ ಇಲ್ಲಿ ಕೆಪಾಸಿಟನ್ಸ್ ಕೊಟ್ಟಿದ್ದಾರೆ. ಕೆಪಾಸಿಟನ್ಸ್ ಫಾರ್ಮುಲಾ ಏನು, ಸಿ ಇಸ್ ಈಕ್ವಲ್ಸ್ ಟು ಎಪ್ಸಿಲಾನ್ ನಾಟ್ ಎ ಡಿವೈಡೆಡ್ ಬೈ ಡಿ. ಈಗ ಒಂದ್ ವೇಳೆ ಇಲ್ಲಿ ಏನು ಕೊಟ್ಟಿದ್ದಾರೆ, ದಟ್ ಈಸ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅನ್ನ ಹಾಕಿರೋದ್ರಿಂದ ದಟ್ ಈಸ್ ಸಿ ಇಸ್ ಈಕ್ವಲ್ಸ್ ಟು ಕೆ ಎಪ್ಸಿಲಾನ್ ನಾಟ್ ಎ ಡಿವೈಡ್ ಬೈ ಡಿ ಆಗಿರುತ್ತೆ. ಓಕೆ, ನಾವೇನ್ ಕ್ಯಾಲ್ಕುಲೇಟ್ ಮಾಡಬೇಕು, ಎನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ದಿಸ್ ಎ ವಿಚ್ ಇಸ್ ಈಕ್ವಲ್ಸ್ ಟು ಏನಾಗಿರುತ್ತೆ, ಸಿ ಡಿ ಡಿವೈಡ್ ಬೈ ಕೆ ಇಂಟು ಎಪ್ಸಿಲಾನ್ ನಾಟ್. ನಾವು ವಿ ಕ್ಯಾನ್ ಸಬ್ಸ್ಟಿಟ್ಯೂಟ್ ದಿ ವ್ಯಾಲ್ಯೂಸ್. ಸಿ ವ್ಯಾಲ್ಯೂ ಗೊತ್ತಿದೆ, ಸಿ ವ್ಯಾಲ್ಯೂ ಎಷ್ಟಿದೆ, 9 into 10 to the power minus 9 into, ಓಕೆ, ಡಿ ವ್ಯಾಲ್ಯೂ ಎಷ್ಟಿದೆ, 10 to the power minus 6, ದಿಸ್ ಇಸ್ 9, ಓಕೆ, minus 6 divided by ಕೆ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ, 2.4 into ಎ ವ್ಯಾಲ್ಯೂ ಎಷ್ಟಿದೆ, 8.85 into 10 to the power minus 12. ಸೊ ಇದನ್ನೆಲ್ಲ ಸಿಂಪ್ಲಿಫೈ ಮಾಡಿದವಾಗ ನಮಗೆ ಏನು ಸಿಗುತ್ತೆ ಅಂತ ಹೇಳಿದ್ರೆ, ಸೊ 4.2 into 10 to the power minus 4 ಮೀಟರ್ ಸ್ಕ್ವೇರ್. ಏರಿಯಲ್ಲ ಇದು ಮೀಟರ್ ಸ್ಕ್ವೇರ್ ಆಗಿರುತ್ತೆ. ಸೊ ದಿಸ್ ಇಸ್ ದಿ ಆನ್ಸರ್. ಆನ್ಸರ್ ಎಷ್ಟು ಬರುತ್ತೆ, ದಟ್ ಇಸ್ ಈಕ್ವಲ್ಸ್ ಟು 4.2 into 10 to the power minus 4 meter square. Okay, so the next question ನೋಡಿ, electric field inside the given capacitor with a dielectric is E and
dielectric constant of a material is K. Find the charge density sigma on the plate. Electric field ಕೊಟ್ಟಿದ್ದಾರೆ, K ವ್ಯಾಲ್ಯೂ ಕೊಟ್ಟಿದ್ದಾರೆ. ಓಕೆ, ಇದೊಂದು ಕೆಪಾಸಿಟರ್ ಇದೆ. ಈ ಕೆಪಾಸಿಟರ್ನ ಒಳಗಡೆ ಏನ್ ಮಾಡಿದ್ದಾರೆ, ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅನ್ನ ಹಾಕಿದ್ದಾರೆ. ಅವಾಗ ಈಗ ಏನ್ ಮಾಡ್ಬೇಕು ನಾವು, ಸರ್ಫೇಸ್ ಚಾರ್ಜ್ ಡೆನ್ಸಿಟಿನ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಕ್ಯಾಲ್ಕುಲೇಟ್ ಮಾಡಬೇಕು. ಎಲೆಕ್ಟ್ರಿಕ್ ಫೀಲ್ಡ್ ಕೊಟ್ಟಿದ್ದಾರೆ ಮತ್ತೆ ಕೆ ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ಈಗ ಇಲೆಕ್ಟ್ರಿಕ್ ಫೀಲ್ಡ್ ಕೊಟ್ಟವಾಗ ಡೈಎಲೆಕ್ಟ್ರಿಕ್ ಫೀಲ್ಡ್ ಒಂದು ಕೆಪಾಸಿಟರ್ ಒಳಗಡೆ ಡೈಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಹಾಕಿದ್ದಾರೆ. ಅವಾಗ ಅದರ ಇಲೆಕ್ಟ್ರಿಸಿಟಿ ಏನಾಗುತ್ತೆ, ಇಟ್ ವಿಲ್ ಬಿ ಇಲೆಕ್ಟ್ರಿಸಿಟಿ. ಒಂದು ಕೆಪಾಸಿಟರ್ ಇದೆ ಅಲ್ವಾ, ಈ ಕೆಪಾಸಿಟರ್ ಒಳಗಡೆ ಬಿಫೋರ್ ಅಪ್ಲೈಯಿಂಗ್ ದಿ ಡೈಎಲೆಕ್ಟ್ರಿಕ್, ಓಕೆ, ಬಿಫೋರ್ ಅಪ್ಲೈಯಿಂಗ್ ದಿ ಡೈಎಲೆಕ್ಟ್ರಿಕ್ ಇಟ್ ವಿಲ್ ಬಿ ದಿ ಇ ನಾಟ್ ಅಂತ ಇದ್ರೆ, ಇ ನಾಟ್ ಅಂತ ಕನ್ಸಿಡರ್ ಮಾಡಿದ್ರೆ, ಈಗ ಡೈಎಲೆಕ್ಟ್ರಿಕ್ ಅನ್ನ ಹಾಕೋದ್ರಿಂದ ಇದ್ರೊಳಗಡೆ ನಾವು ಡೈಎಲೆಕ್ಟ್ರಿಕ್ ಅನ್ನ ಹಾಕೋದ್ರಿಂದ ಏನಾಗುತ್ತೆ, ಇದ್ರೊಳಗಡೆ ನಾನು ಡೈಎಲೆಕ್ಟ್ರಿಕ್ ಅಂತ ಹಾಕಿದ್ದೀನಿ. ಈಗ ಡೈಎಲೆಕ್ಟ್ರಿಕ್ ಹಾಕ್ತೀನಿ, ಫುಲ್ ಮಾಡ್ತೀನಿ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಡೈಎಲೆಕ್ಟ್ರಿಕ್ ಅನ್ನ ಹಾಕೋದ್ರಿಂದ ಏನಾಗುತ್ತೆ, ಎಷ್ಟು ಟೈಮ್ಸ್ ಡಿಕ್ರೀಸ್ ಆಗುತ್ತೆ, ಇಟ್ ವಿಲ್ ಬಿ ದಿ ಕೆ ಟೈಮ್ಸ್ ಅಷ್ಟು ಇಲೆಕ್ಟ್ರಿಕ್ ಫೀಲ್ಡ್ ಡಿಕ್ರೀಸ್ ಆಗುತ್ತೆ. ಎಷ್ಟು ಕೆ ಟೈಮ್ಸ್ ಅಷ್ಟು, ಎಷ್ಟು ಇಲೆಕ್ಟ್ರಿಕ್ ಫೀಲ್ಡ್ ಇರುತ್ತೋ ಅಷ್ಟರದ್ದು ಕೆ ಟೈಮ್ಸ್ ಅಷ್ಟು ಆ ಇಲೆಕ್ಟ್ರಿಕ್ ಫೀಲ್ಡ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಸೊ ಇ ನಾಟ್ ಏನಾಗಿರುತ್ತೆ, ಇ ನಾಟ್ ಈಸ್ ಈಕ್ವಲ್ಸ್ ಟು ಫಾರ್ ದಿಸ್ ಇಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ದಿಸ್ ಕೆಪಾಸಿಟರ್, ಇಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ದಿ ಕೆಪಾಸಿಟರ್ ಏನಾಗಿರುತ್ತೆ, ದಟ್ ಈಸ್ ಈಕ್ವಲ್ಸ್ ಟು ಸಿಗ್ಮಾ ಡಿವೈಡ್ ಬೈ ಎಪ್ಸಿಲಾನ್ ನಾಟ್ ಅಂಡ್ ಕೆ ಈಸ್ ಕೆ ವ್ಯಾಲ್ಯೂ. ನಮ್ಗೇನ್ ಬೇಕು ಈಗ, ದಿಸ್ ಇಸ್ ಈಕ್ವಲ್ಸ್ ಟು ಇ ಅಲ್ವಾ. ಈಗ ನಮ್ಗೇನ್ ಬೇಕು, ಸರ್ಫೇಸ್ ಚಾರ್ಜ್ ಡೆನ್ಸಿಟಿನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ದಟ್ ಈಸ್ ಸಿಗ್ಮಾ ವಿಚ್ ಇಸ್ ಈಕ್ವಲ್ಸ್ ಟು ಎಪ್ಸಿಲಾನ್ ನಾಟ್ ಇಂಟು ಕೆ ಇಂಟು ಇ. ನಾವು ವಿ ವಿಲ್ ಸಬ್ಸ್ಟಿಟ್ಯೂಟ್ ಎಪ್ಸಿಲಾನ್ ನಾಟ್ ಅಂದ್ರೆ ಏನು, 8.85 ಇಂಟು 10 to the power minus 12. ಕೆ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ, ಕೆ ವ್ಯಾಲ್ಯೂ 6 ಇಂಟು ಇಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿದೆ, 6 ಇಂಟು 10 to the power 5 ವಿಚ್ ಇಸ್ ಈಕ್ವಲ್ಸ್ ಟು, ಸೊ ಎಷ್ಟು ಬರುತ್ತೆ ಇದು, ವಿಚ್ ಇಸ್ ಈಕ್ವಲ್ಸ್ ಟು 3.18 into 10 to the power minus 5 ಕೂಲಮ್ per meter square. So answer ಎಷ್ಟು ಬರುತ್ತೆ, so sigma surface charge density which is equals to, that is 3.18 into 10 to the power minus 5 ಕೂಲಮ್ per meter square ಆಗಿರುತ್ತೆ. Okay, so the next question is, a parallel plate capacitor with a air as the dielectric as the capacitance is C. Okay, ಒಂದು ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಇದೆ, ವಿತ್ ಏರ್ ಇದ್ದಾವಾಗ ಅದರ ಡೈಎಲೆಕ್ಟ್ರಿಕ್ ಹ್ಯಾಸ್ ದ ಏರ್ ಹ್ಯಾಸ್ ದ ಡೈಎಲೆಕ್ಟ್ರಿಕ್ ಹ್ಯಾಸ್ ದ ಕೆಪಾಸಿಟನ್ಸ್ ಇಸ್ ಸಿ ಅಂತ ಹೇಳಿದ್ರೆ, ಇದೊಂದು ಕೆಪಾಸಿಟರ್ ಇದೆ, ಇದ್ರೊಳಗಡೆ ಯಾವುದೇ ರೀತಿಯಾದಂತ ಡೈಎಲೆಕ್ಟ್ರಿಕ್ ಅನ್ನ ಹಾಕದೇ ಇದ್ದಾವಾಗ ಇದರ ಕೆಪಾಸಿಟನ್ಸ್ ಎಷ್ಟಿದೆ, ಸಿ ಅಂತ ಕೊಟ್ಟಿದ್ದಾರೆ. ಸ್ಲ್ಯಾಬ್ ಆಫ್ ಇಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಕೆ, ಒಂದು ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಕೆ ಅಂತ ಹಾಕಿದ್ದಾರೆ, ಹ್ಯಾವಿಂಗ್ ಅ ಸೇಮ್ ಥಿಕ್ನೆಸ್ of separation between the plates is introduced so that it will be fill 1/4 of the capacitor as shown in the figure. The new capacitance will be the, okay, ಇಲ್ಲಿ ಏರ್ ಇದ್ದಾವಾಗ ಇದರ ಕೆಪಾಸಿಟನ್ಸ್ ಸಿ ಇದೆ. ಈಗ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇದಿಷ್ಟಿಗೆ 1/4 ಆಫ್ ದಿಸ್ ಕೆಪಾಸಿಟರ್, ಇದು ಕೆಪಾಸಿಟರ್ ಇದೆಯಲ್ವಾ, 1/4 ಆಫ್ ದಿಸ್ ಕೆಪಾಸಿಟರ್ ಇಸ್ ಫಿಲ್ಡ್ ಬೈ ಅನ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಕೆ ಅನ್ನ ಫಿಲ್ ಮಾಡಿದ್ದಾರೆ. ಅವಾಗ ಈಗ ಏನಾಗುತ್ತೆ, ಇದರ ಈಕ್ವಲೆಂಟ್ ಕೆಪಾಸಿಟನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ದಟ್ ಇಸ್ ವಾಟ್ ಇಯರ್ ನ್ಯೂ ಕೆಪಾಸಿಟನ್ಸ್. ಆ ಡೈಎಲೆಕ್ಟ್ರಿಕ್ ಅನ್ನ ಫಿಲ್ ಮಾಡೋದ್ರಿಂದ ಎಷ್ಟು ಕೆಪಾಸಿಟನ್ಸ್ ಅಲ್ಲಿ ವೇರಿಯೇಷನ್ ಆಗುತ್ತೆ, ಎಷ್ಟು ನ್ಯೂ ಕೆಪಾಸಿಟನ್ಸ್ ಎಷ್ಟಾಗುತ್ತೆ ಅನ್ನೋದನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ನ್ಯೂ ಕೆಪಾಸಿಟನ್ಸ್ ಫಾರ್ಮುಲಾ ಏನು, ಸಿ ಇಸ್ ಈಕ್ವಲ್ಸ್ ಟು ಎಪ್ಸಿಲಾನ್ ನಾಟ್ ಎ ಡಿವೈಡ್ ಬೈ ಡಿ ಅಲ್ವಾ. ಈಗ ನಮ್ಗೇನ್ ಬೇಕು, ಸಿ ಡ್ಯಾಶ್ ಬೇಕು ಅಲ್ವಾ. ಸಿ ಡ್ಯಾಶ್ ಎಷ್ಟಿತ್ತು ಅನ್ನೋದು, ಇದು ಏನಾಗಿರುತ್ತೆ, ಸಿ ನಾಟ್ ವ್ಯಾಲ್ಯೂ ಅಲ್ವಾ. ದಿಸ್ ಇಸ್ ಕೆಪಾಸಿಟನ್ಸ್ ಫಾರ್ಮುಲಾ, ಸಿ ಇಸ್ ಈಕ್ವಲ್ಸ್ ಟು ಎಪ್ಸಿಲಾನ್ ನಾಟ್ ಎ ಡಿವೈಡ್ ಬೈ ಡಿ. ಈಗ ಸಿ ಡ್ಯಾಶ್ ಯಾವಾಗ ಡೈಎಲೆಕ್ಟ್ರಿಕ್ ಅನ್ನ ಹಾಕಿದವಾಗ ಇದರ ವ್ಯಾಲ್ಯೂ ಏನಾಗುತ್ತೆ, ಸಿ ಡ್ಯಾಶ್ ವ್ಯಾಲ್ಯೂ ವಿಚ್ ಇಸ್ ಈಕ್ವಲ್ಸ್ ಟು ಕೆ ಇಂಟು ಎಪ್ಸಿಲಾನ್ ನಾಟ್. ಎಷ್ಟು ಮಾಡಿದ್ದಾರೆ ಅವರು, 1/4 ಅಂತ ಕೊಟ್ಟಿದ್ದಾರೆ. ಏರಿಯಾ ಏನಾಗುತ್ತೆ, 1/4 ಆಗುತ್ತೆ. ದಟ್ ಇಸ್ ಎ ಡಿವೈಡ್ ಬೈ 4 ಡಿವೈಡೆಡ್ ಬೈ ಡಿ ಆಗಿರುತ್ತೆ. ದಿಸ್ ಇಸ್ ಅ ಸಿ ಡ್ಯಾಶ್ ವ್ಯಾಲ್ಯೂ ಆಗಿರುತ್ತೆ. ಅದೇ ತರನೇ ಇಲ್ಲಿ ಕೆಪಾಸಿಟರ್ ಹಾಕದೇ ಇದ್ದಾವೆ, ಇದಿಷ್ಟು ಒಂದು ಕೆಪಾಸಿಟರ್ ಆಯ್ತಲ್ವಾ, ಇದಿಷ್ಟು ಒಂದು ಕೆಪಾಸಿಟರ್ ಆಗಿ ಆಕ್ಟ್ ಮಾಡುತ್ತೆ. ಈಗ ಇದಿಷ್ಟು ಇನ್ನೊಂದು ಕೆಪಾಸಿಟರ್ ಆಗಿ ಆಕ್ಟ್ ಮಾಡುತ್ತೆ. ಈಗ ಏರ್ ಇದ್ದಾವಾಗ ಏನಾಗುತ್ತೆ, ಅದನ್ನ ಸಿ ನಾಟ್ ಅಂತ ಕನ್ಸಿಡರ್ ಮಾಡ್ತೀನಿ ನಾನು. ಸಿ ನಾಟ್ ಅಂತ ಕನ್ಸಿಡರ್ ಮಾಡಿದವಾಗ ಎಪ್ಸಿಲಾನ್ ನಾಟ್ ಇಂಟು
ದಿಸ್ ಇಸ್ ಎ ವ್ಯಾಲ್ಯೂ ಎಷ್ಟಾಗುತ್ತೆ, ಎ ವ್ಯಾಲ್ಯೂ 1/4% ಮಾತ್ರ ಡೈಎಲೆಕ್ಟ್ರಿಕ್ ಅನ್ನ ಫಿಲ್ ಮಾಡಿದ್ರು, ಉಳಿದಿರೋದು ಎಷ್ಟಾಯ್ತು, ದಟ್ ಈಸ್ ಒಂದು ಫುಲ್ ಕೆಪಾಸಿಟರ್ ಅಲ್ಲಿ 1/4 ಡೈಎಲೆಕ್ಟ್ರಿಕ್ ಅನ್ನ ತುಂಬಿದ್ರೆ ಉಳಿದಿರೋದು ಎಷ್ಟಿರುತ್ತೆ, ದಟ್ ಇಸ್ 3/4 ಆಫ್ ಎ ಡಿವೈಡೆಡ್ ಬೈ ಡಿ. ಓಕೆ, ನಮ್ಗೆ ಇದೆರಡು ಯಾವ ತರ ಕನೆಕ್ಷನ್ ಮಾಡಿದ್ದಾರೆ, ಸೊ ದೀಸ್ ಟು ಆರ್ ಇನ್ ದಿ ಪ್ಯಾರಲಲ್ ಕಾಂಬಿನೇಷನ್ ಇದೆ ಅಲ್ವಾ, ಇದಿಷ್ಟಿಗೆ ಈ ತರ ಫಿಲ್ ಮಾಡಿದ್ದಾರೆ ನೋಡಿ, ಇಲ್ಲಿ ಈ ತರ ಫಿಲ್ ಮಾಡಿದ್ದಾರೆ. ಇದೆರಡು ಯಾವ ತರ ಕನೆಕ್ಷನ್ ಇದೆ, ಇಟ್ ವಿಲ್ ಬಿ ದಿ ಜಸ್ಟ್ ಅ ಪ್ಯಾರಲಲ್ ಕಾಂಬಿನೇಷನ್ ತರ ಇದೆ ಅಲ್ವಾ, ಇಟ್ಸ್ ಅ ಪ್ಯಾರಲಲ್ ಕಾಂಬಿನೇಷನ್. ದಿಸ್ ಇಸ್ ಇದೇನಾಗಿರುತ್ತೆ, ಸಿ ಡ್ಯಾಶ್ ಆಗಿದೆ, ಇದು ಸಿ ನಾಟ್ ಇದೆ, ಇದೆರಡು ಏನಿದೆ ಪ್ಯಾರಲಲ್ ಕಾಂಬಿನೇಷನ್ ಇದೆ. ದಟ್ ಈಸ್ ಅನ್ ಈಕ್ವಲೆಂಟ್ ಕೆಪಾಸಿಟೆನ್ಸ್, ದ ನ್ಯೂ ಕೆಪಾಸಿಟೆನ್ಸ್ ದಟ್ ಈಸ್ Cp ವಿಚ್ ಇಸ್ ಈಕ್ವಲ್ಸ್ ಟು ಸಿ ನಾಟ್ ಪ್ಲಸ್ ಸಿ ಡ್ಯಾಶ್. ಸಿ ನಾಟ್ ವ್ಯಾಲ್ಯೂ ಎಷ್ಟಿದೆ, ಸಿ ನಾಟ್ ವ್ಯಾಲ್ಯೂ ಎಪ್ಸಿಲಾನ್ ನಾಟ್ 3 ಡಿವೈಡ್ ಬೈ ಎ ಡಿವೈಡ್ ಬೈ ಡಿ ಪ್ಲಸ್ ಸಿ ಡ್ಯಾಶ್ ಎಷ್ಟು ವ್ಯಾಲ್ಯೂ ಇದೆ, ದಟ್ ಈಸ್ ಕೆ ಇಂಟು ಎಪ್ಸಿಲಾನ್ ನಾಟ್ ಎ ಡಿವೈಡ್ ಬೈ 4 ಡಿವೈಡೆಡ್ ಬೈ ಡಿ ಇದೆ. ಸೊ ದಿಸ್ ಇಸ್ 1/4 and this is ಯಾವುದನ್ನ ಕಾಮನ್ ತೆಗಿಬಹುದು ನಾವು, ಎಪ್ಸಿಲಾನ್ ನಾಟ್ ಎ ಡಿವೈಡ್ ಬೈ 4d ನ ಕಾಮನ್ ತೆಗೆದ್ರೆ ಉಳಿದಿರೋದೆಷ್ಟು, ದಟ್ ಇಸ್ 3 ಪ್ಲಸ್ ಕೆ ಡಿವೈಡೆಡ್ ಬೈ ಕೆ ಅಲ್ವಾ, ದಿಸ್ ಇಸ್ 4 ಆಲ್ರೆಡಿ ಕಾಮನ್ ತೆಗೆದಿದ್ದೀವಲ್ಲ, 3 ಪ್ಲಸ್ ಕೆ. ಓಕೆ, 3 ಪ್ಲಸ್ ಕೆ, ಓಕೆ 3 ಪ್ಲಸ್ ಕೆ, ದಟ್ ಇಸ್ ಎಪ್ಸಿಲಾನ್ ನಾಟ್. ಇಲ್ಲಿ ಎಪ್ಸಿಲಾನ್ ನಾಟ್ ಎ ಡಿವೈಡ್ ಬೈ ಡಿ ಅಂತ ಹೇಳಿದ್ರೆ ನೋಟ್ಸ್ ನಥಿಂಗ್ ಬಟ್ ಸಿ, ಸೊ ಸಿ ಡಿವೈಡ್ ಬೈ 4 ಇಂಟು 3 ಪ್ಲಸ್ ಕೆ ಆಗಿರುತ್ತೆ ಆನ್ಸರ್. ಸೊ ಆನ್ಸರ್ ಯಾವ್ದಂತ ಬರೀಬಹುದು, ಆನ್ಸರ್ ವಿಚ್ ಇಸ್ ಈಕ್ವಲ್ಸ್ ಟು ದಿಸ್ ಇಸ್ 3 ಪ್ಲಸ್ ಕೆ ಅಥವಾ ಕೆ ಪ್ಲಸ್ 3, ದಿಸ್ ಇಸ್ ಸಿ ಡಿವೈಡ್ ಬೈ 4. ಸೊ ಆನ್ಸರ್ ಆಪ್ಷನ್ ಎ ಈಸ್ ದಿ ರೈಟ್ ಆನ್ಸರ್. ಓಕೆ, ಆಪ್ಷನ್ ಎ ಈಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, a parallel plate capacitor of an area A, plate separation D, and the capacitance is C. He is filled with the C. Okay, he is filled with the it's filled with the 4 dielectric materials having an dielectric constant K1, K2, K3 as shown in the figure. If the single dielectric material is to be used to have the same capacitance C, its capacitance of the dielectric constant K is given by ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಯಾವ ತರ, ಇಲ್ಲಿ ಒಂದು ಕೆಪಾಸಿಟರ್ ಇದೆ, ಇದಿಷ್ಟಿಗೆ K1 ಇಂದ ಏನ್ ಮಾಡಿದ್ದಾರೆ, ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಯೂಸ್ ಮಾಡಿದ್ದಾರೆ, ಇದಿಷ್ಟಿಗೆ K2 ಯೂಸ್ ಮಾಡಿದ್ದಾರೆ, ಇದಕ್ಕೆ K3 ಅಂಡ್ ದಿಸ್ ಇಸ್ K4. ಇದಿಷ್ಟನ್ನು ಯೂಸ್ ಮಾಡಿದವಾಗ ಇದರ ಈಕ್ವಲೆಂಟ್ ಕೆಪಾಸಿಟನ್ಸ್ ಎಷ್ಟು ಬರುತ್ತೆ, ಓಕೆ, ಅದರ ವ್ಯಾಲ್ಯೂಗೆ ಕೆ ವ್ಯಾಲ್ಯೂ ಎಷ್ಟು ಇರಬೇಕು ಅಂತ ಕೇಳಿ. ಇದಿಷ್ಟು K1, K2, K3, K4 ಇದಿಷ್ಟನ್ನು ಯೂಸ್ ಮಾಡಿದವಾಗ ಕೆಪಾಸಿಟನ್ಸ್ ಎಷ್ಟಿರುತ್ತೆ ಅದಷ್ಟನ್ನು ಯೂಸ್ ಮಾಡೋ ಬದಲು ಯಾವುದಾದ್ರೂ ಒಂದು ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅನ್ನು ಯೂಸ್ ಮಾಡಿದ್ರೆ ಅದರ ಈಕ್ವಲೆಂಟ್ ಕೆಪಾಸಿಟನ್ಸ್ ಈಗಿರುವಂತ ಡಿಫ್ರೆಂಟ್ ಕೆ ವ್ಯಾಲ್ಯೂಗೆ ಏನಾಗಿರಬೇಕು, ಸೇಮ್ ಆಗಿರಬೇಕು. ಆವಾಗ ಎಷ್ಟು ಕೆ ವ್ಯಾಲ್ಯೂ ಇರುತ್ತೆ ಅನ್ನೋದನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ನಾವು ಸಿ ಇಲ್ಲಿ ಹೇಗಿದೆ, ಇದು ನೋಡಿ, ಇದು ಹೇಗಿದೆ ಅಂತ ಹೇಳಿದ್ರೆ ಇದನ್ನ ನಾನು ಇಲ್ಲಿ ಬಿಡಿಸ್ತೀನಿ. ಓಕೆ, ಇಲ್ಲೊಂದು ಡೈಎಲೆಕ್ಟ್ರಿಕ್, ಓಕೆ, ಈ ತರ ಇದೆ. ಏನು ಇಲ್ಲೇನಿದೆ, ಫಸ್ಟ್ ಈ ಕಡೆ K1 ಅನ್ನ ಹಾಕಿದಾರಲ್ವಾ, ಇಲ್ಲಿ K1 ಹಾಕಿದ್ದಾರೆ, ಇದಿಷ್ಟಕ್ಕೆ K1 ಅನ್ನ ಹಾಕಿದ್ದಾರೆ. ನೆಕ್ಸ್ಟ್ K2 ತಗೊಳ್ತೀನಿ. ಓಕೆ, ದಿಸ್ ಇಸ್ K2, ಇಲ್ಲಿ K2 ಇದೆ, K2 ಹಾಕಿದ್ದಾರೆ. ನೆಕ್ಸ್ಟ್ ಇಲ್ಲಿ K3 ಹಾಕಿದ್ದಾರೆ ಅಂತ ಕನ್ಸಿಡರ್, ಇದಿಷ್ಟಕ್ಕೆ K3 ಹಾಕಿದ್ದಾರೆ. K1, K2, K3 ಯಾವ ತರ ಕಾಂಬಿನೇಷನ್ ಅಲ್ಲಿ ಇದೆ, ಇದು ಪ್ಯಾರಲಲ್ ಕಾಂಬಿನೇಷನ್ ಅಲ್ಲಿ ಇದೆ. ನೆಕ್ಸ್ಟ್ ಇದನ್ನ ಯಾವ ತರ ಕನೆಕ್ಟ್ ಮಾಡಿದರೆ, ಇಲ್ಲಿ K4 ಇಲ್ಲಿದೆ, ದಿಸ್ ಇಸ್ K4 ಆಗಿ ಏನಿದೆ, ಫುಲ್ ಆಗಿದೆ ಈ ಕಡೆ ಅಂತ ಅನ್ಕೊಂಡು, ಫುಲ್ ಇದೆ ಅಲ್ವಾ, K4 ಈ ಕಡೆ ಇದೆ. ಸೊ ಹಾಗಾದ್ರೆ ಇದೆರಡರದ್ದು ಕನೆಕ್ಷನ್ ಮಾಡಿದವಾಗ, ಈ ತರ ಕನೆಕ್ಷನ್ ಮಾಡಿ, ಈ ತರ ಡೈಎಲೆಕ್ಟ್ರಿಕ್ ಅನ್ನ ಹಾಕಿದವಾಗ ಈಕ್ವಲೆಂಟ್ ಕೆಪಾಸಿಟನ್ಸ್ ಹೇಗೆ ಬರುತ್ತೆ, ಕೆ ವ್ಯಾಲ್ಯೂ, ಈ 4 ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅನ್ನು ಯೂಸ್ ಮಾಡೋ ಬದಲು ಯಾವುದು ಒಂದು ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅನ್ನು ಯೂಸ್ ಮಾಡಿದ್ರೆ ಅದರ ವ್ಯಾಲ್ಯೂ, ಆ ಕೆ ವ್ಯಾಲ್ಯೂ ಎಷ್ಟು ಇರಬೇಕು ಅನ್ನೋದನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ನಾವು ವಿ ವಿಲ್ ಕ್ಯಾಲ್ಕುಲೇಟ್ ಇಟ್. ಈಗ ಇದು ಮೂರು ಏನಿದೆ, ಪ್ಯಾರಲಲ್ ಕಾಂಬಿನೇಷನ್ ಇದೆ ಅಲ್ವಾ, ಸೊ ಐ ವಿಲ್ ಟೇಕ್ ಇಟ್ ಆಸ್ ನ ಸಿಪಿ ಅಂತ ತಗೊಂಡ್ರೆ ಏನಾಗಿರುತ್ತೆ, ದಿಸ್ ಇಸ್ ಎಪ್ಸಿಲಾನ್ ನಾಟ್ ಎ ವ್ಯಾಲ್ಯೂ ಎಷ್ಟಿದೆ, ದಿಸ್ ಇಸ್ ಇಲ್ಲಿಂದ ಇಲ್ಲಿಗಿರುವಂತದ್ದು ಎ ವ್ಯಾಲ್ಯೂ ಎಷ್ಟಿದೆ, ದಟ್ ಇಸ್ ಎ ಡಿವೈಡ್ ಬೈ 3. So this is I can write as an a divided by 3
ಡಿವೈಡ್ ಬೈ ಡಿ ಬೈ ಟು. ಇಲ್ಲಿಂದ ಇಲ್ಲಿಗಿರುವಂಥ ಡಿಸ್ಟೆನ್ಸ್ ಎಷ್ಟಿದೆ, ದಟ್ ಇಸ್ ಡಿ ಡಿವೈಡ್ ಬೈ ಟು ಅಲ್ವಾ. ಸೊ ಇದೇನಾಗುತ್ತೆ ಡಿ ಡಿವೈಡ್ ಬೈ ಟು, ದಟ್ ಇಸ್ ಎಪ್ಸಿಲಾನ್ ನಾಟ್ ಎ ಡಿವೈಡ್ ಬೈ ಡಿ ಬರೆಯೋ ಬದಲು ಎ ಬರೆಯೋ ಬದಲು ಎ ಬೈ 3 ಏರಿಯಾ ಅಂಡ್ ದಿಸ್ ಇಸ್ ಡಿಸ್ಟೆನ್ಸ್ ಎಷ್ಟಿದೆ, ದಿಸ್ ಇಸ್ ಡಿ ಬೈ ಟು. ಇಲ್ಲಿ ನೋಡಿ ಇದರ ಏರಿಯಾ ಎಷ್ಟಿದೆ ಫಾರ್ ದಿಸ್ ಒನ್, ಇದು C1, ಇದು C2, ಇದು C3 ಅಂತ ಕನ್ಸಿಡರ್ ಮಾಡಿದ್ರೆ ಇದರ ಏರಿಯಾ ಏನಿದೆ, ಇದರ ಏರಿಯಾ ಎ ಬೈ 3, ಇದ್ರ ಏರಿಯಾ ಎ ಬೈ 3, ಇದರ ಏರಿಯಾನು ಎ ಬೈ 3 ಇರುತ್ತೆ. ಇದರ ಡಿಸ್ಟೆನ್ಸ್ ಏನಿರುತ್ತೆ ಡಿ ಬೈ 2 ಇದೆ. ಸೊ C1 ವ್ಯಾಲ್ಯೂ ಎಷ್ಟಾಗುತ್ತೆ, C1 ವ್ಯಾಲ್ಯೂ ದಟ್ ಇಸ್ ಎಪ್ಸಿಲಾನ್ ನಾಟ್ ಎ ಡಿವೈಡ್ ಬೈ ಎಪ್ಸಿಲಾನ್ ನಾಟ್ ಎ ಬೈ 3 ಇಂಟು ಡಿ ಇಂಟು K1 ಅಂತ ತಗೊಳ್ತೀನಿ ನಾನು. ಓಕೆ, K1. ಅದೇ ಥರನೇ 3 ಕೆಪಾಸಿಟರ್ ಸೀರೀಸ್ ಅಲ್ಲಿ ಇರೋದ್ರಿಂದ ಏನಾಗುತ್ತೆ K1 ಪ್ಲಸ್ K2 ಪ್ಲಸ್ K3 ಆಗಿರುತ್ತೆ. ಓಕೆ, ದಟ್ ಈಸ್ ವಾಟ್ ಇಯರ್ CP ವಿಚ್ ಇಸ್ ಈಕ್ವಲ್ಸ್ ಟು ವಾಟ್, CP ಅಂತ ಹೇಳಿದ್ರೇನು C1 ಪ್ಲಸ್ C2 ಪ್ಲಸ್ C3. C1 ಅಂತ ಹೇಳಿದ್ರೆ ವ್ಯಾಲ್ಯೂ ಏನಾಗಿರುತ್ತೆ, ಸೊ K ಇಂಟು ಎಪ್ಸಿಲಾನ್ ನಾಟ್ A ಬೈ 3 ಡಿವೈಡೆಡ್ ಬೈ ಡಿ ಬೈ 2. ಅದೇ ಥರನೇ ದಿಸ್ ಇಸ್ K1 ಆಗಿರುತ್ತೆ ಪ್ಲಸ್ ಅದೇ ಥರನೇ K2 ಏನಾಗಿರುತ್ತೆ, ದಿಸ್ ಇಸ್ K2 ಇಂಟು ಎಪ್ಸಿಲಾನ್ ನಾಟ್ ಎ ಡಿವೈಡ್ ಬೈ 3 ಡಿವೈಡೆಡ್ ಬೈ ಡಿ ಬೈ 2. ಅದೇ ಥರನೇ C3ಗೂ ಅದೇ ಥರನೇ ಮಾಡಿದವಾಗ ಸೊ ಡೈರೆಕ್ಟ್ ಆಗಿ ಬರ್ತಿದ್ದೀನಿ ಇಲ್ಲಿ. ಓಕೆ, ಸೊ ದಿಸ್ ಇಸ್ ವಿ ಕ್ಯಾನ್ ರೈಟ್ ಆಸ್, ಹೇಗೆ ಬರಿತೀನಿ ನಾನು ಇದನ್ನ, ದಿಸ್ ಇಸ್ ವಿ ಕ್ಯಾನ್ ರೈಟ್ ಆಸ್ ಎಪ್ಸಿಲಾನ್ ನಾಟ್ ಎ ಡಿವೈಡ್ ಬೈ 3 ಇಂಟು ಡಿ ಡಿವೈಡ್ ಬೈ 2 ವಿಚ್ ಇಸ್ ಈಕ್ವಲ್ಸ್ ಟು K1 K2 ಪ್ಲಸ್ K3. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ ಇದು ಹೇಗಿದೆ ಅಂತ ಹೇಳಿದ್ರೆ ಯಾವುದು ಇದು C4, ಅದು K4 ನ ಇಲ್ಲಿ ಹಾಕಿದ್ದಾರೆ. ಇದನ್ನ ನಾನೇನ್ ತಗೊಳ್ತೀನಿ ಅಂತ ಹೇಳಿದ್ರೆ ಇದನ್ನ C ಡ್ಯಾಶ್ ಅಂತ ತಗೊಳ್ತೀನಿ. ಇದು CP ಇದೆ, ಇದನ್ನೇನು ತಗೊಳ್ತೀನಿ ನಾನು C ಡ್ಯಾಶ್ ಅಂತ ತಗೊಳ್ತೀನಿ ಕೆಪಾಸಿಟರ್. ಈ C ಡ್ಯಾಶ್ ವ್ಯಾಲ್ಯೂ ಏನಾಗಿರುತ್ತೆ, C ಡ್ಯಾಶ್ ವ್ಯಾಲ್ಯೂ ವಿಚ್ ಇಸ್ ಈಕ್ವಲ್ಸ್ ಟು K4 ಇಂಟು ಎಪ್ಸಿಲಾನ್ ನಾಟ್ ಎ ಡಿವೈಡೆಡ್ ಬೈ ಡಿ ಬೈ 2. ಇಲ್ಲಿದು ಡಿಸ್ಟೆನ್ಸ್ ಏನಿದೆ ಡಿ ಬೈ 2 ಇದೆ ಅಲ್ವಾ, ಇಲ್ಲಿಂದ ಇಲ್ಲಿಗಿರುವಂತ ಡಿಸ್ಟೆನ್ಸ್ ಸಹ ಏನಿದೆ ಡಿ ಬೈ 2. ಸೊ ಇದೆರಡು ಯಾವ ತರ ಕನೆಕ್ಷನ್ ಆಗಿದೆ, ಈ ಎರಡು CP ಮತ್ತೆ ಇದು C ಡ್ಯಾಶ್, ಇದೇನು ಯಾವ ತರ ಕನೆಕ್ಷನ್ ಆಗಿದೆ, it connected in series connection, that is 1 by CS which is equals to 1 by CS which is equals to 1 by CP plus 1 by C dash. ಈಗ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಸೊ 1 by CP ಅಂತ ಹೇಳಿದ್ರೇನು, CP that is ಇದರ ವ್ಯಾಲ್ಯೂ ಅಲ್ವಾ. ಸೊ ದಿಸ್ ಇಸ್ 1 divided by CP ಅಂತ ಹೇಳಿದ್ರೆ ಎಪ್ಸಿಲಾನ್ ನಾಟ್ A divided by 3 whole divided by D by 2 into K1 plus K2 plus K3. ಓಕೆ, ಪ್ಲಸ್ C dash ವ್ಯಾಲ್ಯೂ ಎಷ್ಟಿದೆ, ದಟ್ ಈಸ್ 1 upon K4 into epsilon naught A divided by D by 2. ಓಕೆ, ಈ D by 2 ಡಿನಾಮಿನೇಟರ್ ಅಲ್ಲಿ ಏನಾಗುತ್ತೆ, ಇದು ಇಟ್ ವಿಲ್ ಗೋಸ್ ಟು ದಿ ನ್ಯೂಮರೇಟರ್ ಹೋಗುತ್ತೆ. ಸೊ ಇದನ್ನ ಹೇಗೆ ಬರಿತೀವಿ ನಾವು, D divided by 2 whole divided by epsilon naught A divided by 3 into K1 plus K2 plus K3 plus ಇದೇನಾಗುತ್ತೆ D divided by 2 whole divided by K, that is epsilon naught A into K divided by 4. So here epsilon naught A ಇಲ್ಲೂ ಸಹ ಏನಿದೆ epsilon naught A ಇದೆ ಅಲ್ವಾ, we can cancel it. ಇಲ್ಲಿ ನೋಡಿ ಇದನ್ನ ಏನ್ ತಗೋತೀನಿ ನಾನು, ಕಾಮನ್ ತೆಗಿತೀನಿ. ಈಗ ಕಾಮನ್ ತೆಗೆದ್ರ ಬಗ್ಗೆ ಏನಾಗುತ್ತೆ, ಎಪ್ಸಿಲಾನ್ ನಾಟ್ ಎ ಇದರ ಈಕ್ವಲೆಂಟ್ ಕೆಪಾಸಿಟನ್ಸ್ CS ದು ಏನಾಗುತ್ತೆ ನೋಡಿ, ಈಗ CS ತೆಗಿತೀನಿ. ಈಗ CS ಅಂತ ಹೇಳಿದ್ರೆ CS ವಿಚ್ ಇಸ್ ಈಕ್ವಲ್ಸ್ ಟು 1 by CS ವ್ಯಾಲ್ಯೂ ಎಷ್ಟಾಗಿರುತ್ತೆ, ದಟ್ ಈಸ್ 1 by CS, ದಟ್ ಈಸ್ ಎಪ್ಸಿಲಾನ್ ನಾಟ್ ಎ, ದಟ್ ಈಸ್ K ಇಸ್ ಈಕ್ವಲ್ಸ್ ಟು K ಇಂಟು ಎಪ್ಸಿಲಾನ್ ನಾಟ್ ಎ ಡಿವೈಡ್ ಬೈ ಡಿ, ಉಲ್ಟಾ ಬರೀತೀವಿ. ದಿಸ್ ಇಸ್ C ಇಸ್ ಈಕ್ವಲ್ಸ್ ಟು, ಇದನ್ನ ಎರಡನ್ನು ಸಿಂಪ್ಲಿಫೈ ಮಾಡಿದವಾಗ ಇದರ ವ್ಯಾಲ್ಯೂ ಎಷ್ಟು ಬರುತ್ತೆ, D ಡಿವೈಡ್ ಬೈ 2 ಡಿವೈಡ್ ಬೈ ಎಪ್ಸಿಲಾನ್ ನಾಟ್ ಎ ಡಿವೈಡ್ ಬೈ 3 into K1 plus K2 plus K3 plus D divided by 2 into K4 into epsilon naught into A. ಸೊ ಇಲ್ಲಿ D ಇದೆ, D ಏನಾಯ್ತು ಕ್ಯಾನ್ಸಲ್ ಆಗುತ್ತೆ, D ಏನಾಗುತ್ತೆ ಇಲ್ಲಿ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ D ಇದೆ, ಇಲ್ಲೂ D ಇದೆ, ಏನಾಯ್ತು ಕ್ಯಾನ್ಸಲ್ ಆಯ್ತು. ಎಪ್ಸಿಲಾನ್ ನಾಟ್ A ಏನಾಯ್ತು ಕ್ಯಾನ್ಸಲ್ ಆಯ್ತು. ಈಗ ಉಳಿದಿರೋದೇನು, ಇಲ್ಲಿ ಉಳಿದಿರೋದು ನಮಗೆ ದಟ್ ಈಸ್ 1 divided by K ವಿಚ್ ಇಸ್ ಈಕ್ವಲ್ಸ್ ಟು, ಇಲ್ಲಿ 3 ಇದೆ ಅಲ್ವಾ,
ಈ 2 ಈ ಕಡೆ ಬರುತ್ತೆ, ಇಲ್ಲಿ 2 ಕೆಳಗಡೆ ಬರುತ್ತೆ, 3 ಏನಾಯ್ತು ಮೇಲ್ಗಡೆ ಹೋಗುತ್ತೆ, ದಟ್ ಈಸ್ 3 ಡಿವೈಡ್ ಬೈ 2 ಆಯ್ತು. ದಟ್ ಈಸ್ 3 ಡಿವೈಡ್ ಬೈ 2 ಇಂಟು k1 ಪ್ಲಸ್ k2 ಪ್ಲಸ್ k3. ಓಕೆ, ಪ್ಲಸ್ ಇಲ್ಲೇನಾಯ್ತು ಇದು ಸಹ ದಿಸ್ ಇಸ್ 1 ಡಿವೈಡೆಡ್ ಬೈ 2 ಏನಾಗುತ್ತೆ k4 ಇಂಟು 2 ಅಥವಾ 2k4 ಆಗುತ್ತೆ. ಸೊ ಈಗ ಮತ್ತೆ ಈ 2 ನ ಕಾಮನ್ ತೆಗೆದವಾಗ ಈ 2 ನ ಕಾಮನ್ ತೆಗೆದು ಈ ಕಡೆ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಇಲ್ಲಿ ಡಿನಾಮಿನೇಟರ್ ಇರೋದು ಏನಾಗುತ್ತೆ ನ್ಯೂಮರೇಟರ್ ಹೋಗುತ್ತೆ. 2 ಡಿವೈಡ್ ಬೈ k ವಿಚ್ ಇಸ್ ಈಕ್ವಲ್ಸ್ ಟು ದಿಸ್ ಇಸ್ 3 ಡಿವೈಡೆಡ್ ಬೈ k1 ಪ್ಲಸ್ k2 ಪ್ಲಸ್ k3 ಪ್ಲಸ್ 1 divided by k4. So this is the answer ಆಗಿರುತ್ತೆ. ಸೊ ಹಾಗಾದ್ರೆ ಆನ್ಸರ್ ಯಾವುದು? ಸೊ ದಿಸ್ ಇಸ್ 2 divided by k which is equals to 3 divided by k1 plus k2 plus k3 plus 1 divided by k4. ಹಾಗಾದ್ರೆ ಆನ್ಸರ್ ಯಾವುದು? ಆಪ್ಷನ್ ಸಿ is the right answer. Okay, next question. The capacitor of the 2 microfarad is charged as shown in the figure, as shown in the diagram. When the switch S is turned into the position 2, the percentage of its stored energy dissipated is ಅಂತ ಕೇಳಿದ್ದಾರೆ. ಓಕೆ, ನಾವೇನ್ ಕ್ಯಾಲ್ಕುಲೇಟ್ ಮಾಡಬೇಕು? ಎನರ್ಜಿ ಎಷ್ಟು ಡಿಸಿಪೇಟ್ ಆಯ್ತು ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಈಗ ಫಸ್ಟ್ ಇಲ್ಲಿ ನೋಡಿ, ಈಗ ಈ ಸ್ವಿಚ್ 1 ಅಲ್ಲಿ ಇದ್ದಾವಾಗ, ಈ ಸ್ವಿಚ್ 1 ಕನೆಕ್ಟ್ ಆಗಿದ್ದಾವಾಗ ಏನಾಗುತ್ತೆ, ಈ ಕೆಪಾಸಿಟರ್ ಮಾತ್ರ ಏನಾಗ್ತಾ ಹೋಗುತ್ತೆ, ಚಾರ್ಜಸ್ ಆಗ್ತಾ ಹೋಗುತ್ತೆ ಅಲ್ವಾ. ಈ ಕೆಪಾಸಿಟರ್ ಇನಿಷಿಯಲಿ, ದಟ್ ಈಸ್ ವಾಟ್ ಇಯರ್ ಇನಿಷಿಯಲಿ ಏನಿದೆ ಚಾರ್ಜ್, ಎಷ್ಟು ಚಾರ್ಜ್ ಆಗ್ತಾ ಹೋಗುತ್ತೆ, ದಟ್ ಈಸ್ Q is equals to C into V ಅಲ್ವಾ. ಈ ಕೆಪಾಸಿಟರ್ ಮಾತ್ರ ಚಾರ್ಜ್ ಆಗ್ತಾ ಹೋಗುತ್ತೆ. ಕೆಪಾಸಿಟಿ ಎಷ್ಟಿದೆ ಇದ್ರದ್ದು? 2. ವೋಲ್ಟೇಜ್ ಎಷ್ಟಿದೆ? V ಇದೆ. ಸೊ ಇನಿಷಿಯಲ್ ಚಾರ್ಜ್ ಎಷ್ಟಾಯ್ತು? Q is equals to 2V ಆಯ್ತಲ್ವಾ. ಇನಿಷಿಯಲ್ ಚಾರ್ಜ್ Q ಎಷ್ಟಾಯ್ತು? Q is equals to 2 into V ಆಯ್ತು. ಈಗ ಇದರ ಎನರ್ಜಿ ಎಷ್ಟಿರುತ್ತೆ? ಇನಿಷಿಯಲ್ ಎನರ್ಜಿ ಫಸ್ಟ್ ಪೊಸಿಷನ್ ಇದ್ದಾವಾಗ ಇನಿಷಿಯಲ್ ಎನರ್ಜಿ ಏನಾಗಿರುತ್ತೆ? ಇನಿಷಿಯಲ್ ಎನರ್ಜಿ ವಿಚ್ ಇಸ್ ಈಕ್ವಲ್ಸ್ ಟು Q ಸ್ಕ್ವೇರ್ ಡಿವೈಡ್ ಬೈ 2C. ಸೊ Q ಎಷ್ಟಿದೆ? Q is 2 ಸ್ಕ್ವೇರ್ ಅಂತ ಹೇಳಿದ್ರೆ ಏನಾಗಿತ್ತು? 4V ಸ್ಕ್ವೇರ್ ಆಯ್ತಲ್ವಾ, ಡಿವೈಡ್ ಬೈ 2 ಇಂಟು ಇದ್ರದ್ದು C ಎಷ್ಟಿದೆ? ದಟ್ ಈಸ್ 2 ಮೈಕ್ರೋಫ್ಯಾರಡೆ ಅಲ್ವಾ. ಸೊ ಐ ವಿಲ್ ಟೇಕ್ ಇಟ್ as 2 into 10 to the power minus 6. So 2 into 2 ಏನಾಯ್ತು? ಇಲ್ಲಿ 4 ಆಯ್ತು. So it will be the 10 to the power microfarad, and this is charge ಎಷ್ಟಿದೆ? ಇದು ಪೊಸಿಷನ್ ಅಲ್ವಾ. Q this ಇಲ್ಲಿ ಎಷ್ಟಿದೆ? this is 2 ಇದೆ ಅಲ್ವಾ. 2 this is 10 to the power minus 6 ಇದೆ, ಇಲ್ಲೂ ಸಹ minus 6. So this is it will be minus 6 ಕ್ಯಾನ್ಸಲ್ ಆಗುತ್ತೆ. ಉಳಿಯೋದೇನಿಲ್ಲ ಇಲ್ಲಿ V ಸ್ಕ್ವೇರ್. ಓಕೆ, ದಿಸ್ ಇಸ್ 2, ಇಲ್ಲೂ ಸಹ ಏನಿದೆ 2 ಮೈಕ್ರೋಫ್ಯಾರಡ್ ಅಲ್ವಾ. 2 into 10 to the power minus 6 V ಇರುತ್ತೆ. ಸೊ 10 to the power minus 6 V minus 6 V ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಬರೋದೆಷ್ಟು? V ಸ್ಕ್ವೇರ್. ದಿಸ್ ಇಸ್ ವಾಟ್ ಇಯರ್ ಇನಿಷಿಯಲ್ ಎನರ್ಜಿ. ಓಕೆ, ಈಗ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಇದನ್ನ ಕನೆಕ್ಷನ್ ಮಾಡೋ ಬದಲು, ಇದು 1 ಪೊಸಿಷನ್ ಕೊಡೋ ಬದಲು ಏನ್ ಮಾಡ್ತೀವಿ ನಾವು, ಈಗ 2ಗೆ ಸ್ವಿಚ್ ಅನ್ನ ಕನೆಕ್ಟ್ ಮಾಡ್ತಾ ಇದೀವಿ. ಇಲ್ಲಿನ ತೆಗೆದು ಎಲ್ಲಿ ಮಾಡ್ತಾ ಇದೀವಿ? ಈ ಕಡೆ ತಗೊಂಡು ಹೋಗ್ತೀವಿ, ಇಡ್ತಾ ಇದೀವಿ. ಈ ಕಡೆ ತಗೊಂಡು ಹೋಗಿ ಇಡ್ತಾವಾಗ ಏನಾಯ್ತು? ಈ ಬ್ಯಾಟ್ರಿ ಏನಾಯ್ತು? ಡಿಸ್ಕನೆಕ್ಟ್ ಆಯ್ತಲ್ವಾ. ಬ್ಯಾಟ್ರಿ ಏನಾಯ್ತು? ಡಿಸ್ಕನೆಕ್ಟ್ ಆಯ್ತು. ಈಗ ಏನಾಯ್ತು? ದಿಸ್ ಸರ್ಕ್ಯೂಟ್ ಯಾವ ತರ ಸರ್ಕ್ಯೂಟ್ ಆಯ್ತು? ಅದು ಇಟ್ಸ್ ಓನ್ಲಿ ದಿ ಸರ್ಕ್ಯೂಟ್ ಯಾವ ತರ ಕನೆಕ್ಷನ್ ಆಯ್ತು? ಈಗ ಈ ತರ ಕನೆಕ್ಷನ್ ಆಯ್ತು, ಈ ತರ ಕನೆಕ್ಷನ್ ಆಯ್ತು. ಇದು ಒಂದಕ್ಕೆ ಚಾರ್ಜಸ್ ಎಲ್ಲಿ ಫ್ಲೋ ಆಗುತ್ತೆ? ಇದ್ರಲ್ಲಿ ಮಾತ್ರ ಫ್ಲೋ ಆಗುತ್ತೆ. ಸರ್ಕ್ಯೂಟ್ ಯಾವ ತರ ಕನೆಕ್ಷನ್ ಆಯ್ತು? ಈ ತರ ಕನೆಕ್ಷನ್ ಆಯ್ತು. ಚಾರ್ಜಸ್ ಈ ತರ ಈ ಸರ್ಕ್ಯೂಟ್ ಅಲ್ಲಿ ಮಾತ್ರ ಏನಾಗುತ್ತೆ? ಫ್ಲೋ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಇದೆರಡು ಯಾವ ತರ ಕನೆಕ್ಷನ್ ಅಲ್ಲಿ ಇದೆ? ಏನಿದೆ? ಬೋತ್ ಆರ್ ಇನ್ ದಿ ಪ್ಯಾರಲಲ್ ಕಾಂಬಿನೇಷನ್ ಆಯ್ತು. ಪ್ಯಾರಲಲ್ ಕಾಂಬಿನೇಷನ್ ಆದವಾಗ ಏನಾಗುತ್ತೆ? ಸೊ ಇಟ್ ವಿಲ್ ಬಿ ದಿ ವೋಲ್ಟೇಜ್ ಏನಾಗಿರುತ್ತೆ? ಸೇಮ್ ಇರುತ್ತೆ. ವಿ ವಿಲ್ ಗೆಟ್ ದಿ ಕಾಮನ್ ವೋಲ್ಟೇಜ್. ಸೊ ಹಾಗಾದ್ರೆ ಏನು ಫೈಂಡ್ ಔಟ್ ಮಾಡ್ಬೇಕು? ಈಗ ಕಾಮನ್ ವೋಲ್ಟೇಜ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ. ವೆನ್ ವಿ ಪುಟ್ ದಿ 2ಗೆ ಸ್ವಿಚ್ ಅನ್ನ ಹಾಕಿದವಾಗ, ಓಕೆ, ಸ್ವಿಚ್ 2ಗೆ ಹಾಕಿದವಾಗ ವಿ ವಿಲ್ ಗೆಟ್ ದಿ ಕಾಮನ್ ಪೊಟೆನ್ಶಿಯಲ್. ಕಾಮನ್ ಪೊಟೆನ್ಶಿಯಲ್ ಏನಿರುತ್ತೆ? Q net ಡಿವೈಡ್ ಬೈ C ಅಲ್ವಾ. Q net ಡಿವೈಡ್ ಬೈ C. Q ಎಷ್ಟಿದೆ? ದಟ್ ಇಸ್ Q ವ್ಯಾಲ್ಯೂ ಎಷ್ಟಿದೆ? ಇಲ್ಲಿ 2V ಇದೆ ಅಲ್ವಾ. Q ವ್ಯಾಲ್ಯೂ ಎಷ್ಟಿದೆ? 2V ಇದೆ, ಡಿವೈಡ್ ಬೈ ಕೆಪಾಸಿಟನ್ಸ್ ಎಷ್ಟಿದೆ? ಟೋಟಲ್ ಕೆಪಾಸಿಟನ್ಸ್ ಎಷ್ಟಿದೆ? ಈ ಎರಡು ಬೋತ್ ಆರ್ ಇನ್ ದಿ ಪ್ಯಾರಲಲ್ ಕಾಂಬಿನೇಷನ್ ಇದೆ. ದಿಸ್ ಇಸ್ 8 ಪ್ಲಸ್ ದಿಸ್ ಇಸ್ 2 ಎಷ್ಟಾಯ್ತು? ದಟ್ ಇಸ್ 10 ಮೈಕ್ರೋಫ್ಯಾರಡ್ ಅಲ್ವಾ. 10 ದಿಸ್ ಇಸ್ 2V ಅಲ್ವಾ. 2 into 10 to the power minus 6 and this is micro ಇದೆ. This is into 10 to the power minus 6. So
ಸೊ ಇಟ್ ವಿಲ್ ಬಿ ದಿ ಎಷ್ಟಾಯಿತು 10 to the power minus 6 ಕ್ಯಾನ್ಸಲ್ ಆಯಿತು. ಸೊ ಇಟ್ ವಿಲ್ ಬಿ ದಿ 0.2 ವಿ ಸಿಗುತ್ತೆ ನಮಗೆ. ಓಕೆ 0.2 ವಿ. ಈಗ ಏನಾಗುತ್ತೆ ಅಂತ ಹೇಳಿದ್ರೆ ಟೋಟಲ್ ಕಾಮನ್ ಪೊಟೆನ್ಷಿಯಲ್ ಏನಾಯ್ತು ನಮಗೆ 0.2 ವಿ ಸಿಕ್ತು. ಹಾಗಾದ್ರೆ ಇದ್ರೊಳಗಡೆ ಚಾರ್ಜ್ ಎಷ್ಟು ಸ್ಟೋರ್ ಆಗುತ್ತೆ, ಇದ್ರೊಳಗಡೆ ಚಾರ್ಜ್ ಎಷ್ಟು ಸ್ಟೋರ್ ಆಗುತ್ತೆ ಅಂತ ಫೈಂಡ್ ಔಟ್ ಮಾಡ್ಬೇಕು. ಇದ್ರೊಳಗಡೆ Q1 ಅಂತ ತಗೊಳ್ತೀನಿ, ಇದ್ರೊಳಗಡೆ Q2 ಅಂತ ತಗೊಳ್ತೀನಿ. ಇದೇನಿದೆ ರೀಡಿಸ್ಟ್ರಿಬ್ಯೂಷನ್ ಆಯ್ತು ಅಲ್ವಾ, ಚಾರ್ಜಸ್ ವಿಲ್ ಬಿ ರೀಡಿಸ್ಟ್ರಿಬ್ಯೂಷನ್ ಆಯ್ತು. ರೀಡಿಸ್ಟ್ರಿಬ್ಯೂಷನ್ ಆದವಾಗ ಏನಾಗುತ್ತೆ ಇಲ್ಲಿ Q1 which is equals to what? Q is equals to C into V ಅಲ್ವಾ. C ಎಷ್ಟಿದೆ ಇಲ್ಲಿ 2 ಇದೆ ಅಲ್ವಾ, 2 ಮೈಕ್ರೋ ಫ್ಯಾರಡೆ ಇಂಟು V ಎಷ್ಟಿದೆ ದಟ್ ಇಸ್ 0.2 ವೋಲ್ಟ್ ಅಲ್ವಾ. ಸೊ ಇಟ್ ವಿಲ್ ಬಿ ದಿ ಎಷ್ಟು 0.4 ಮೈಕ್ರೋಕುಲಮ್. ಓಕೆ ಮೈಕ್ರೋಕುಲಮ್ ಸಿಕ್ತು. ಅದೇ ತರನೇ Q2 ವ್ಯಾಲ್ಯೂ ಎಷ್ಟು ಬಂತು, Q2 ವ್ಯಾಲ್ಯೂ 8 into 0.2 ವೋಲ್ಟ್ ಇದೆ. ಸೊ ಇಟ್ ವಿಲ್ ಬಿ ದಿ 0. ಎಷ್ಟೈತೆ ಇಲ್ಲಿ, this is equals to this is 1.6 into ಮೈಕ್ರೋಕುಲಮ್ ಸಿಕ್ತು. ಈಗ ನಮ್ಗೆ ಏನ್ ಬೇಕೀಗ, ದಿಸ್ ಇಸ್ ವಾಟ್ ಯರ್ ಫೈನಲ್ ಎನರ್ಜಿ. ಇದರೊಳಗಡೆ ಫೈನಲ್ ಎನರ್ಜಿ ಎಷ್ಟು ಇರುತ್ತೆ ಅನ್ನೋದು ಬೇಕು. ಫೈನಲ್ ಎನರ್ಜಿ ಅಂತ ಹೇಳಿದ್ರೆ ಏನು, Q² ಡಿವೈಡ್ ಬೈ 2C. ಓಕೆ Q² ಡಿವೈಡ್ ಬೈ 2C. Q² ಎಷ್ಟಾಗಿದೆ, ದಿಸ್ ಇಸ್ ಇಲ್ಲಿ ಫೈನಲ್ ಎನರ್ಜಿ ಏನಾಗಿರುತ್ತೆ, ಫೈನಲ್ ಎನರ್ಜಿ ಏನಿದೆ, ಫೈನಲ್ ಎನರ್ಜಿ ವಿಚ್ ಇಸ್ ಈಕ್ವಲ್ಸ್ ಟು, ಇಲ್ಲಿ ಎಷ್ಟು ಸಿಸ್ಟಮ್ ಇದೆ ಈಗ ಫೈನಲ್ ಎನರ್ಜಿ ಮಾಡಬೇಕಾದ್ರೆ, ಇಲ್ಲಿ ಏನಿದೆ ಎರಡು ಇದೆಯಲ್ವಾ, ಎರಡು ಕೆಪಾಸಿಟರ್ ಇದೆ ಫೈನಲ್ ಆಗಿ. ಫಸ್ಟ್ಗೆ ಒಂದೇ ಕೆಪಾಸಿಟರ್ ಇತ್ತು, ಈಗ ಬಟ್ ಎರಡಿದೆ. ಎರಡಿದ್ದವಾಗ ಏನಾಗಿರುತ್ತೆ ದಟ್ ಈಸ್ Q² ಡಿವೈಡ್ ಬೈ 2 ಇಂಟು ಇದನ್ನ ನಾನು C1 ಅಂತ ಕನ್ಸಿಡರ್ ಮಾಡ್ತೀನಿ, ಇದನ್ನ C2 ಅಂತ ಕನ್ಸಿಡರ್ ಮಾಡ್ತೀನಿ. ಓಕೆ ಸೊ ಇದು ಮಾಡಿದವಾಗ ಏನಾಗುತ್ತೆ Q² ಡಿವೈಡ್ ಬೈ C1 ಪ್ಲಸ್ Q² ಡಿವೈಡ್ ಬೈ 2 ಇಂಟು C2 ಅಂತ ತಗೊಳ್ತೀನಿ. ಸೊ ಇದು Q² ಮಾಡಿದವಾಗ 0.4 ಮೈಕ್ರೋ, ದಿಸ್ ಇಸ್ 2 ಇಂಟು ಇದೆಷ್ಟಿದೆ C1 ಎಷ್ಟಿದೆ, ಇಲ್ಲೂ ಮೈಕ್ರೋ ಇದೆ, ಮೈಕ್ರೋ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ ಇಲ್ಲಿ. ಸೊ ದಿಸ್ ಇಸ್ ಈಕ್ವಲ್ಸ್ ಟು 2 ಇಂಟು C1 ವ್ಯಾಲ್ಯೂ ಎಷ್ಟು ಬರುತ್ತೆ ಇಲ್ಲಿ 0.4 ಓಕೆ ಇಂಟು 10 to the power Q² that is into ಮೈಕ್ರೋ. ಓಕೆ ಇಲ್ಲಿ ಎಷ್ಟು ಬಂತು C1 ವ್ಯಾಲ್ಯೂ ಎಷ್ಟು ಬರುತ್ತೆ ಇಲ್ಲಿ 2 ಇಂಟು ಮೈಕ್ರೋ. ಓಕೆ ಪ್ಲಸ್ Q² ಇನ್ನೊಂದು ಇದ್ರದ್ದು Q² ಎಷ್ಟು ವ್ಯಾಲ್ಯೂ 0.4, ಇದೆಷ್ಟು 1.6 ಮೈಕ್ರೋ ಕೂಲಮ್ ಡಿವೈಡೆಡ್ ಬೈ 2 ಇಂಟು C2 ವ್ಯಾಲ್ಯೂ ಎಷ್ಟು ಬರುತ್ತೆ 8 ಮೈಕ್ರೋ ಕೂಲಮ್. ಓಕೆ ಇದನ್ನ ಈಗ ಇದೆರಡನ್ನು ಸಿಂಪ್ಲಿಫೈ ಮಾಡಿದವಾಗ, ಸೊ ಹಿಯರ್ ವಿ ವಿಲ್ ಗೆಟ್ ದಿಸ್ ವ್ಯಾಲ್ಯೂ ವಿಚ್ ಇಸ್ ಈಕ್ವಲ್ಸ್ ಟು 0.4 and this is ಎಷ್ಟು ಮಾಡಿದೀವಿ 0.16 ಡಿವೈಡೆಡ್ ಬೈ 4 ವ್ಯಾಲ್ಯೂ ಬರುತ್ತೆ, ಪ್ಲಸ್ ಎಷ್ಟು ಬರುತ್ತೆ 0.56 ಡಿವೈಡೆಡ್ ಬೈ ಓಕೆ 2.56 ಇಂಟು this is 16 ಬರುತ್ತೆ. ಸೊ ಇಟ್ಸ್ ಆನ್ಸರ್ ಇಟ್ ವಿಲ್ ಬಿ ದಿ 0.04 ಪ್ಲಸ್ 0.16. ಸೊ ಇಟ್ ವಿಲ್ ಬಿ ದಿ 0.02 ವೋಲ್ಟ್ ಬಂತು ನಮಗೆ ಸಿಗುತ್ತೆ. ನಮಗೆ ದಟ್ ಈಸ್ ಫೈನಲ್ ಎನರ್ಜಿ ಎಷ್ಟು ಬರುತ್ತೆ UF ವಿಚ್ ಇಸ್ ಈಕ್ವಲ್ಸ್ ಟು 0.2 ವೋಲ್ಟ್. ಓಕೆ 0.2 ವೋಲ್ಟ್ ಸಿಗುತ್ತೆ. ಓಕೆ ಸೊ ಇಟ್ ವಿಲ್ ಬಿ ದಿ 0.2. ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ಈಗ ನಾವೇನು ಕ್ಯಾಲ್ಕುಲೇಟ್ ಮಾಡಬೇಕು, ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ಹೀಟ್ ಡಿಸಿಪೇಟ್. ಇಲ್ಲಿ ಕೇಳಿರೋದೇನು, ದ ಪರ್ಸೆಂಟೇಜ್ ಆಫ್ ಸ್ಟೋರ್ಡ್ ಎನರ್ಜಿ ದಟ್ ಇಸ್ ಎನರ್ಜಿ ಡಿಸಿಪೇಟೆಡ್. ದಟ್ ಇಸ್ ಎನರ್ಜಿ ಡಿಸಿಪೇಟೆಡ್ ಅಂತ ಹೇಳಿದ್ರೆ ಹೀಟ್ ಎಷ್ಟು ಡಿಸಿಪೇಟ್ ಆಯಿತು ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಹೀಟ್ ಡಿಸಿಪೇಟ್ ಅಲ್ವಾ, ಹೀಟ್ ಡಿಸಿಪೇಟೆಡ್ ಎಷ್ಟಾಗಿರುತ್ತೆ, heat dissipated which is equals to, that is we can write as an H is equals to U final minus U initial. U final ಎಷ್ಟಿದೆ, U final ಎಷ್ಟು ಬರುತ್ತೆ that is 0.2 this is this is V ಬರುತ್ತಲ್ವಾ. ಸೊ it will be the V square ಆಗುತ್ತೆ ಇಲ್ಲಿ. ಓಕೆ ಸೊ this is 0.2 ಇಲ್ಲಿ 2 into ವೋಲ್ಟ್
ಇದೆಯಲ್ವಾ, ದಿಸ್ ಇಟ್ ವಿಲ್ ಬಿ ದಿ 2v ಸ್ಕ್ವೇರ್, ಇಲ್ಲಿ ಸ್ಕ್ವೇರ್ ಆಗುತ್ತಲ್ಲ ವೋಲ್ಟ್, ಇಲ್ಲಿ ವಿ ಇದೆ, ಇಲ್ಲಿ ವಿ ಬರುತ್ತೆ, ವಿ ಸ್ಕ್ವೇರ್ ಬರುತ್ತೆ, ಇಲ್ಲೂ ಸಹ ವಿ ಸ್ಕ್ವೇರ್ ಬರುತ್ತೆ, ಇಲ್ಲಿ ಏನಾಗುತ್ತೆ ವಿ ಸ್ಕ್ವೇರ್ ಆಗುತ್ತೆ. ಓಕೆ, 0.2 ದಿಸ್ ಇಸ್ ವಿ ಎಷ್ಟು ಬರುತ್ತೆ, ಕಾಮನ್ ಎಷ್ಟು ಬರುತ್ತೆ, ಇದು 2v ಸ್ಕ್ವೇರ್. ಓಕೆ, ಇದೆಷ್ಟು ಬರುತ್ತೆ 0.2 ವಿ ಸ್ಕ್ವೇರ್ ಮೈನಸ್, ಇಲ್ಲ ನಾನು ಏನು ತಗೊಳ್ತೀನಿ ಈಗ, ದಿಸ್ ಇಸ್ ಮೈನಸ್ ವಿ ಸ್ಕ್ವೇರ್. ಓಕೆ, ಇಟ್ ವಿಲ್ ಬಿ ದಿ ಆನ್ಸರ್ ಎಷ್ಟು ಬಂತು, ಆನ್ಸರ್ ಎಷ್ಟು ಬರುತ್ತೆ ಮೈನಸ್ 0.8 ವಿ ಸ್ಕ್ವೇರ್. ಓಕೆ, ನಮ್ಗೆ ಏನ್ ಬೇಕು, ಪರ್ಸೆಂಟೇಜ್ ಆಫ್ ಹೀಟ್ ಡಿಸಿಪೇಟೆಡ್ ಬೇಕಲ್ಲ, ಪರ್ಸೆಂಟೇಜ್ ಆಫ್ ಹೀಟ್ ಡಿಸಿಪೇಟೆಡ್ ವಿಚ್ ಇಸ್ ಈಕ್ವಲ್ಸ್ ಟು h ಡಿವೈಡ್ ಬೈ ಇನಿಷಿಯಲ್ ಇಂಟು 100 ವಿಚ್ ಇಸ್ ಈಕ್ವಲ್ಸ್ ಟು h ಎಷ್ಟಿದೆ, h ವಿಚ್ ಇಸ್ ಈಕ್ವಲ್ಸ್ ಟು 0.8 and initial value ಎಷ್ಟಿದೆ, initial value this is v square into 100. its answer ಎಷ್ಟು ಬರುತ್ತೆ, it's an answer which is equals to 80%. so answer ಎಷ್ಟು 80% is the answer. ಎಷ್ಟು heat dissipated ಆಯ್ತು, it will be the 80% ಅಷ್ಟು heat dissipated. this is the percentage of stored energy dissipated. ಎಷ್ಟು 80% ಆಯ್ತು. okay, so next one, in a free space of a particle A, 1 microcoulomb is held to a fixed point P. Another particle B in a same charge and mass is 4 microgram is kept at a distance 1 millimeter from a point P. If B is released when the velocity at a distance of 9 mm from the P is. ಇಲ್ಲಿ ಏನಿದೆ ಅಂತ ಹೇಳಿದ್ರೆ, ಇಲ್ಲೊಂದು ಚಾರ್ಜ್ ಪಾರ್ಟಿಕಲ್ ಇದೆ, ಇದರ ಚಾರ್ಜ್ ಪಾರ್ಟಿಕಲ್ ವ್ಯಾಲ್ಯೂ ಎಷ್ಟಿದೆ 1 ಮೈಕ್ರೋಕೂಲಮ್ ಇದೆ. ಓಕೆ, 1 ಮೈಕ್ರೋಕೂಲಮ್ ಇದೆ. ಆಮೇಲೆ ಈ ಪಾಯಿಂಟ್ ಅಲ್ಲಿ ಇಲ್ಲಿದೆ, ಇಲ್ಲಿ ಎಷ್ಟು ಪಾಯಿಂಟ್ ಡಿಸ್ಟೆನ್ಸ್ ಅಲ್ಲಿ 1 ಮೈಕ್ರೋಕೂಲಮ್ ಇದೆ. ಇನ್ನೊಂದು ಪಾರ್ಟಿಕಲ್ ಬಿ, ಇದು ಎ ಪಾಯಿಂಟ್ ಅಂತ ಕನ್ಸಿಡರ್ ಮಾಡ್ತೀನಿ, ಇದು ಬಿ ಪಾಯಿಂಟ್. ಅನದರ್ ಪಾರ್ಟಿಕಲ್ ಬಿ ಆಫ್ ದಿ ಸೇಮ್ ಚಾರ್ಜ್, ಮಾಸ್ ಎಷ್ಟಿದೆ 4 ಮೈಕ್ರೋಕೂಲಮ್ ಮಾಸ್ ಇದೆ. ಓಕೆ, ಎಂ ಎಷ್ಟು ಇದೆ 4 ಮೈಕ್ರೋಗ್ರಾಮ್ ಇದೆ. ಈಸ್ ಕೆಪ್ಟ್ ಅಟ್ ಅ ಡಿಸ್ಟೆನ್ಸ್ 1 ಮಿಲಿಮೀಟರ್. ಇಲ್ಲಿಂದ ಇಲ್ಲಿಗಿರುವಂಥ ಡಿಸ್ಟೆನ್ಸ್ ಎಷ್ಟು 1 ಮಿಲಿಮೀಟರ್. ಓಕೆ, 1 ಮಿಲಿಮೀಟರ್ ಇದೆ. ಇಲ್ಲೂ ಸಹ ಏನಿದೆ 1 ಮೈಕ್ರೋಕೂಲಮ್. ಸೊ ನೆಕ್ಸ್ಟ್ ಇದನ್ನ ಬಿಟ್ಟ ಅವಾಗ ಏನಾಗುತ್ತೆ, ಇಲ್ಲಿ ಬಿ ಪಾಯಿಂಟ್ ಅಲ್ಲಿ ಇದೆಯಲ್ಲ, ಇಲ್ಲಿ ಬಿಟ್ಟ ಅವಾಗ ಡ್ಯೂ ಟು ದಿ ರಿಪಲ್ಷನ್ ಏನಾಯಿತು, ಈ ಪಾರ್ಟಿಕಲ್ ಏನಾಯ್ತು ಮೂವ್ಮೆಂಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಯಾವ್ದು ಪಾಯಿಂಟ್ ರೀಚ್ ಆಯ್ತು, ಮೂವ್ಮೆಂಟ್ ಆದವಾಗ ಇಟ್ ವಿಲ್ ಗೋಸ್ ಟು ದಿ ಅಟ್ ದಿಸ್ ಪಾಯಿಂಟ್. ಎಷ್ಟು ಡಿಸ್ಟೆನ್ಸ್ ದೂರದಲ್ಲಿ ಹೋಯ್ತು, 9 mm ಡಿಸ್ಟೆನ್ಸ್ ದೂರದಲ್ಲಿ ಹೋದವಾಗ ಈ ಪಾಯಿಂಟ್ ಅಲ್ಲಿ ಇದರ ವೆಲಾಸಿಟಿನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ವೆಲಾಸಿಟಿ ಅಟ್ ಅ ಪಾಯಿಂಟ್ ಪಿ, ಇದು ಪಿ ಪಾಯಿಂಟ್ ಅಂತ ಕನ್ಸಿಡರ್ ಮಾಡಿ. ಈ ಪಿ ಪಾಯಿಂಟ್ ಅಲ್ಲಿ ನಾವು ವೆಲಾಸಿಟಿನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ನಮ್ಗೆ ಗೊತ್ತಿದೆ ಈಗ ಇದರಲ್ಲಿ ವೆಲಾಸಿಟೀಸ್ ಎಲ್ಲ ಏನು ಕೇಳಿದಾಗ ಏನ್ ಮಾಡಬೇಕು, ವಿ ವಿಲ್ ಯೂಸ್ ದಿ ದಟ್ ಈಸ್ ಕನ್ಸರ್ವೇಷನ್ ಆಫ್ ಚಾರ್ಜ್, ಕನ್ಸರ್ವೇಷನ್ ಆಫ್ ಎನರ್ಜಿನ ನಾವು ಯೂಸ್ ಮಾಡ್ತೀವಿ. ಓಕೆ, ಕನ್ಸರ್ವೇಷನ್ ಆಫ್ ಎನರ್ಜಿ ಯೂಸ್ ಮಾಡಿದವಾಗ ಏನ್ ಮಾಡ್ತೀವಿ, ಇಲ್ಲಿ ಕನ್ಸರ್ವೇಷನ್ ಆಫ್ ಎನರ್ಜಿ ಅಂದ್ರೆ ಏನು, ಕನ್ಸರ್ವೇಷನ್ ಆಫ್ ಎನರ್ಜಿ ವಿಚ್ ಇಸ್ ಈಕ್ವಲ್ಸ್ ಟು ಫೈನಲ್ ಇನಿಷಿಯಲ್ ಪೊಟೆನ್ಷಿಯಲ್ ಎನರ್ಜಿ ಪ್ಲಸ್ initial kinetic energy which is equals to final potential energy plus final kinetic energy. That is a conservation of energy alva. Initial energy which is equals to final energy. Initial energy ಎಷ್ಟಿರುತ್ತೆ ಈ ಪಾಯಿಂಟ್ ಅಲ್ಲಿ ಇದ್ದವಾಗ, ಅಟ್ ಅ ಪಾಯಿಂಟ್ ಬಿ ಪಾಯಿಂಟ್ ಅಲ್ಲಿ ಇದ್ದವಾಗ ಇದರ ಎನರ್ಜಿ ಎಷ್ಟಿತ್ತು ಬಿ ಪಾಯಿಂಟ್ ಅಲ್ಲಿ, ದಟ್ ಇಸ್ ಪೊಟೆನ್ಷಿಯಲ್ ಎನರ್ಜಿ, ದಟ್ ಇಸ್ ನಥಿಂಗ್ ಬಟ್ ವರ್ಕ್ ಡನ್, ದಟ್ ಇಸ್ k into 1 into 10 to the power minus 6 whole square. This is these two alva. Formula ಏನಾಗುತ್ತೆ, ಪೊಟೆನ್ಷಿಯಲ್ ಎನರ್ಜಿ k q divided by r ಅಲ್ವಾ, ಅದು ಫಾರ್ಮುಲಾ. ಡಿವೈಡೆಡ್ ಬೈ r ಅಂತ ಹೇಳಿದ್ರೆ ಎಷ್ಟಿದೆ 1 ಮಿಲಿಮೀಟರ್, 1 into 10 to the power minus 3 ಪ್ಲಸ್ ಇನಿಷಿಯಲ್ ಕೈನೆಟಿಕ್ ಎನರ್ಜಿ ಏನಿದೆ 0 ಇದೆ ಅಲ್ವಾ, ಈ ಪಾಯಿಂಟ್ ಅಲ್ಲಿ ಇದರ ಎನರ್ಜಿ ಏನಿದೆ 0 ಇದೆ, ವಿಚ್ ಇಸ್ ಈಕ್ವಲ್ಸ್ ಟು ಫೈನಲ್ ಎಷ್ಟು ಬರುತ್ತೆ, ಫೈನಲ್ ಈ ಪಾಯಿಂಟ್ ಅಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಎಷ್ಟಾಗಿರುತ್ತೆ, ದಟ್ ಇಸ್ k into 1 into 10 to the power minus 6 whole square divided by ಡಿಸ್ಟೆನ್ಸ್. ಎಷ್ಟು ಡಿಸ್ಟೆನ್ಸ್ ದೂರದಲ್ಲಿದೆ, 9 into 10 to the power minus 3 ಡಿಸ್ಟೆನ್ಸ್ ದೂರದಲ್ಲಿದೆ. ಕೈನೆಟಿಕ್ ಎನರ್ಜಿ ಎಷ್ಟಿರುತ್ತೆ, ಕೈನೆಟಿಕ್ ಎನರ್ಜಿ ಫಾರ್ಮುಲಾ ಏನು, ಹಾಫ್ mv². ಓಕೆ, ಈಗ ಇದನ್ನ ಸಿಂಪ್ಲಿಫೈ ಮಾಡಿದವಾಗ, ಸೊ k we can in this 2 we will consider here k 1 into 10 to the power minus 6 whole square
okay, whole square minus into 1 into 10 to the power minus 3. ಸೊ ಈ ಟರ್ಮ್ ಅನ್ನ ಈ ಕಡೆ ತಗೊಂಡ್ಬಂದಾಗ ಲೆಫ್ಟ್ ಸೈಡ್ ತಂದವಾಗ ಏನಾಯ್ತು ಪ್ಲಸ್ ಇರೋದು ಮೈನಸ್ ಆಗುತ್ತೆ. ಕೆ ಇಂಟು ಸೇಮ್ 1 into 10 to the power minus 6 whole square divided by 9 into 10 to the power minus 3 which is equals to half into mv square. ಓಕೆ, ಸೊ ಇದರಲ್ಲಿ ಯಾವ್ದು ಕಾಮನ್ ತೆಗಿಬಹುದು ನಾವು? ಕೆ ಇಂಟು 1 into 10 to the power minus 6 whole square divided by 1 into 10 to the power minus 3 into 1 minus of 1 by 9 which is equals to half into mv square. ಓಕೆ, ಈಗ ಇದನ್ನ ಸಿಂಪ್ಲಿಫೈ ಮಾಡಿದಾಗ ಏನಾಗುತ್ತೆ? 9 ಅಂತ ಹೇಳಿದ್ರೆ ಎಷ್ಟು ಬಂತು ಇಲ್ಲಿ? 8 divided by 9 into k into 1 into 10 to the power minus 6 whole square divided by 1 into 10 to the power minus 3. Okay, which is equals to half into m value ಎಷ್ಟು ಬರ್ತಾ ಇದೆ? m value ಎಷ್ಟು ಕೊಟ್ಟಿದ್ದಾರೆ? 4 ಮಿಲಿಗ್ರಾಮ್ ಅಲ್ವಾ? 4 ಮೈಕ್ರೋಗ್ರಾಮ್ ಅಲ್ವಾ? ದಟ್ ಇಸ್ 10 to the power minus 6 into v square. ನಮಗೆ ಬೇಕಾಗಿರೋದೇನು? v ವ್ಯಾಲ್ಯೂ ಅಲ್ವಾ? ದಟ್ ಇಸ್ v ವ್ಯಾಲ್ಯೂ ಬೇಕಾಗಿರೋದು. ಸೊ v which is equals to ಏನಾಗಿರುತ್ತೆ? v which is equals to ಇದನ್ನ 2 ನ ಈ ಕಡೆ ತಗೊಂಡು ಹೋಗ್ತೀನಿ, 4 ಈ ಕಡೆ ತಂದವಾಗ ದಿಸ್ ಇಸ್ 4 1s 4 2s. ಓಕೆ, 4 2s ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಓಕೆ, ಸೊ ಈಗ ಈ 2 ಏನ್ ಮಾಡ್ತೀನಿ? 2 ನ ಈ ಕಡೆ ತಗೊಂಡ್ರೆ 2 2 ಏನಾಗುತ್ತೆ? 4 ಆಗುತ್ತೆ. ಸೊ 4 ನಮಗೆ ಬೇಕಾಗಿರೋದು v ವ್ಯಾಲ್ಯೂ ಅಲ್ವಾ? ಸೊ 4 ಇಂಟು k ವ್ಯಾಲ್ಯೂ ಎಷ್ಟಿದೆ? 9 into 10 to the power 9 into 10 to the power 12 divided by 9 into 10 to the power minus 3 which is equals to v square ಆಗುತ್ತೆ. v square. So v is equals to ಇದನ್ನ ಫುಲ್ ಸಿಂಪ್ಲಿಫೈ ಮಾಡಿದವಾಗ 9 9 ಕ್ಯಾನ್ಸಲ್ ಆಯ್ತು. this we will get either 4 ಒಂದವಾಗ ಎಷ್ಟಾಗುತ್ತೆ? it will be 2 into 10 to the power ಎಷ್ಟು ಬರುತ್ತೆ? 2 into 10 to the power 3. okay, 2 into 10 to the power 3 meter per second. so answer ಯಾವುದು? 2 into 10 to the power 3 meter per second is the velocity at that point. Next one. Okay, a parallel plate capacitor. Next one is a parallel plate capacitor. A parallel plate capacitor is of an area ಕೊಟ್ಟಿದ್ದಾರೆ 6 centimeter square and separation is 3 millimeter. The gap is filled with the 3 dielectric material of an equal thickness of constant K1, K2, K3 and a dielectric constant of a material which when fully inserted in the given capacitor is gives a same capacitor would be. ಇಲ್ಲಿ ಏನಿದೆ? K1, K2, K3 ಕೆಪಾಸಿಟರ್ ನ ಏನ್ ಮಾಡಿದ್ದಾರೆ? ಅವರು ಕನೆಕ್ಟ್ ಮಾಡಿದ್ದಾರೆ, ಹಾಕಿದ್ದಾರೆ. ಸೊ ಇದರ ಈಕ್ವಲೆಂಟ್ ಕೆಪಾಸಿಟೆನ್ಸ್ ಎಷ್ಟು ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ದಿಸ್ ಇಸ್ ಈಕ್ವಲೆಂಟ್ ಕೆಪಾಸಿಟೆನ್ಸ್ ಮಾಡಿದವಾಗ ಇದು 3 ಕೆಪಾಸಿಟರ್ ನ ಹಾಕೋ ಬದಲು ಒಂದೇ ಕೆಪಾಸಿಟರ್ ಅನ್ನ, ಒಂದೇ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅನ್ನ ಹಾಕಿದ್ರೆ ಅದರ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಎಷ್ಟಿರುತ್ತೆ ಅನ್ನೋದನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ವ್ಯಾಲ್ಯೂ ದಿಸ್ ಇಸ್ K1 plus K2 plus K3 ಇದರ ವ್ಯಾಲ್ಯೂಸ್ ಎಷ್ಟಿರುತ್ತೆ ಅನ್ನೋದನ್ನ ನಾವು ಏನ್ ಮಾಡಬೇಕು? ಕ್ಯಾಲ್ಕುಲೇಟ್ ಮಾಡಬೇಕು. ಇದು 3 ಯಾವ ತರ ಕನೆಕ್ಷನ್ ಮಾಡಿದ್ದಾರೆ? ದೀಸ್ ಆಲ್ ಆರ್ ಇನ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಕಾಂಬಿನೇಷನ್ ಅಲ್ಲಿ ಕನೆಕ್ಟ್ ಮಾಡಿದ್ದಾರೆ. ಅವಾಗ ಏನಾಗುತ್ತೆ? ಇದನ್ನ ನಾನು C1 ಕೆಪಾಸಿಟರ್ ಅಂತ ಕನ್ಸಿಡರ್ ಮಾಡ್ತೀನಿ, ಇದನ್ನ C2 ಅಂತ ಕನ್ಸಿಡರ್ ಮಾಡ್ತೀನಿ, ಇದನ್ನ C3 ಅಂತ ಕನ್ಸಿಡರ್ ಮಾಡ್ತೀನಿ. ಇದನ್ನ ನೋಡಿ ಹೇಗೆ ಬರುತ್ತೆ ಅಂತ ಹೇಳಿದ್ರೆ ಈ ತರ ಬರುತ್ತೆ. ಕೆಪಾಸಿಟರ್, ಇದು ಕೆಪಾಸಿಟರ್ ಇದೆ, ಇದ್ರೊಳಗಡೆ ಒಂದು ಕೆಪಾಸಿಟರ್, ಇದ್ರೊಳಗಡೆ ಡೈಎಲೆಕ್ಟ್ರಿಕ್ ಅನ್ನ ಹಾಕಿದ್ದಾರೆ. ಇದು K1, ಇದು K2, ಇದು K3 ಈ ತರ ಕನೆಕ್ಷನ್ ಇದೆ. ಓಕೆ, ಇದು ಎಷ್ಟಿದೆ ಡಿಸ್ಟೆನ್ಸ್? 3 mm ಇದೆ. ಈಗ ನೋಡಿ, ಈಗೇನ್ ಮಾಡಬೇಕು? ಸಿ ದಟ್ ಇಸ್ ಅನ್ ಈಕ್ವಲೆಂಟ್ ಕೆಪಾಸಿಟೆನ್ಸ್ ಬೇಕು. ಸಿ ವಿಚ್ ಇಸ್ ಈಕ್ವಲ್ಸ್ ಟು C1 plus C2 plus C3. ಸಿ ಅಂತ ಹೇಳಿದ್ರೆ ಏನು? ಎಪ್ಸಿಲಾನ್ ನಾಟ್ A divided by D. ಓಕೆ, ಸೊ ದಿಸ್ ಇಸ್ ಐ ಕ್ಯಾನ್ ಟೇಕ್ ಇಟ್ ಆಸ್ ಅನ್ K ಅಂತಾನೆ ಕನ್ಸಿಡರ್ ಮಾಡ್ತೀನಿ. K into ಎಪ್ಸಿಲಾನ್ ನಾಟ್ A divided by D which is equals to C1 ವ್ಯಾಲ್ಯೂ. C1 ವ್ಯಾಲ್ಯೂ ಏನಾಗಿರುತ್ತೆ? C1 ವ್ಯಾಲ್ಯೂ which is equals to okay, C1 value which is equals to K1 into epsilon naught A divided by 3. 3 equal part ಆಗಿ ಮಾಡಿದಾರಲ್ಲ, ಅವಾಗ ಏನಾಗುತ್ತೆ? A divided by 3 into D. ಡಿಸ್ಟೆನ್ಸ್ ಏನಿದೆ? ಡಿಸ್ಟೆನ್ಸ್ ಬಿಟ್ವೀನ್ ದಿಸ್ ಇಟ್ ವಿಲ್ ಬಿ ದಿ D ಸೇಮ್ ಇದೆ. ಪ್ಲಸ್ C2 ಅಂತ ಹೇಳಿದ್ರೆ ಏನಾಗುತ್ತೆ? K2 into epsilon naught A divided by 3 into
ಡಿ ಪ್ಲಸ್ C3 ಅಂತ ಹೇಳಿದ್ರೆ K3 ಇಂಟು ಎಪ್ಸಿಲಾನ್ ನಾಟ್ A ಡಿವೈಡ್ ಬೈ 3 ಡಿವೈಡೆಡ್ ಬೈ ಟಿ. ಓಕೆ, ಈಗ ನೋಡಿ, ಈಗ ಇದನ್ನ ಡಿ 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 ಕ್ಯಾನ್ಸಲ್ ಆಯಿತು. ಇದನ್ನು ಕಾಮನ್ ತೆಗಿತೀನಿ ನಾನು. ಕಾಮನ್ ತೆಗೆದವಾಗ ಏನು ಬರಿಬೋದು, ಎ ಎಪ್ಸಿಲಾನ್ ನಾಟ್ ಡಿವೈಡ್ ಬೈ ಡಿ ದಟ್ ಈಸ್ ಕೆ ವಿಚ್ ಇಸ್ ಈಕ್ವಲ್ಸ್ ಟು ಏನು ತಗೊಳ್ತೀನಿ, ದಟ್ ಈಸ್ ಎಪ್ಸಿಲಾನ್ ನಾಟ್ ಎ ಬೈ 3 ಡಿವೈಡ್ ಬೈ ಡಿ ನ ಕಾಮನ್ ತೆಗಿತೀನಿ. ತೆಗೆದವಾಗ K1 ಪ್ಲಸ್ K2 ಪ್ಲಸ್ K3 ಆಯಿತು. ಸೊ ಎಪ್ಸಿಲಾನ್ ನಾಟ್ ಎ ಎಪ್ಸಿಲಾನ್ ನಾಟ್ ಎ, ದಿಸ್ ಇಸ್ ಡಿ, ಡಿ ಕ್ಯಾನ್ಸಲ್ ಆಯಿತು. ಉಳಿದಿರೋದೆಷ್ಟು, ದಿಸ್ ಇಸ್ ಕೆ ವಿಚ್ ಇಸ್ ಈಕ್ವಲ್ಸ್ ಟು 1 divided by this is K1 plus K2 plus K3 whole divided by 3 whole divided by 3 ಆಗುತ್ತೆ. ಸೊ ಈಗ ಏನಾಗುತ್ತೆ, K1 ವ್ಯಾಲ್ಯೂ ಎಷ್ಟು ಬರುತ್ತೆ, K1 ವ್ಯಾಲ್ಯೂ ಇಸ್ 10, K2 ವ್ಯಾಲ್ಯೂ ಎಷ್ಟಿದೆ 12 and K3 ವ್ಯಾಲ್ಯೂ ಎಷ್ಟಿದೆ 14 divided by 3. ಸೊ that is a K ವ್ಯಾಲ್ಯೂ ಎಷ್ಟಾಗುತ್ತೆ, so it will be the 12. ಆನ್ಸರ್ ಎಷ್ಟು ಬರುತ್ತೆ, 12 ಬರುತ್ತೆ. So the next question is, okay, next question, the electrostatic force between the metal plate of an isolated parallel plate capacitor C having a charge Q and the area is, okay, electrostatic force between the metal plate, illond metal plate ide, okay, isolated parallel plate capacitor C, ಓಕೆ, ಹ್ಯಾವಿಂಗ್ ಅ ಚಾರ್ಜ್ ಕ್ಯೂ ಇದೆ, ಎ ಇದೆ. ಹಾಗಾದ್ರೆ ಇದ್ರೊಳಗಡೆ ಯಾವುದು ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಅಂತ ಹೇಳಿದ್ರೆ ಎಫ್ ಇಸ್ ಈಕ್ವಲ್ಸ್ ಟು ಕ್ಯೂ ಇಂಟು ಇ ಅಲ್ವಾ. ಎಫ್ ದಟ್ ಈಸ್ ಕ್ಯೂ ಇಸ್ ಈಕ್ವಲ್ಸ್ ಟು ಇ ಅಂತ ಹೇಳಿದ್ರೇನು, ಇ ವಿಚ್ ಇಸ್ ಈಕ್ವಲ್ಸ್ ಟು ಏನಾಗಿರುತ್ತೆ, ಸಿಗ್ಮಾ ಡಿವೈಡ್ ಬೈ 2 ಇಂಟು ಎಪ್ಸಿಲಾನ್ ನಾಟ್. ಇದು ಒಂದು ಪ್ಲೇಟ್ ಅಲ್ಲಿ ಆಗಿರುವಂಥದ್ದು. ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಬಿಟ್ವೀನ್ ದಿ ಮೆಟಲ್ ಪ್ಲೇಟ್ ಆಫ್ ಅನ್ ಐಸೋಲೇಟೆಡ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್, ದಿಸ್ ಇಸ್ ಪಾಸಿಟಿವ್ ಚಾರ್ಜಸ್ ಈ ಕಡೆ ಇರುತ್ತೆ, ಇದೆಲ್ಲ ನೆಗೆಟಿವ್ ಚಾರ್ಜಸ್ ಇರುತ್ತೆ. ಇಲ್ಲಿ ಏನಾಗುತ್ತೆ, ಈ ಎರಡು ಪ್ಲೇಟ್ ನಡುವೆ ಅಟ್ರಾಕ್ಷನ್ ಇರುತ್ತೆ ಅಲ್ವಾ, ದಟ್ ಇಸ್ ಫೋರ್ಸ್, ದಟ್ ಇಸ್ ಕ್ಯೂ ಇಸ್ ಈಕ್ವಲ್ಸ್ ಟು ಕ್ಯೂ ಇಂಟು ಇ. ಒಂದು ಪ್ಲೇಟ್ ಇಲ್ಲೇ ಇರುವಂತ ಎಲೆಕ್ಟ್ರಿಕ್ ಫೀಲ್ಡ್, ಈ ಎಲೆಕ್ಟ್ರಿಕ್ ಫೀಲ್ಡ್ ಏನ್ ಮಾಡ್ತಾ ಇರ್ತದೆ, ಈ ಪಾಸಿಟಿವ್ ಚಾರ್ಜಸ್ ಅಲ್ಲಿ ಕ್ರಿಯೇಟ್ ಆಗಿರುವಂತ ಎಲೆಕ್ಟ್ರಿಕ್ ಫೀಲ್ಡ್ ಇದನ್ನ ಅಟ್ರಾಕ್ಷನ್ ಮಾಡ್ತಾ ಇರ್ತದೆ ಅಲ್ವಾ. ಸೊ ಅದು ಎಷ್ಟಿರುತ್ತೆ ಅಂತ ಹೇಳಿದ್ರೆ ಕ್ಯೂ ಇಸ್ ಈಕ್ವಲ್ಸ್ ಟು ಇ ಡಿವೈಡ್ ಬೈ 2 ಇಂಟು ಎಪ್ಸಿಲಾನ್ ನಾಟ್. ಓಕೆ, ಎಪ್ಸಿಲಾನ್ ನಾಟ್ ಅಂತ ಹೇಳಿದ್ರೆ ದಿಸ್ ಇಸ್ ಸಿಗ್ಮಾ ಅಂತ ಹೇಳಿದ್ರು, ಸಿಗ್ಮಾ ವಿಚ್ ಇಸ್ ಈಕ್ವಲ್ಸ್ ಟು ಕ್ಯೂ ಡಿವೈಡ್ ಬೈ ಇ. ಸೊ ಕ್ಯೂ ಇಂಟು ಕ್ಯೂ ಡಿವೈಡ್ ಬೈ 2 ಇಂಟು ಎಪ್ಸಿಲಾನ್ ನಾಟ್ ಇಂಟು ಎ. ಸೊ ಕ್ಯೂ ಇಂಟು ಕ್ಯೂ ಏನಾಯ್ತು, ಕ್ಯೂ ಸ್ಕ್ವೇರ್ ಡಿವೈಡೆಡ್ ಬೈ 2 ಇಂಟು ಎಪ್ಸಿಲಾನ್ ನಾಟ್ ಇಂಟು ಎ. ಸೊ ದಿಸ್ ಇಸ್ ವಾಟ್ ಇಯರ್ ಎಫ್. ಈಗ ನೋಡಿ, ಇಟ್ಸ್ ಅನ್ ಇಂಡಿಪೆಂಡೆಂಟ್ ಆಫ್ ದಿ ಡಿಸ್ಟೆನ್ಸ್ ಬಿಟ್ವೀನ್ ದಿ ಪ್ಲೇಟ್. ಓಕೆ, ಇಟ್ಸ್ ಅನ್ ಇಂಡಿಪೆಂಡೆಂಟ್, ಹಾಗೆ ಇಂಡಿಪೆಂಡೆಂಟ್ ಆಫ್ ದಿ ಡಿಸ್ಟೆನ್ಸ್ ಬಿಟ್ವೀನ್ ದಿ ಪ್ಲೇಟ್. ಇಲ್ಲಿ ನೆಕ್ಸ್ಟ್ ಒಂದು ಕೊಟ್ಟಿದ್ದಾರೆ, ಯಾವುದು, ಲೀನಿಯರ್ಲಿ ಪ್ರಪೋರ್ಷನಲ್ ಟು ದಿ ಡಿಸ್ಟೆನ್ಸ್ ಬಿಟ್ವೀನ್ ದಿ ಪ್ಲೇಟ್ ಅಂತ ಕೊಟ್ಟಿದ್ದಾರೆ. ಲೀನಿಯರ್ಲಿ, ಇಲ್ಲಿ ಏನಾದ್ರು ಡಿಸ್ಟೆನ್ಸ್ ಈ ಫಾರ್ಮುಲಾದಲ್ಲಿ ಡಿಸ್ಟೆನ್ಸ್ ಇದೆಯಾ, ಸೊ ಇಟ್ಸ್ ಅನ್ ಲೀನಿಯರ್ಲಿ, ದಿಸ್ ಇಸ್ ರಾಂಗ್. ಇಟ್ಸ್ ಅ ಪ್ರಪೋರ್ಷನಲ್ ಟು ದಿ ಸ್ಕ್ವೇರ್ ರೂಟ್ ಆಫ್ ದಿ ಡಿಸ್ಟೆನ್ಸ್ ಬಿಟ್ವೀನ್ ದಿ ಪ್ಲೇಟ್, ರಾಂಗ್. ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದಿ ಡಿಸ್ಟೆನ್ಸ್ ಬಿಟ್ವೀನ್ ದಿ ಪ್ಲೇಟ್. ಇದು ಯಾವುದೇ ಈ ಫಾರ್ಮುಲಾದಲ್ಲಿ, ಫಾರ್ಮುಲಾ ಏನೇನು ಸಿಗ್ತಾ ಇದೆ ನಮಗೆ, ಎಫ್ ಇಸ್ ಈಕ್ವಲ್ಸ್ ಟು ಕ್ಯೂ ಸ್ಕ್ವೇರ್ ಡಿವೈಡ್ ಬೈ 2 ಇಂಟು ಎಪ್ಸಿಲಾನ್ ನಾಟ್ ಇಂಟು ಎ ಸಿಗ್ತಾ ಇದೆ. ಈ ಟರ್ಮ್ ಅಲ್ಲಿ ಡಿಸ್ಟೆನ್ಸ್ ಏನೋ ಡಿಸ್ಟೆನ್ಸೇ ಟರ್ಮೇ ಇಲ್ಲ, ಹಾಗಾಗಿ ಇಟ್ಸ್ ಅನ್ ಇಂಡಿಪೆಂಡೆಂಟ್ ಆಫ್ ಡಿ. ಇಟ್ಸ್ ಅನ್ ಇಂಡಿಪೆಂಡೆಂಟ್ ಆಫ್ ಡಿ. ಹಾಗಾಗಿ ಆನ್ಸರ್ ಏನಾಗಿರುತ್ತೆ, ಸೊ ದಿಸ್ ಇಸ್ ದಿ ರೈಟ್ ಆನ್ಸರ್. ಓಕೆ, this is the right answer. Next one, a parallel plate capacitor having a capacitance 12 picofarad is charged by a battery of a potential difference 10 volt between the plates. The charging battery is now disconnected. ಏನ್ ಮಾಡಿದ್ದಾರೆ, ಇದನ್ನ ತೆಗೆದು 12 picofarad ಇರುವಂತ ಕೆಪಾಸಿಟರ್ ನ ಚಾರ್ಜ್ ಮಾಡಿದ್ದಾರೆ. ಎಷ್ಟು, 10 ವೋಲ್ಟ್. ಇದು ಎಷ್ಟಿದೆ, 12 picofarad ಚಾರ್ಜ್ ಮಾಡಿದ್ದಾರೆ. ಈಗ ಏನ್ ಮಾಡಿದ್ದಾರೆ, ಡಿಸ್ಕನೆಕ್ಟ್ ಮಾಡಿದ್ದಾರೆ. ಡಿಸ್ಕನೆಕ್ಟ್ ಮಾಡಿ ಫಾರೆನ್ ಸ್ಲ್ಯಾಬ್ ಆಫ್ ಅ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್, ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅನ್ನ ಹಾಕಿದ್ದಾರೆ. ಎಷ್ಟು ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್, 6.5 ಈ ಸ್ಲಿಪ್ಡ್ ಬಿಟ್ವೀನ್ ದಿ ಪ್ಲೇಟ್ಸ್. ದ ವರ್ಕ್ ಡನ್ ಬೈ ದಿ ಕೆಪಾಸಿಟರ್ ಆನ್ ದಿ ಸ್ಲ್ಯಾಬ್. ಈಗ ಸ್ಲ್ಯಾಬ್ ಅನ್ನ ಹಾಕ್ಬೇಕಾದ್ರೆ ಈಗ ಇದರ ವರ್ಕ್ ಡನ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಎಷ್ಟು ವರ್ಕ್ ಡನ್ ಮಾಡಬೇಕು ಆ ಗ್ಲಾಸ್ ಸ್ಲ್ಯಾಬ್ ಅನ್ನ ಹಾಕ್ಬೇಕಾದ್ರೆ ಅನ್ನೋದನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇನಿಷಿಯಲ್ ಎನರ್ಜಿ ಏನಾಗಿರುತ್ತೆ, ಇನಿಷಿಯಲ್ ಪೊಟೆನ್ಷಿಯಲ್ ಎನರ್ಜಿ that is equals to what, half into cv square ಅಲ್ವಾ. that is equals to half into c ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ, 12 picofarad ಅಲ್ವಾ, into v ಎಷ್ಟಿದೆ, that is 10 square is 100. ಸೊ ಇದರ ವ್ಯಾಲ್ಯೂ ಎಷ್ಟು ಬರುತ್ತೆ, that is 600 picofarad ಬಂತು.
ಸೊ ಇದರೊಳಗಡೆ ಎಷ್ಟು ಚಾರ್ಜ್ ಅಕ್ಯುಮುಲೇಟ್ ಆಗಿರುತ್ತೆ ಇನಿಷಿಯಲಿ ಚಾರ್ಜ್ ಎಷ್ಟು ಅಕ್ಯುಮುಲೇಟ್ ಆಗಿರುತ್ತೆ Q is equals to C into V ಅಲ್ವಾ. ಸೊ Q is equals to C ಏನಿದೆ, C 12 picofarad 12 picofarad ಇಂಟು ಅಲ್ವಾ, ಇಂಟು V ಎಷ್ಟಿದೆ, ದಟ್ ಈಸ್ 10. ಆನ್ಸರ್ ಎಷ್ಟು ಬರುತ್ತೆ, 120 ಪಿಕೋ ಕೂಲಂ ಚಾರ್ಜು ಇಷ್ಟು ಅಕ್ಯುಮುಲೇಟ್ ಆಗಿರುತ್ತೆ. ನಾವು ಈಗ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ಆಫ್ಟರ್ ಇನ್ಸರ್ಟಿಂಗ್ ದಿ ಸ್ಲ್ಯಾಬ್, ಓಕೆ, ಏನ್ ಮಾಡ್ತೀನಿ, ಆಫ್ಟರ್ ಇನ್ಸರ್ಟಿಂಗ್ ದಿ ಸ್ಲ್ಯಾಬ್ ಅನ್ನ ಹಾಕಿದ ಮೇಲೆ ಈಗ ಎಷ್ಟಾಗುತ್ತೆ, ದಟ್ ಈಸ್ ಯು ಫೈನಲ್ ಎನರ್ಜಿ ಇಷ್ಟಿರುತ್ತೆ. ಫೈನಲ್ ಎನರ್ಜಿ ಏನಾಗಿರುತ್ತೆ, Q² ಡಿವೈಡ್ ಬೈ 2C. Q² ಎಷ್ಟು ಬಂತು, Q ವ್ಯಾಲ್ಯೂ ಎಷ್ಟು ಬಂತು, 120 into 10 to the power minus 12 whole square divided by 2C. 2 into this is K. C ಅಂತ ಹೇಳಿದ್ರೇನು, ಕೆಪಾಸಿಟನ್ಸ್. ಇದ್ರೊಳಗಡೆ ಏನ್ ಮಾಡಿದ್ದಾರೆ, ಡೈಎಲೆಕ್ಟ್ರಿಕ್ ಅನ್ನ ಫಿಲ್ ಮಾಡಿದ್ದಾರೆ. ಡೈಎಲೆಕ್ಟ್ರಿಕ್ ಫಿಲ್ ಮಾಡಿದ್ರೆ ಏನಾಗುತ್ತೆ, ಎಷ್ಟು ಟೈಮ್ಸ್ ಜಾಸ್ತಿ ಆಗುತ್ತೆ, K ಟೈಮ್ಸ್. ದಟ್ ಈಸ್ ಡೈಎಲೆಕ್ಟ್ರಿಕ್ ಫಿಲ್ ಮಾಡೋ C' ಮಾಡಿರೋದ್ರಿಂದ ಏನಾಗುತ್ತೆ, K ಇಂಟು C0 ಆಗುತ್ತೆ. K ಟೈಮ್ಸ್ ಜಾಸ್ತಿ ಆಗುತ್ತಲ್ವಾ. ಸೊ ದಟ್ ಈಸ್ K ಇಂಟು C ಆಗುತ್ತೆ. ಸೊ ಇಟ್ಸ್ ವಿಲ್ ಬಿ ದಿ ವಾಟ್, 120 into 10 to the power minus 12 whole square divided by 2 into K ವ್ಯಾಲ್ಯೂ ಎಷ್ಟಿದೆ, 6.5 into C ವ್ಯಾಲ್ಯೂ ಎಷ್ಟಿದೆ, C ವ್ಯಾಲ್ಯೂ ಎಷ್ಟು ಕೊಟ್ಟಿದ್ರು, 12 picofarad ಅಲ್ವಾ, 10 to the power minus 12. ಸೊ ಇದಿಷ್ಟನ್ನು ಸಿಂಪ್ಲಿಫೈ ಮಾಡಿದವಾಗ, ಸೊ ವಿ ವಿಲ್ ಗೆಟ್ ಹಿಯರ್ U final. ಓಕೆ, U final ವ್ಯಾಲ್ಯೂ ಎಷ್ಟು ಬರುತ್ತೆ, U final which is equals to 92 picojoule ಬಂತು. ಎಷ್ಟು, 92. ಸೊ ಇದು ಎಷ್ಟಿದೆ, ದಿಸ್ ಇಸ್ picojoule ಇದು. ಓಕೆ, picofarad ಅಲ್ಲ, ಎನರ್ಜಿ ಅಲ್ವಾ ಇದು, ದಿಸ್ ಇಸ್ picojoule. U final. ಓಕೆ, ನೆಕ್ಸ್ಟ್ ಈಗ ನಮ್ಗೆ ಏನ್ ಬೇಕು, ವರ್ಕ್ ಡನ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ವರ್ಕ್ ಡನ್ ವಿಚ್ ಇಸ್ ಈಕ್ವಲ್ಸ್ ಟು ವಾಟ್, ವರ್ಕ್ ಡನ್ ವಿಚ್ ಇಸ್ ಈಕ್ವಲ್ಸ್ ಟು ಫೈನಲ್ ಮೈನಸ್ ಇನಿಷಿಯಲ್. ಫೈನಲ್ ಎಷ್ಟಿದೆ, ದಿಸ್ ಇಸ್ ಇನಿಷಿಯಲ್ ಮೈನಸ್ ಫೈನಲ್. ಓಕೆ, ಇನಿಷಿಯಲ್ ಮೈನಸ್ ಫೈನಲ್ ಇನಿಷಿಯಲ್ ಎಷ್ಟಿದೆ, ಇನಿಷಿಯಲ್ 600 ಇದೆ, ಮೈನಸ್ ಫೈನಲ್ ಎಷ್ಟು ಬಂತಿದ್ದು, 92 ಇದೆ. ಸೊ ಹಾಗಾದ್ರೆ ಆನ್ಸರ್ ಎಷ್ಟು ಬರುತ್ತೆ, 508 ಪಿಕೋ ಜೌಲ್. ಆನ್ಸರ್ ಎಷ್ಟು, 508 ಪಿಕೋ ಜೌಲ್. ಓಕೆ, ಸೊ next question in the figure shows the below charge on a left plate is given a plate that is 10 microfarad capacitor is 30 microcoulomb. The charge on the right plate of the 6 microfarad capacitor. ಇಲ್ಲಿ ನೋಡಿ, ಇಲ್ಲಿ 10 microfarad capacitor ಅಲ್ಲಿ ಎಷ್ಟು ಚಾರ್ಜ್ ಅನ್ನ ಕೊಟ್ಟಿದ್ದಾರೆ, 30 microcoulomb ಅನ್ನ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಮೈನಸ್ 30 microcoulomb ಬಂದ್ರೆ ಈ ಕಡೆ ಏನಾಗುತ್ತೆ, ಪ್ಲಸ್ 30 microcoulomb ಇರುತ್ತೆ ಅಲ್ವಾ, ಪ್ಲಸ್ Q ಮೈನಸ್ Q ಇರುತ್ತೆ. ಅದೇ ತರನೇ ಈ ಕಡೆಯಿಂದ ಚಾರ್ಜ್ ಹೋಗ್ತಾ ಇದ್ರೆ ಏನಾಗುತ್ತೆ, ಈ ಕಡೆ ವ್ಯಾಲ್ಯೂ ಏನ್ ಬರುತ್ತೆ, ಮೈನಸ್ ಬರುತ್ತೆ, ಈ ಕಡೆ ವ್ಯಾಲ್ಯೂ ಏನ್ ಬರುತ್ತೆ, ಪ್ಲಸ್ ಬಂದಿರುತ್ತೆ. ಸೊ ಚಾರ್ಜಸ್ ಹೋಗ್ತಾ ಇದ್ರೆ ಈ ಕಡೆ ಇದ್ದಾಗ ಏನಾಗುತ್ತೆ, ಬರ್ತಾ ಇದ್ರೆ ಚಾರ್ಜಸ್ ಮೈನಸ್, ದಿಸ್ ಇಸ್ ಪ್ಲಸ್ ಆಗುತ್ತೆ. ಚಾರ್ಜಸ್ ಬರ್ತಾ ಇದೆ ಅಲ್ವಾ ಈ ಕಡೆ, ಸೊ ಮೈನಸ್ ಚಾರ್ಜ್ ಬರ್ತಾ ಇದೆ, ಇಲ್ಲಿ ಡೆವಲಪ್ ಆಗ್ತಾ ಇದೆ, ದಿಸ್ ಇಸ್ ಪ್ಲಸ್ ಆಗುತ್ತೆ. ಓಕೆ, ಈಗ ಈ ಕಡೆ ಮೈನಸ್, ಈ ಕಡೆ ರೈಟ್ ಸೈಡ್ ಅಲ್ಲಿ, ಈ ರೈಟ್ ಪ್ಲೇಟ್ ಅಲ್ಲಿ ವ್ಯಾಲ್ಯೂ ಎಷ್ಟು ಇರುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಈಗ ನೋಡಿ, ರೈಟ್ ಪ್ಲೇಟ್ ಅಲ್ಲಿ ವ್ಯಾಲ್ಯೂ ಎಷ್ಟು ಬರುತ್ತೆ, ಈ ಪಾಯಿಂಟ್ ಅಲ್ಲಿ ಇದೆರಡರದ್ದು ಹೇಗೆ ಕನೆಕ್ಷನ್ ಇದೆ, ದೀಸ್ ಟು ಆರ್ ಇನ್ ಪ್ಯಾರಲಲ್ ಕಾಂಬಿನೇಷನ್ ಇದ್ದಾವಾಗ ಚಾರ್ಜಸ್ ಎಷ್ಟಿದೆ, ಚಾರ್ಜ್ ಎಷ್ಟಿದೆ ಚಾರ್ಜು 30 microcoulomb ಇದೆ ಅಲ್ವಾ, 30 microcoulomb ಇದೆ. ಸೊ ಕೆಪಾಸಿಟರ್ ಎಷ್ಟಿದೆ, ಟೋಟಲ್ ಕೆಪಾಸಿಟನ್ಸ್ ಎಷ್ಟಿದೆ, ದಿಸ್ ಇಸ್ ಸಿ ಪಿ ಅಂತ ಹೇಳಿದ್ರೆ ಏನಾಗುತ್ತೆ, 6 + 4 ಎಷ್ಟಾಯ್ತು, 10 ಆಯ್ತು. ಸೊ ಈ ಕೆಪಾಸಿಟರ್ ಅಲ್ಲಿ ಎಷ್ಟು ಚಾರ್ಜ್ ಅಕ್ಯುಮುಲೇಟ್ ಆಗುತ್ತೆ ಅನ್ನೋದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡಬಹುದು, 6 / 10 × 30 ಅಲ್ವಾ, ವಿಚ್ ಇಸ್ ಈಕ್ವಲ್ಸ್ ಎಷ್ಟಾಗುತ್ತೆ, 18 microcoulomb. ಇಲ್ಲಿ ಎಷ್ಟು ಬರುತ್ತೆ ಚಾರ್ಜು, 18 microcoulomb ಅಷ್ಟು ಡೆವಲಪ್ ಆಗುತ್ತೆ. ಅದೇ ತರನೇ ಈ ಕಡೆ ಎಷ್ಟಾಗುತ್ತೆ, ಇದು ಅವಶ್ಯಕತೆನೇ ಇಲ್ಲ, ಡೈರೆಕ್ಟ್ ಆಗಿ ಆನ್ಸರ್ ಸಿಕ್ಬಿಡ್ತು ನಮ್ಗೆ ಅಲ್ವಾ, ಎಷ್ಟಿರುತ್ತೆ ಇದು, ದಿಸ್ ಇಸ್ 18 microcoulomb. ಹಾಗಾದ್ರೆ ಇಲ್ಲಿ ಎಷ್ಟು ಡೆವಲಪ್ ಆಗುತ್ತೆ, ಇಲ್ಲಿ 30 ಅಲ್ಲಿ 18 ಇದ್ರೊಳಗಡೆ ಹೋಯ್ತು ಅಂತ ಹೇಳಿದ್ರೆ ಉಳಿದಿರೋದೆಷ್ಟು, ದಟ್ ಇಸ್ 12 microcoulomb ಅಲ್ವಾ. ಬೇಕಾದ್ರೆ ಕ್ಯಾಲ್ಕುಲೇಟ್ ಮಾಡ್ಬೋದು. ಇದೇನಾಗುತ್ತೆ, 4 / 10 × 30 ಮಾಡಿದ್ರೆ ಎಷ್ಟು ಬರುತ್ತೆ, 12 microcoulomb ಬರುತ್ತೆ. ಸೊ ಇಲ್ಲಿ ಕಡೆ ಏನ್ ಬರುತ್ತೆ, ರೈಟ್ ಪ್ಲೇಟ್ ಅಲ್ಲಿ ಎಷ್ಟಿರುತ್ತೆ, ಪಾಸಿಟಿವ್ ಚಾರ್ಜಸ್ ಬರುತ್ತೆ, ಲೆಫ್ಟ್ ಪ್ಲೇಟ್ ಅಲ್ಲಿ ಏನಾಗಿರುತ್ತೆ, ನೆಗೆಟಿವ್ ಚಾರ್ಜಸ್. ಸೊ ಹಾಗಾಗಿ ಯಾವುದು ಆನ್ಸರ್, ದಿಸ್ ಇಸ್ +18
microcoulomb. Okay, plus 18 microcoulomb. So next one is next question. Okay, a voltage rating of a parallel plate capacitor is 500 volt. Its dielectric can be withstand a maximum electric field 10 to the power 6 V ಕೊಟ್ಟಿದ್ದಾರೆ. V ಎಷ್ಟಿದೆ? 500 ವೋಲ್ಟ್ ಇದೆ. ಎಲೆಕ್ಟ್ರಿಕ್ ಫೀಲ್ಡ್ ಕೊಟ್ಟಿದ್ದಾರೆ. ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿದೆ? 10 to the power 6 ಕೊಟ್ಟಿದ್ದಾರೆ. This is V and this is E. Okay, the plate area is area ಕೊಟ್ಟಿದ್ದಾರೆ. ಏರಿಯಾ ಎಷ್ಟಿದೆ? ಏರಿಯಾ 10 to the power minus 4 ಕೊಟ್ಟಿದ್ದಾರೆ. What is the dielectric constant if the capacitance is 15 picofarad? ಕೆಪಾಸಿಟನ್ಸ್ ಎಷ್ಟಿದೆ? 15 picofarad ಇದ್ರೆ ಇದರ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಎಷ್ಟು ಇದೆ ಅನ್ನೋದನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಏನ್ ಕ್ಯಾಲ್ಕುಲೇಟ್ ಮಾಡಬೇಕು? ನಾವು ಕೆ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ವಾಟ್ಸ್ ಸಿ ಇಸ್ ಈಕ್ವಲ್ಸ್ ಟು ಕೆಪಾಸಿಟನ್ಸ್ ಕೊಟ್ಟಿದಾರಲ್ಲ, ಸಿ ಇಸ್ ಈಕ್ವಲ್ಸ್ ಟು ವಾಟ್? ಕೆ ಎಪ್ಸಿಲಾನ್ ನಾಟ್ ಎ ಡಿವೈಡೆಡ್ ಬೈ ಡಿ. ಓಕೆ, ಈಗ ನಮ್ಗೇನ್ ಬೇಕು? ನಮ್ಗೆ ಫಸ್ಟ್ ಎ ಕೊಟ್ಟಿದ್ದಾರೆ, ಎಪ್ಸಿಲಾನ್ ನಾಟ್ ವ್ಯಾಲ್ಯೂ ಗೊತ್ತಿದೆ, ಡಿ ವ್ಯಾಲ್ಯೂ ಗೊತ್ತಿಲ್ಲ. ಡಿ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಹೌ ವಿ ಕ್ಯಾನ್ ಕ್ಯಾಲ್ಕುಲೇಟ್ ದಿ ಡಿ? ಡಿ ವ್ಯಾಲ್ಯೂ ಏನು? ಇ ಕೊಟ್ಟಿದಾರಲ್ವಾ, ಇ ಇಸ್ ಈಕ್ವಲ್ಸ್ ಟು ವಾಟ್? ವಿ ಡಿವೈಡ್ ಬೈ ಡಿ. ಓಕೆ, ಈಗ ನಮ್ಗೇನ್ ಬೇಕು? ಡಿ ಬೇಕು. ಸೊ ಡಿ ವಿಚ್ ಇಸ್ ಈಕ್ವಲ್ಸ್ ಟು ವಾಟ್? ವೋಲ್ಟೇಜ್ ಎಷ್ಟಿದೆ? 500 ವೋಲ್ಟ್ ಇದೆ. ಡಿವೈಡ್ ಬೈ ಇ ಎಷ್ಟಿದೆ? ಈ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ ಅಲ್ಲಿ? 10 to the power 6 ಕೊಟ್ಟಿದ್ದಾರೆ. ಸೊ ಇಟ್ಸ್ ವ್ಯಾಲ್ಯೂ ವಿಲ್ ಬಿ ದಿ, ಈಗ ಸಬ್ಸ್ಟಿಟ್ಯೂಟ್ ಮಾಡಿ, ಇ ಇಸ್ ಈಕ್ವಲ್ಸ್ ಟು ವಿ ಡಿವೈಡ್ ಬೈ ಡಿ. ಈ ಡಿ ವ್ಯಾಲ್ಯೂ ಇದ್ದಲ್ಲಿ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನ್ ಸಿಗುತ್ತೆ ನಮಗೆ? ವಿ ವಿಲ್ ಗೆಟ್ ದಿ ವ್ಯಾಲ್ಯೂ ಅಲ್ವಾ? ದಿಸ್ ಇಸ್ ಏನ್ ಬರಿತೀವಿ ನಾವು? ಏನು ಬೇಕು ನಮಗೆ? ಹೀಗೆ ಬರಿತೀವಿ, ದಿಸ್ ಇಸ್ 500 divided by d. This is equals to, or we will do directly, this is d ಈ ಕಡೆ ತಗೊಂಡು ಹೋಗ್ತೀವಿ, e ಏನಾಯ್ತು ಈ ಕಡೆ ಬರುತ್ತೆ, we will substitute here. Okay, c ವ್ಯಾಲ್ಯೂ ಬಂತಲ್ವಾ? ಸೊ c ವ್ಯಾಲ್ಯೂ ಏನಾಗಿರುತ್ತೆ ನಮ್ಗೆ? ಬೇಕು ಏನೋ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ k ವ್ಯಾಲ್ಯೂ ಬೇಕು. ಸೊ k ವ್ಯಾಲ್ಯೂ ಏನಾಗಿರುತ್ತೆ? ಸೊ k ವ್ಯಾಲ್ಯೂ which is equals to ಏನಾಗಿರುತ್ತೆ? ಸೊ k which is equals to cd divided by epsilon naught into a. Okay, c ವ್ಯಾಲ್ಯೂ ಎಷ್ಟಿದೆ? 15 into 10 to the power 12. d ವ್ಯಾಲ್ಯೂ ಎಷ್ಟು ಬರ್ತಾ ಇದೆ? 500. ಇದು ಮೇಲ್ಗಡೆ ಹೋದ್ರೆ ಏನಾಗುತ್ತೆ? 10 to the power minus 6 ಆಗುತ್ತಲ್ಲ. 500 into 10 to the power minus 6, 500 into 10 to the power minus 6 divided by epsilon naught ವ್ಯಾಲ್ಯೂ ಎಷ್ಟಿದೆ? 8.85 into 10 to the power minus 12 into ಏರಿಯಾ ಎಷ್ಟು ಬರ್ತಾ ಇದೆ? 10 to the power minus 4. ಇದೆಲ್ಲವನ್ನ ಸಿಂಪ್ಲಿಫೈ ಮಾಡಿದ್ರೆ we will get 8.5. ಸೊ ಆನ್ಸರ್ ಎಷ್ಟು ಬರುತ್ತೆ? 8.5 is the answer. Okay, so the next question is, a parallel plate capacitor has a 1 microfarad capacitance. One of its two plates is given a 2 microcoulomb charge, another one plate is 4 microcoulomb charge. The potential difference developed across the capacitor ಅಂತ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಕೆಪಾಸಿಟರ್ ಇದೆ. ಓಕೆ, ಇದರ ಕೆಪಾಸಿಟಿ ಎಷ್ಟು? 1 ಮೈಕ್ರೋಫ್ಯಾರಡೆ. 1 ಮೈಕ್ರೋಫ್ಯಾರಡೆ ಅಷ್ಟು ಇದರ ಕೆಪಾಸಿಟನ್ಸ್. ಇದ್ರೊಳಗಡೆ ಎಷ್ಟು ಕೊಟ್ಟಿದ್ದಾರೆ? 4 ಮೈಕ್ರೋಕೂಲಮ್ ಚಾರ್ಜ್ ಕೊಟ್ಟಿದ್ದಾರೆ. ಇದ್ರೊಳಗಡೆ ಎಷ್ಟು ಕೊಟ್ಟಿದ್ದಾರೆ? 2 ಮೈಕ್ರೋಕೂಲಮ್ ಚಾರ್ಜ್ ಕೊಟ್ಟಿದ್ದಾರೆ. ಹಾಗಾದ್ರೆ ಇದ್ರ ಒಳಗಡೆ ಇಲ್ಲಿ ಏನ್ ಕ್ಯಾಲ್ಕುಲೇಟ್ ಮಾಡಬೇಕು ನಾವು? ಇದ್ರ ಒಳಗಡೆ ಇರುವಂತ ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟು ಡೆವಲಪ್ ಆಗುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಹೌ ವಿ ಕ್ಯಾನ್ ಕ್ಯಾಲ್ಕುಲೇಟ್ ದಿ ಪೊಟೆನ್ಷಿಯಲ್ ಡಿಫರೆನ್ಸ್? ದಿಸ್ ಇಸ್ ವಿ ಇಸ್ ಈಕ್ವಲ್ಸ್ ಟು ಇ ಇಂಟು ಡಿ ಅಲ್ವಾ? ಇ ಇಂಟು ಡಿ. ಇಲ್ಲಿ ಈ ಪಾಯಿಂಟ್ ಅಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟಿರುತ್ತೆ? ಈ ಪಾಯಿಂಟ್ ಅಲ್ಲಿ V1. ಸೊ ದಿಸ್ ಇಸ್ ಇದ್ರಲ್ಲೂ ಸಹ ಏನಾಗುತ್ತೆ? ಪೊಟೆನ್ಷಿಯಲ್ ಡಿಫರೆನ್ಸ್ ಕ್ರಿಯೇಟ್ ಆಗುತ್ತೆ. ಇಲ್ಲೂ ಸಹ ಏನಾಗುತ್ತೆ? ಪೊಟೆನ್ಷಿಯಲ್ ಡಿಫರೆನ್ಸ್ ಕ್ರಿಯೇಟ್ ಆಗುತ್ತೆ. ಇದು 1 ಅಂತ ತಗೊಳ್ತೀನಿ, ಇದನ್ನ 2 ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ಈಗ ಏನ್ಮಾತು? V1 minus V2 ಬೇಕಲ್ವಾ? V1 minus V2 ಏನಾಗಿರುತ್ತೆ? ದಟ್ ಈಸ್ ಈಕ್ವಲ್ಸ್ ಟು E1 minus E2 divided by D. The distance it will be the same. Okay, so E1 value ಎಷ್ಟಿದೆ? E1 which is equals to sigma divided by 2 into epsilon naught minus sigma divided by 2 into epsilon naught. So sigma ಅಂತ ಹೇಳಿದ್ರೆ ಏನು? Sigma which is equals to surface charge density Q divided by A ಅಲ್ವಾ? ಸೊ ಇದು E1 ಆಗಿರೋದ್ರಿಂದ ಏನಾಗುತ್ತೆ? Q1 divided by A. ಏರಿಯಾ ಸೇಮ್ ಇದೆ. ಸೊ ಇದು ಮಾಡಿದ್ರೆ ಏನಾಗುತ್ತೆ? Q1 divided by 2 into ಏರಿಯಾ into epsilon naught minus Q2 into 2 into A into epsilon naught. Okay,
ಈಗ ಇಲ್ಲೇನಿದೆ, ಇಲ್ಲಿ ಡಿ ಇದೆ ಅಲ್ವಾ, ಸೊ ದಿಸ್ ಇಸ್ ಡಿ. ಇಲ್ಲೇನಾಗುತ್ತೆ, ಡಿನ ಇಲ್ಲಿ ಮಲ್ಟಿಪ್ಲೈ ಮಾಡ್ತೀವಿ, ಡಿನ ಮಲ್ಟಿಪ್ಲೈ ಮಾಡ್ತೀವಿ. ಓಕೆ, ಸಿಯರ್ ಕ್ಯೂ ಇಂಟು ಡಿ. ಓಕೆ, ಸಿಯರ್ ದಿಸ್ ಇಸ್ ವಿಚ್ ಇಸ್ ಈಕ್ವಲ್ಸ್ ಟು ವಾಟ್, V1 ಮೈನಸ್ V2. ಓಕೆ, V1 ಮೈನಸ್ V2 ಬರುತ್ತೆ. ಈಗ ನೋಡಿ, ದಿಸ್ ಇಸ್ ಎಪ್ಸಿಲಾನ್ ನಾಟ್ ಎ ಇಂಟು ಡಿ, ದಟ್ ಇಸ್ ಸಿ ಇಸ್ ಈಕ್ವಲ್ಸ್ ಟು ಏನು, ಸಿ ಇಸ್ ಈಕ್ವಲ್ಸ್ ಟು ಎಪ್ಸಿಲಾನ್ ನಾಟ್ ಎ ಡಿವೈಡ್ ಬೈ ಡಿ ಅಲ್ವಾ. ಇದರ ವ್ಯಾಲ್ಯೂ ಎಷ್ಟಿದೆ, ದಿಸ್ ಇಸ್ ಎ, ದಿಸ್ ಇಸ್ ನಥಿಂಗ್ ಬಟ್ ಸಿ. This is Q1 divided by 2 into C minus Q2 divided by 2 into C. C value ಎಷ್ಟು ಕೊಟ್ಟಿದ್ದಾರೆ, C value that is 1 microfarad ಅಂತ ಕೊಟ್ಟಿದ್ದಾರಲ್ವಾ, 1 microfarad. Okay, so it will be the 1 microfarad, that is Q1 into 2 into 1 into 1 micro, that is 10 into 10 to the power minus 6 minus Q2 into 2 into 10 to the power minus 6. Okay, Q1 value ಎಷ್ಟು ಕೊಟ್ಟಿದ್ದಾರೆ, Q1 value ಎಷ್ಟು, that is 4 micro ಕೂಲಮ್ ಅಲ್ವಾ. 4 divided by 2, ಮೈಕ್ರೋ ಏನಾಗುತ್ತೆ, ಕ್ಯಾನ್ಸಲ್ ಆಯ್ತು, ಮೈನಸ್ ಇಲ್ಲೇನಿದೆ, ದಿಸ್ ಇಸ್ 2 ಕಾಮನ್ ತೆಗಿತೀನಿ, ಇಲ್ಲಿ 2 ಇದೆ, ದಿಸ್ ಇಸ್ ವಿ ಕ್ಯಾನ್ ರೈಟ್ as 2 minus 2, the 4 minus 2, that is 2 divided by 1, that is 1 volt. ಎಷ್ಟು ಬರುತ್ತೆ ಪೊಟೆನ್ಷಿಯಲ್ ಡಿಫರೆನ್ಸ್, it will be the 1 volt ಇರುತ್ತೆ. So the next question is parallel combination of the two air filled parallel plate capacitor C and NC. Okay, the is connected to a battery of an voltage V. When the capacitor is fully charged, the battery is removed, then the after dielectric material of a dielectric constant K is placed between the two plates of the first capacitor. First capacitor ಒಳಗಡೆ ಏನು ಮಾಡ್ತಾರೆ ನೋಡಿ, ಫಸ್ಟ್ ನೋಡಿ, a parallel combination of the two air filled parallel plate capacitor. ಏನಿದೆ ಇದು, ಎರಡು ಕೆಪಾಸಿಟರ್ ಇದೆ. ಓಕೆ, ಎರಡು ಕೆಪಾಸಿಟರ್ ಇದೆ, ಎರಡು ಪ್ಯಾರಲಲ್ ಕಾಂಬಿನೇಷನ್ ಮಾಡಿದ್ದಾರೆ. ಇದು ಸಿ ಇದೆ, ಇದರ ಕೆಪಾಸಿಟೆನ್ಸ್ ಏನಿದೆ ಎನ್ ಸಿ ಇದೆ. ಇದನ್ನ ಯಾವ ತರ ಕನೆಕ್ಷನ್ ಮಾಡಿದ್ದಾರೆ, ಬ್ಯಾಟ್ರಿಗೆ ಕನೆಕ್ಷನ್ ಕೊಟ್ಟಿದ್ದಾರೆ, ಬ್ಯಾಟ್ರಿಗೆ ಕನೆಕ್ಷನ್ ಕೊಟ್ಟಿದ್ದಾರೆ. ಈಗ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ದ ಕೆಪಾಸಿಟರ್ ಇಸ್ ಫುಲ್ಲಿ ಚಾರ್ಜ್, ದ ಬ್ಯಾಟ್ರಿ ಇಸ್ ರಿಮೂವ್. ಫುಲ್ ಚಾರ್ಜ್ ಮಾಡಿದವಾಗ ಏನ್ ಮಾಡ್ತಾರೆ, ಈ ಬ್ಯಾಟ್ರಿನ ರಿಮೂವ್ ಮಾಡಿದ್ದಾರೆ. ಓಕೆ, ಬ್ಯಾಟ್ರಿನ ರಿಮೂವ್ ಮಾಡಿದ್ದಾರೆ. ಓಕೆ, ಬ್ಯಾಟ್ರಿನ ರಿಮೂವ್ ಮಾಡಿದ್ದಾರೆ. Now, after a dielectric material of a dielectric constant is K is placed between the two plates of the first capacitor. ಈ ಕೆಪಾಸಿಟರ್ ನ ಒಳಗಡೆ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಡೈಎಲೆಕ್ಟ್ರಿಕ್ ಅನ್ನ ಫಿಲ್ ಮಾಡಿದ್ದಾರೆ. ಡೈಎಲೆಕ್ಟ್ರಿಕ್ ಅನ್ನ ಫಿಲ್ ಮಾಡಿದ್ರೆ ಏನಾಗುತ್ತೆ, ಕೆ ಸಿ ಆಗತ್ತಲ್ವಾ, ಇದೇನಾಗುತ್ತೆ ಎನ್ ಸಿ. ನ್ಯೂ ಪೊಟೆನ್ಷಿಯಲ್ ಡಿಫರೆನ್ಸಸ್ ಆಫ್ ದಿಸ್ ಕಾಂಬಿನೇಷನ್. ಇದು ಈಗ ಇದರ ಪೊಟೆನ್ಷಿಯಲ್ ಡಿಫರೆನ್ಸ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ವಾಟ್ ವಿಲ್ ಬಿ ದಿ ಈಕ್ವಲೆಂಟ್ ಕೆಪಾಸಿಟೆನ್ಸ್ ಎಷ್ಟಾಗುತ್ತೆ ಇದ್ರೊಳಗಡೆ, ಫಸ್ಟ್ಗೆ ಈಕ್ವಲೆಂಟ್ ಕೆಪಾಸಿಟೆನ್ಸ್ ಏನಾಗುತ್ತೆ, ಸಿ ಪಿ, ದಟ್ ಇಸ್ ವಿಚ್ ಇಸ್ ಈಕ್ವಲ್ಸ್ ಟು ಎನ್ ಪ್ಲಸ್ ಒನ್ ಸಿ ಆಗುತ್ತಲ್ವಾ. ಎರಡು ಪ್ಯಾರಲಲ್ ಕಾಂಬಿನೇಷನ್ ಆಗಿರೋದ್ರಿಂದ ಎನ್ ಸಿ ಪ್ಲಸ್ ಸಿ ಎಷ್ಟು, ಎನ್ ಪ್ಲಸ್ ಒನ್ ಸಿ ಆಗುತ್ತೆ. ಸೊ ಹಾಗಾದ್ರೆ ಚಾರ್ಜ್ ಎಷ್ಟಿರುತ್ತೆ, ಚಾರ್ಜ್ ವಿಚ್ ಇಸ್ ಈಕ್ವಲ್ಸ್ ಟು ಈಕ್ವಲೆಂಟ್ ಕೆಪಾಸಿಟೆನ್ಸ್, ಕ್ಯೂ ಇಸ್ ಈಕ್ವಲ್ಸ್ ಟು ಸಿ ಇಂಟು ವಿ ಅಲ್ವಾ, ಸಿ ಇಂಟು ಎ. ಈಕ್ವಲೆಂಟ್ ಕೆಪಾಸಿಟೆನ್ಸ್ ಎಷ್ಟಿದೆ, ಎನ್ ಒನ್ ಪ್ಲಸ್ ಸಿ ಇಂಟು ವಿ ಅಲ್ವಾ. ಆಫ್ಟರ್ ಅಪ್ಲೈಂಗ್ ದಿ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅನ್ನ ಹಾಕಿದವಾಗ ಅವಾಗ ಏನಾಗುತ್ತೆ, ಇದರ ಈಕ್ವಲೆಂಟ್ ಕೆಪಾಸಿಟೆನ್ಸ್ ಆಫ್ಟರ್ ಅಪ್ಲೈಂಗ್ ದಿ ಕೆ ನ ಹಾಕಿದವಾಗ ಏನಾಗುತ್ತೆ, ದಿಸ್ ಇಸ್ ಸಿ ಈಕ್ವಲೆಂಟ್ ಏನಾಗುತ್ತೆ, ದಟ್ ಈಸ್ ಈಕ್ವಲ್ಸ್ ಟು ಕೆ ಸಿ ಪ್ಲಸ್ ಎನ್ ಸಿ. ಅವಾಗ ಇದರ ಈಕ್ವಲೆಂಟ್ ಕೆಪಾಸಿಟೆನ್ಸ್ ಏನಾಗುತ್ತೆ, ಕೆ ಪ್ಲಸ್ ಎನ್ ಇಂಟು ಸಿ ಆಗುತ್ತೆ. ಓಕೆ, ಈಗೇನ್ ಬೇಕು ನಮ್ಗೆ, ಈಗ ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟಿರುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ವಿ ಇಸ್ ಈಕ್ವಲ್ಸ್ ಟು ವಾಟ್, ಕ್ಯೂ ಡಿವೈಡ್ ಬೈ ಸಿ. ಕ್ಯೂ ವ್ಯಾಲ್ಯೂ ಎಷ್ಟಿತ್ತು, ಕ್ಯೂ ವ್ಯಾಲ್ಯೂ ವಿಚ್ ಇಸ್ ಈಕ್ವಲ್ಸ್ ಟು ಎನ್ ಪ್ಲಸ್ ಒನ್ ಇಂಟು ಸಿ ವಿ ಡಿವೈಡ್ ಬೈ ಈಕ್ವಲೆಂಟ್ ಕೆಪಾಸಿಟೆನ್ಸ್ ಎಷ್ಟಿದೆ, ಕೆ ಪ್ಲಸ್ ಎನ್ ಇಂಟು ಸಿ. ಸೊ ಸಿ ಸಿ ಗೆಟ್ ಕ್ಯಾನ್ಸಲ್ಸ್, ಉಳಿದಿರೋದೇನು ಎನ್ ಪ್ಲಸ್ ಒನ್ ಇಂಟು ವಿ ಡಿವೈಡೆಡ್ ಬೈ ಕೆ ಪ್ಲಸ್ ಎನ್. ಸೊ ಹಾಗಾದ್ರೆ ಆನ್ಸರ್ ಯಾವುದು, n plus 1v into k plus 1. Answer ಯಾವುದು, this is option B is the right answer. Okay, B is the right answer. Okay, thank you Mr. Safro. Okay, we have completed all types of questions. ಎಲ್ಲ ಈ ಚಾಪ್ಟರ್ ಅಲ್ಲಿ ಬರುವಂತ ಎಲ್ಲ ಕ್ವೆಶ್ಚನ್ಸ್ ಅನ್ನ
ಮೋಸ್ಟ್ ಆಫ್ ಆಲ್ ಕವರ್ ಮಾಡಿದ್ದೀನಿ. ಥ್ಯಾಂಕ್ ಯು.